ಈ ಹೆರಿಗೆ ಸುಖವಾಗಾಯ್ತು. ಏನಯ್ಯ ಹಾಗೆ ನೋಡ್ತಿದ್ದಿ? ಒಂದೊಂದು ಇಶ್ಯೂನು ಒಂದೊಂದು ಹೆರಿಗೆ ತಾನೇಪ್ಪ. ಆಮೇಲೆ ನೆಕ್ಸ್ಟ್ ಇಶ್ಯೂಗೆ ಬರ್ಬೇಕಾದ ಮ್ಯಾಟರ್ ಏನ್ ಬಾಕಿ ಇದೆ ಇನ್ನು? ಗೌರಿಮನ ಅವ್ರಿಗೆ ಕತೆ ಬರಲಿಲ್ಲ ಸರ್. ಬಂದಿಲ್ವೇ? ಇಲ್ಲಿ ಸ್ಟೇಷನ್ ಆಗ್ಬೇಕು, ಟೈಮ್ ಎಲ್ಲಿದೆ? ಅವ್ರಿಗೆ ಫೋನ್ ಮಾಡಿ ನೋಡಿದ್ಯಾ? ಮಾಡಿದೆ ಸರ್, ಸ್ವಲ್ಪ ಬಿಸಿ ಆಗಿದ್ದಾರಂತೆ. ಸರಿ, ಕತೆ ಬರ್ಕೊಂಡು ಇರೋ ತಾನೆ. ಇವ್ರನ್ನೆಲ್ಲ ಯಾರಪ್ಪ ಇನ್ಶೂರೆನ್ಸ್ ಏಜೆಂಟ್ ಆಗಿ ಹೋಗೋಕ್ ಹೇಳಿದ್ದು? ಯಾವ ರೈತರು ತಾನೇ ಬರೆಯೋ ಕೆಲಸ ನಂಬ್ಕೊಂಡು ಜೀವನ ಮಾಡ್ತಾರೆ ಸರ್. ತಲೆ ಕೆಲಸ ಕೊಡೋಕ್ ಬರೆಯೋ ಕೆಲಸ, ಹೊಟ್ಟೆ ತುಂಬಿಸ್ಕೊಳಕ್ ಬೇರೆ ಕೆಲಸ. ಇದಕ್ಕೆ ಚಿಕ್ಕದಾಗಿ ಟಿಟ್ ಬಿಟ್ಸ್ ಅಲ್ಲಿ ನನ್ನ ಹೆಸರಲ್ಲಿ ಹಾಕ್ಬೋದಲ್ಲ? ಸರಿ, ಗೌರಿ ಮನೋಹರಿ ಹತ್ರ ನಾನೇ ಮಾತಾಡ್ತೀನಿ. ಓಕೆ ಸರ್. ಈ ಗೌರಿ ಮನೋಹರಿನ್ ಬೈಯೋದಕ್ಕೂ ಆಗೋದಿಲ್ಲ. ಒಳ್ಳೊಳ್ಳೆ ಕಥೆಗಳನ್ನ ಬರ್ದು ಹಾಕ್ತಿರ್ತಾರೆ. ಪಾಪ ಅವ್ರಿಗೆ ಅವರದೇ ತೊಂದರೆಗಳು ವಿಪರೀತ. 6 ಮಕ್ಕಳು, ಹೆಂಡತಿ ಕೂಡ ಸತ್ತು ಹೋದ್ಲು. ಬರೀ ಅವರಿಗೆ ಫ್ಯಾಮಿಲಿ ಪ್ರಾಬ್ಲಮ್ಸೇ ಇರಬಾರ್ದು. ಹೊಡಿತು. This is the prayer to the my Lord. Strike at the root of. ಬೆಲ್ ಹೊಡಿತಾ ಇದೆ, ಎತ್ತೋಕ್ ಯಾರು ಇರೋ ಹಂಗಿಲ್ವಲ್ಲ? To thee, my Lord, strike at the root of penury in my heart. Give me the strength. ಫೋನ್ ಗುರು, ನಾನು ಬಿಸಿ ಆಗಿದ್ದೀನಲ್ಲ, ನಿನ್ ಭಾಷೆಲಿ ಉತ್ತರ ಹೇಳು. ಓಕೆ ಬಿಡು. ಬರೀ ಪ್ರಾಣಿಗಳ ಶಬ್ದನ ಕೇಳ್ತಿದ್ಯಲ್ಲ, ದೇವ್ರ ಫಿಲಮ್ಸ? ಹಲೋ ಹಲೋ. ಹಲೋ ಹಲೋ, ಏನಾಯ್ತು? ಕ್ಲೋಸ್. ಕಿವಿನೇ ಕೇಳಿಸಲ್ವೇ? ಯಾರೋ ಪಿಶಾಚಿ ಫೋನೊಳಗೆ ಪಟಾಕಿ ಹೊಡೆದು ಬಿಟ್ಟಪ್ಪ. ಅಪ್ಪ, ಆ ಗೌರಿ ಮನೋಹರಿ ಝೂ ಒಳಗೆ ಇಟ್ಕೊಂಡು ಯಾಗಪ್ಪ ಒಳ್ಳೆ ಕಥೆನೆಲ್ಲ ಬರೀತಾರೆ. ಮೆತ್ತಿಗೆ ಗೌರಿ ಮನೋಹರಿ ಕತೆ ಓದ್ತಾ ಬಾವಿ ಒಳಗೆ ಬಿದ್ದ್ಬಿಟ್ಟಿಯ. ಏನ್ ಬರ್ತಿದ್ದಾರೆ? ಏನ್ ಬರ್ದಿಲ್ಲ ಹೇಳಿ? ಒಂದಲ್ಲ ಒಂದ್ ದಿವಸ ವಾಲ್ಮೀಕಿ ತರ ಗೌರಿ ಮನೋಹರಿ ಹೆಸರು ಚರಿತ್ರೆಯಲ್ಲಿ ಬರುತ್ತೆ. ಕಾಮಾಶಮ್ಮ, ಬರವಣಿಗೆ ಒಳಗೆ ಏನ್ ಡೆಪ್ತು. ಈ ವಾರ ಏನ್ ಬರ್ದಿದ್ದಾರೆ? 3 ಮಕ್ಕಳಿರೋ ಒಬ್ಬ ವಿಧವೆಯ ಬಾಳಿನ ಹೋರಾಟದ ಬಗ್ಗೆ. ಅದಕ್ಕೆ ಅಷ್ಟೊಂದು ಸ್ವಾರಸ್ಯವಾಗಿ ಓದ್ತಾ ಇದೀಯಾ? ಕಥೆಯಲ್ಲಿ ಆ ವಿಧವೆಗೆ 3 ಮಕ್ಕಳು, ನಿಜ ಜೀವನದಲ್ಲಿ ನಿನಗೆ 5 ಮಕ್ಕಳು. ಅದ್ ಸರಿ, ನಿನ್ನ 5 ವಾನರ ಸೈನ್ಯ ಕಾಣಿಸ್ತಾ ಇಲ್ವಲ್ಲ, ಎಲ್ಲಿ? ನಾನೇ ರಾಜಕುಮಾರ, ಕನ್ನಡ ತಾಯಿಯ ಪ್ರೇಮದ ಕುವರ, ನಾನೇ ರಾಜ್ಕುಮಾರ್. ಅಯ್ಯೋ, ಅಯ್ಯೋ ಕಮಲ, ಕಾಲೋಯ್ತು. ಅಯ್ಯೋ ಕಮಲ. ಯೂಸ್ಲೆಸ್ ಫೆಲೋ, ಯಾವಾಗ ನೋಡಿದ್ರು ಕೈಕಾಲು ಮುರ್ಕೊಳ್ತಾನೆ. ಏಯ್, ಯಾಕೋ ಕಲ್ ತಗೊಳ್ತಾ ಇದೀಯಾ? ಕಾಂಪೌಂಡ್ ಪಕ್ಕದಲ್ಲಿ ನಾಯಿ ಮರಿ ಹಾಕಿದೆ, ಕಲ್ನಲ್ಲಿ ಹೊಡೆದು ನಾಯಿ ಮರಿ ತಗೊಳ್ತೀನಿ. ಏಯ್, ಹಾಗೆಲ್ಲ ಮಾಡಿದ್ರೆ ಪಾಪ ಕಣೋ. ಹೋಗಲೇ, ಪಾಪ ಅಂತ ಪಾಪ. ಏಯ್ ಬೇಡ, ನಾಯಿ ಕಚ್ಬಿಡ್ತೆ. ನಾಟಿ ಫೆಲೋ. ಹಿಂಗೇನಾಯ್ತು? ನಾಯಿ ಕಚ್ಚ ಬಿತ್ತು ಕಣೋ.
ಮಾಡುವುದು ನಿಮಗಾಗಿ ಕಣ್ಣೀರೇಕೆ ಬಿಸಿ ಉಸಿರೇಕೆ. ಬಂದ್ಬಿಟ್ಟೆ ಡಾಕ್ಟರ್ ನಾಯರ್ ಬಂದ್ಬಿಟ್ಟೆ. ನಾಯಿ ಕಡಿಲಿ ನರಿ ಕಡಿಲಿ, ಕರಡಿ ಕಡಿಲಿ ಕತ್ತೆ ಕಡಿಲಿ, ಹಾವು ಕಡಿಲಿ ಟೋಲ್ ಕಡಿಲಿ, ಎಲ್ಲದಕ್ಕೂ ಒಂದೇ ಇಂಜೆಕ್ಷನ್. ಡಾಕ್ಟರ್ ನಾಯರ್ ಸ್ಪೆಷಲ್ ಔಷಧ. ಎಲ್ಲಿ ಎಲ್ಲಿ ಪೇಷಂಟ್ ಅಲ್ಲಿ? ಯಾಕಪ್ಪ ನಾಯಿನ್ ಕಚ್ಚಿದೆ? ಇಲ್ಲ, ನಾಯಿ ನನ್ನ ಕಚ್ಚಿ ಬಿಡ್ತು. ಬೇಡಿಕೆಯಿಂದ ವೈತ ಚುತ್ತಿ 10 ಇಂಜೆಕ್ಷನ್ ಅಷ್ಟೇ. ಸುಮ್ನೆ ಸ್ವಲ್ಪ ಹೊತ್ತೆ ಸುಮ್ನೆ ಜನಗಳ ಡಾಕ್ಟ್ರು ನನಗೆ ಇಂಜೆಕ್ಷನ್ ಹಾಕ್ಬಿಟ್ರಲ್ಲ, ಏನ್ರಿ ಬಂತು ನಿಮ್ಗೆ? ಇಂಜೆಕ್ಷನ್ ಬೇಡ, ಅಯ್ಯೋ ಇಂಜೆಕ್ಷನ್ ಬೇಡ, ಅಯ್ಯೋ ಅಯ್ಯೋ ನೀನ್ ಬೇಡ ಅಮ್ಮ, ಇಂಜೆಕ್ಷನ್ ಬೇಡ, ಅಯ್ಯೋ 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 ಅಮ್ಮ, ಅಯ್ಯೋ ಕಾಲಪುಡಿ ಅನಿ ಸಮಾಧಾನ ಮಾಡ, ಸಮಾಧಾನ ಮಾಡ್ತು. ಅಳ್ಬೇಡ ಮರಿ, ಅಳ್ಬೇಡ. ಡಾಕ್ಟರ್ ತುಂಬಾ ಥ್ಯಾಂಕ್ಸ್. ನಾನು ಎಷ್ಟು ಫೀಸ್ ಕೊಡ್ಬೇಕು? ಫೀಸು ಎಣಿಕೋ. ಇಂದ ಮಕ್ಕಳನ್ನೆಲ್ಲ ಕೆತ್ತು ಸಾಕಿದಿರಲ್ಲ, ಅದಕ್ಕೆ ನಾನೆಲ್ಲ ಫೀಸು ತರೋಣ. ಒಂದು ಗ್ಲಾಸ್ ವೆಳ್ಳ ಧರ್ಮ. ಡಾಕ್ಟ್ರೆ ನಾನು ಈ ಮನೆ ಯಜಮಾನಿ, ಏನು ಹೆದರ್ಕೋಬೇಡಿ. ನನ್ನ ಮಗ ಮಾಡಿ ಮೇಲೆ ಸ್ವಲ್ಪ ನೋಡಿರಂತೆ ಬನ್ನಿ. ಅಯ್ಯೋ ಅಯ್ಯೋ, ನನ್ಗಿರೋದು ಒಬ್ಬನೇ ಮಗ, ನೀವೇನು ಭಯಪಡ್ಬೇಡಿ. ಸ್ವಲ್ಪ ನೋಡ್ಕೊಂಡು ಹೋಗಿರಂತೆ ಬನ್ನಿ ಡಾಕ್ಟ್ರೆ. ಬನ್ನಿ. ಬೇಬಿ, ಈ ತರ ವಾಯಲ್ಲಿ ಬೆರಳು ಹಾಕ್ಬಾರ್ದು, ಕೆಟ್ಟ ಅಭ್ಯಾಸ. ಅಮ್ಮ, ನನಗೆ ಮದ್ವೆ ಮಾಡಮ್ಮ. ನನಗೆ ಮದ್ವೆ ಮಾಡಮ್ಮ. ರೋಗ ನಿನಗೆ ಚಿನ್ನದಂತ ಹುಡುಗಿನ ತಂದು ಮದುವೆ ಮಾಡ್ತೀನಿ. ನೋಡಿ ಡಾಕ್ಟ್ರೆ, ಇವ್ನು ಈ ತರ 3 ಹೊತ್ತು ತಿಂದು ಮೈ ಬೆಳೆಸ್ಕೊಂಡಿದ್ದಾನೆ. ನಾನು ಒಂದು ಔಷಧಿ ಹೇಳಿ ಡಾಕ್ಟ್ರೆ. ನೋ ಪ್ರಾಬ್ಲಮ್. ಉಪವಾಸ. ಎಂತ ಕೆಲಸ ಮಾಡ್ಬಿಟ್ರಿ? ಬೇಗ ಬನ್ನಿ ಡಾಕ್ಟರ್, ಬೇಗ ಬನ್ನಿ. ಅಯ್ಯೋ ಡಾಕ್ಟರ್, ಬೇಗ ಬನ್ನಿ ಡಾಕ್ಟರ್, ಬೇಗ ಬನ್ನಿ. ಅಯ್ಯೋ ನಿಲ್ಸು. ದೇವಸ್ಥಾನದಲ್ಲಿ ಮಾಡೋ ಉರುಳ್ಸೇವೆ ಇಲ್ಲೇ ಮಾಡ್ತಿದೆಯಲ್ಲ. ಡಾಕ್ಟರ್, ನೀವೇ ತಾನೇ ಮಗು ಬಾಯಿಂದ ಬೆಲ್ ತೆಗೆದಿದ್ದು? ಹೌದು, ನಾನೇ. ಹಾಕಿ. ಅಯ್ಯೋ, ನಿಮಗ್ ಹೇಳಿಲ್ಲ ಡಾಕ್ಟ್ರೆ, ಮಗು ಬಾಯಿಂದ ಯಾರು ಬೆಲ್ ತೆಗೆದ್ರೋ ಅವರೇ ಮತ್ತೆ ಬೆರ್ಲ್ ಹಾಕಿದ್ರೇನೆ ಅದು ಅಳು ನಿಲ್ಸೋದು. ಈ ತರ ನೋಡೋ ಅಭ್ಯಾಸ ಹೆಣ್ಮಗು ವಯಸ್ಸಾಗೋದ್ ಮುಂಚೆ ಅಭ್ಯಾಸ ನಿಲ್ಸಿ ಬಿಡಿ. ಮಗು ತಪ್ಪು ಅದು ನಿಲ್ತು. ಈಗ ಬೇಕಾದ್ರೆ 1 ಬೆರಲೇನು 2 ಬೆರಳು ನಾನೇ ಹಾಕ್ತೀನಿ. ಲಕ್ಷ್ಮಿ, ಲಕ್ಷ್ಮಿ 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 ನೀರ್ಲು ಆಡ್ಬೇಡಮ್ಮ, ಶೀತ ಆಗತ್ತೆ. ಹೇಳು ಮೇಲೆ. ಏನು ಹೇಳೋಕ್ಕಾಗಲ್ಲ, ತಾಯಿ ಇಲ್ದಿರೋ ಮಗು. ಇಲ್ಲಮ್ಮ, ಮರ್ತ್ಬಿಟ್ಟೆ. ಸರಿಮ್ಮ. ನಿಮ್ಗೇನು ಹೇಳಕ್ಕಾಗಲ್ಲ ಪಾಪ, ಅಮ್ಮ ಇಲ್ಲದ ಅಪ್ಪ. ಎಲ್ರಿಗೂ ಮಾರ್ಕ್ಸ್ ಕಾರ್ಡ್ ಬಂದಾಯ್ತಾ? ನೋಡಿ, ಒಂದೊಂದು ಸಬ್ಜೆಕ್ಟ್ ನಲ್ಲಿ ಫೇಲ್ ಆಗಿದ್ರು ಈ ಸ್ಕೇಲಲ್ಲಿ 1 ಏಟು. ಅಭ್ಯಾಸ ಇರೋ ಕಂಡೀಷನ್ನೇ, ಹೊಸದೇನು ಅಲ್ಲ. ಕೊಡು ಪದ್ಮ. ಎಲ್ಲ ಸಬ್ಜೆಕ್ಟ್ ಅಲ್ಲೂ ಪಾಸು, ಹೋಮ್ ಸೈನ್ಸ್ ಬಿಟ್ಟು. ಯಾಕೆ ಹೋಮ್ ಸೈನ್ಸ್ ಅಲ್ಲಿ ಯಾಕೆ ಫೇಲು? ಹೆಣ್ಮಕ್ಳು ಹೋಮ್ ಸೈನ್ಸ್ ಅಲ್ಲಿ ಫೇಲ್ ಆಗ್ಬಾರ್ದಲ್ಲ? ಏನ್ ಮಾಡೋದು, ಪಾಠ ಹೇಳ್ಕೊಡೋ ಟೀಚರು ಬ್ರಹ್ಮಚಾರಿಣಿ. ಮನೆಗ್ ಬಂದ್ ಸಂದೇಹ ಕೇಳೋಣ ಅಂದ್ರೆ ಅಪ್ಪ ಬಿಡೋಯರ್. ಸರಿ ಸರಿ, ನಿಮ್ ಟೀಚರ್ಗೆ ಆದಷ್ಟು ಬೇಗ ಮದುವೆ ಮಾಡ್ಕೊಳಕ್ ಹೇಳು. ಪಾಪ ಗವಾಸ್ಕರ್. ಗವಾಸ್ಕರ್ ಯಾವಾಗ್ಲೂ ಗವಾಸ್ಕರೇ ಅಪ್ಪ, ಎಲ್ಲ 60 ಮೇಲೆ. ವೆರಿ ಗುಡ್. ಒಂದ್ ಕ್ರಿಕೆಟ್ ಬ್ಯಾಟ್ ಬೇಕಪ್ಪ. ನೀನ್ ತಗೊಂಡಿರೋ ಗುಡ್ ಮಾರ್ಕ್ಸ್ಗೆ ಕ್ರಿಕೆಟ್ ಬ್ಯಾಟ್ ಏನು, ಕ್ರಿಕೆಟ್ ಸೆಟ್ಟೇ ಕೊಡಿಸ್ತೀನಿ. ವೆರಿ ಗುಡ್. ಬಾಮ ಇಂದ್ರ. 99, 84, 87, 78, 96, 18. ಅದೇನಮ್ಮ 18? ಹಿಂದಿಯಲ್ಲಿ ಫೇಲ್ ಆದ್ರೆ ಪರವಾಗಿಲ್ಲ ಅಂತ ಟೀಚರ್ ಹೇಳಿದ್ರಪ್ಪ. ಇವಾಗೇನೋ ಪರವಾಗಿಲ್ಲ. ನಾಳೊಬ್ಬ ಹಿಂದಿ ಹುಡುಗನ ಕೊಟ್ಟು ಮದುವೆ ಮಾಡಿದ್ರೆ ಏನ್ ಮಾಡ್ತೀಯ? ನಾನು ಅವನ್ಗೆ ಕನ್ನಡ ಕಲ್ಸ್ಕೊಟ್ಬಿಡ್ತೀನಿ. ಒಳ್ಳೆ ಹುಡುಗಿ. ಥ್ಯಾಂಕ್ ಯು ಪಾ. ಬಾರೋ ಮಿಮಿಕ್ರಿ ರಾಜ ಬಾ. ಅಪ್ಪ, ಲೆಕ್ಕದಲ್ಲಿ 38. ಬಾಕಿದ್ರಲ್ಲಿ 20 ಕೆಳಗೆ. ಅಂದ್ರೆ 6 ಸಬ್ಜೆಕ್ಟ್ ಅಲ್ಲೂ ಫೇಲ್ ಆಗಿದೆಯಾ? ಕೈ ಚಾಚು. ಹೊಡಿಯೋ. ಬೇಡಪ್ಪ. ಹೊಡಿಯೋ. ಬೇಡಪ್ಪ.
ಸಾಕಪ್ಪ, ನೆಕ್ಸ್ಟ್ ಟೈಮ್ ಪಾಸ್ ಮಾಡ್ತಾ ಹೊಳ್ತೀನಿ. ಈ ಸಲ ಫೇಲ್ ಆಗಿದೆಯಲ್ಲ, ಅದಕ್ಕೋಸ್ಕರ ಹೊಡಿ. 1 2 3 4 5 6. ಥ್ಯಾಂಕ್ ಯು ಪಾ. ನೋಡು, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾರ್ಕ್ಸ್ ತಗೋಬೇಕು. ಹೋಗು. ಬಾರೋ ಸ್ಕ್ರೂ ಡ್ರೈವರ್ ಮಗನೇ, ಬಾ. ಯಾಕಪ್ಪ ಅಳ್ತಾ ಇದೀಯಾ? ನೀನ್ ಸ್ಕೂಲ್ಗೆ ಬಂದ್ರೇನೆ ರಿಪೋರ್ಟ್ ಶೀಟ್ ಕೊಡ್ತಾರಂತೆ. ಯಾಕೋ? ಟೀಚರ್ ಹೊಸ ಸೈಕಲ್ ಸ್ಕೂಲ್ ನಲ್ಲಿ ಇತ್ತು, ಸ್ಕ್ರೂ ಡ್ರೈವರ್ ಇಂದ ಮುಟ್ದೆ, ಎಲ್ಲ ಉದ್ರೋಯ್ತು, ಮತ್ತೆ ಸೇರ್ಸಕ್ ಬರ್ಲಿಲ್ಲಪ್ಪ. ಅಯ್ಯಯ್ಯೋ, ಇವತ್ತು ಗಾಜ್ ಹೊಡೆದಾಗ್ಬಿಟ್ರಾ? ಬನ್ರಿ ಇಲ್ಲಿ, ಬನ್ನಿ. ಒಡೆದವ್ರ ಕೈ ಚಾಚಿ. ಓ, ಅಷ್ಟೊಂದು ಹಠನಾ? ನಿಜ ಹೇಳಲ್ವಾ? ನಿಮ್ಮನ್ನ ಹೊಡಿಬೇಡ. ನೋಡಿಮ್ಮ, ಗಾಜು ಹೊಡೆದಾಗ್ಬಿಟ್ರು. ಉಮಾ, ಒಡೆದು ಹೋದ ಗಾಜನ ನೀನ್ ನೋಡ್ತಾ ಇದ್ಯಾ, ಆದ್ರೆ ಅವರಲ್ಲಿ ಒಡಿದಿರೋ ಒಗ್ಗಟ್ನ ನಾನ್ ನೋಡ್ತಾ ಇದ್ದೀನಿ. ಮಕ್ಕಳು ಹುಟ್ಟಿದ್ರೆ ಇಂಥ ಮಕ್ಕಳು ಹುಟ್ಟಬೇಕು. ಯಾರಾದ್ರೂ ಬಾಯ್ಬಿಟ್ರ ಈ ಒಗ್ಗಟ್ನ ಒಡಿಬೇಡ ಉಮಾ. ಅದಲ್ಲಮ್ಮ, ಹೊಡೆದಿದ್ಯಾರು ಅಂತಾನೆ ನಾನ್ ಬಾಯ್ಬಿಡ್ತೀನಿ. ನೀನ್ ಹೇಳೋ ಮರಿ, ನೀನ್ ಹೇಳೋ ರಾಜ, ಆ ಗಾಜನ್ನ ಅಷ್ಟೊಂದು ಲಕ್ಷ್ಮವಾಗಿ ಹೊಡೆದಿದ್ ಯಾರು ಹೇಳಪ್ಪ? ನೀನ್ ಹೇಳೋ ಮರಿ, ನೀನ್ ಹೇಳೋ ರಾಜ, ಯಾರು ಮಾಡ್ತಿದ್ದು? ನೀನಾ? ಏನ್ ಆಟ ಆಡ್ತಿದ್ರಪ್ಪ? ಹುಲಿಯಾಲಿನ ಮೇವು. ನಾನೇ ಡಾಕ್ಟರ್ ರಾಜ್ಕುಮಾರ್. ನಾನೇ ವಜ್ರಮುನಿ. ನಾನೇ ಜಯಪ್ರದ. ವಜ್ರಮುನಿ ಜಯಪ್ರದನ ಹೇಳ್ಕೊಂಡು ಹೋಗ್ತಾನೆ. ಆವಾಗ ನಮ್ ಗುರು ಏನ್ ಮಾಡ್ತಾರ ಗೊತ್ತಾ? ಹೀಗೇನೆ ಆ ಗಾಜು ಹೊಡೆದಿದ್ದು. ಏನಕ್ಕ ಹೊರಗಾಗಿದ್ಯಾ? ಲೇ ಅಶೋಕ್, ಅಲ್ಲೇನ್ ಮಾಡ್ತಾ ಇದ್ಯಾ? ಏನಿಲ್ಲಮ್ಮ, ಲೆಕ್ಕ ಮಾಡ್ತಾ ಇದ್ದೆ. ಲೆಕ್ಕ ಮಾಡಿದ್ರೆ ಹೊಗೆ ಬರುತ್ತಾ? ಎಲ್ಲಿ? ಏನಿಲ್ಲಮ್ಮ. ಎಲ್ಲಿ ತೋರ್ಸೋ. ಇಲ್ಲಮ್ಮ. ತೋರ್ಸಂದ್ರೆ ಚಳಕಮ್ಮ. ಬಿಡೋ ಅಮ್ಮ. ಈ ದಿನ ಸಂಜೆ 6 ಗಂಟೆಗೆ ಮುಂಚಿನ ಹಾಗೆ ದೇವಸ್ಥಾನದ ಬಳಿ ಸಂಧಿಸೋಣ. ಏನೋ ಬುದ್ಧಿ ಕೆಟ್ಟವನೇ? ಬುದ್ಧಿ ಕೆಟ್ಟವನೇ ನೀನೆ. ನನ್ ಮಗನ್ ದೇವಸ್ಥಾನದ ಹತ್ರ ನೋಡೋದಕ್ಕೆ ಹೀಗೆ ಏನೋ ಕಾಗ್ದ ಬರ್ದು ಕಳ್ಸೋದು? ಹೋಗ. ಏನ್ ಹೇಳ್ದೆ? ನೀನೇನ್ ಮಾಡ್ತೀನಿ ನೋಡು. ಅಬ್ಬಾ, ಮಕ್ಳ ಇವ್ರು 6 ಹೆತ್ತ ಅವಳು ಹೊರಟೋದ್ಲು, ಇಲ್ಲಿ ನನ್ನ ಗಂಟೆ ಕಿತ್ಕೊಂಡು ಹೋಗ್ತಾ ಇದೆ. ಹಲೋ ಡೇವಿಡ್ ನಿಕಲ್ಸನ್, ಗುಡ್ ಮಾರ್ನಿಂಗ್. ಜಸ್ಟ್ ಅ ಮಿನಿಟ್. ಸ್ಪೀಕ್ ಆನ್ ಸರ್. ಕೊಡ್ತೀನಿ ಸರ್. ಉಮಾ, ಸ್ವಲ್ಪ ಗಜೇಂದ್ರನ್ ಕಂಪನಿ ಲೈನ್ ಕೊಡು. ಉಮಾ, ಲೈನ್ ಕೇಳಿನಲ್ಲಮ್ಮ. ಕೊಡ್ತೀನಿ ಸರ್. ಸ್ಪೀಕ್ ಆನ್ ಸರ್. ಫ್ಯಾಂಟಾಸ್ಟಿಕ್. ಹಲೋ ಹಲೋ, ಸ್ವಲ್ಪ ಜೋರಾಗಿ ಮಾತಾಡಿ. ಹಲೋ, ಮಯೂರ್ ಆಫೀಸಾ? ನಾನೇ ಸಬ್ ಎಡಿಟರ್ ವಿಶ್ವನಾಥ್ ಮಾತಾಡ್ತಿರೋದು. ನಮಸ್ಕಾರ ಸರ್, ನನ್ನ ಹೆಸರು ಉಮಾ. ನಿಮ್ ಪತ್ರಿಕೆನ ತುಂಬಾ ಆಸಕ್ತಿಯಿಂದ ಓದ್ತೀನಿ. ನೀವು ಅದರಲ್ಲಿ ಅಂತ್ಯ ಅಂತ ಒಂದ್ ಕತೆ ಬರ್ದಿದ್ದಲ್ಲ, ಓದಿದ್ರಾ?
ಓದ್ದೆ ಸರ್. ಅದ್ ಹೇಗ್ ಸರ್ ಅದು? ಒಂದು ಪೇಜ್ನಲ್ಲಿ ಬರೆಯೋ ವಿಷಯನ 4 ಪೇಜ್ನಲ್ಲಿ ಬರ್ದಿದ್ದೀರಲ್ಲ. ಕೆಲವು ಸಮಯ ನನಗೆ ಗೊತ್ತಿಲ್ಲದೆ ಬರೆದು ಬಿಟ್ಟಿರ್ತೀನಿ. ಒಂದ್ ಕೆಲಸ ಮಾಡಿ, ನನ್ನ ಹೊಗಳಿ ಒಂದ್ ಲೆಟರ್ ಬರೀರಿ, ನೆಕ್ಸ್ಟ್ ಇಶ್ಯೂನೇ ಹಾಕ್ಬಿಡ್ತೀನಿ. ಖಂಡಿತ ಸರ್. ಆಮೇಲೆ ಅಲ್ಲಿ ಗೌರಿ ಮನೋಹರಿ ಅವರಿದ್ದಾರಾ? ನಾನವರ ಆಪ್ತ ಅಭಿಮಾನಿ. ಸ್ವಲ್ಪ ಅವ್ರ ಹತ್ರ ಮಾತಾಡ್ಬೇಕು ಸರ್. ಸಾರಿಮ್ಮ, ನಾವು ಅದನ್ನು ಹೇಳೋಂಗಿಲ್ಲಮ್ಮ. ಯಾಕೆಂದ್ರೆ ಅವ್ರು ಯಾರು ಅಂತ ಓದುಗರು ತಿಳ್ಕೊಳ್ಳೋದನ್ನ ಆ ರೈಟರ್ ಒಪ್ಪೋದಿಲ್ಲ. ಅಂದಾಗೆ ನನ್ನ ಕಥೆಯಲ್ಲಿ ಗೌರಿ ಮನೋಹರಿ ಗಂಡ ಹೆಣ್ಣ ಅದನ್ನಾದ್ರೂ ಹೇಳಿ ಸರ್. ಅವ್ರ ಪೆನ್ನು ಹೆಣ್ಣಿನ ಬಗ್ಗೆನೂ ಬರೆಯತ್ತೆ, ಗಂಡನ ಬಗ್ಗೆನೂ ಬರೆಯತ್ತೆ. ಗೌರಿ ಮನೋಹರಿ ವಯಸ್ಸು ಎಷ್ಟು ಸರ್? 10 ರಿಂದ 50 ಅಂತ ಇಟ್ಕೊಳ್ಳಿ. ಅವ್ರು ಯಾವ ಜಾತಿ, ಯಾವ ಮತ? ಅಮ್ಮ, ನೀ ಏನೇ ತಿರ್ಗಾ ಮುರ್ಗಾ ಮಾಡಿ ಕೇಳಿದ್ರು ವಿಷಯ ಸಿಗೋಲ್ಲ. ಹಾಗ ಸರಿ. ವಿಶ್ವನಾಥ್ ಅವರೇ, ನಿಮ್ ಬಾಯಿಂದಾನೆ ನಿಜ ಬರೋ ಹಾಗೆ ಮಾಡ್ಲಿಲ್ಲ. ನನ್ನ ಹೆಸರು ಉಮಾ ಅಲ್ಲ. ಹಲೋ, ಡೇವಿಡ್ ನಿಕಲ್ಸನ್, ಗುಡ್ ಮಾರ್ನಿಂಗ್. ಜಸ್ಟ್ ಅ ಮಿನಿಟ್. ಸ್ಪೀಕ್ ಆನ್ ಸರ್. ಹಲೋ, ಜಸ್ಟ್ ಅ ಮಿನಿಟ್. ಹೌದಾ? ಓಕೆ ಸರ್, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮ್ಯಾನೇಜರ್ ಇದ್ದಾರಾ? ಔಟ್ ಆಫ್ ಸ್ಟೇಷನ್. ಅಸಿಸ್ಟೆಂಟ್ ಮ್ಯಾನೇಜರ್? ಲೀವ್. ಅಕೌಂಟೆಂಟ್? ಪರ್ಮಿಷನ್ ತಗೊಂಡು ಹೋಗಾಯ್ತು. ಕ್ಯಾಶಿಯರ್? ಬ್ಯಾಂಕ್ ಹೋಗಿದ್ದಾರೆ. ಪ್ಯೂನ್? ಡೆಲಿವರಿಗೆ ಹೋದವರು ಇನ್ನೂ ಬಂದಿಲ್ಲ. ಏನ್ ಮೇಡಮ್, ನಿಮ್ಮ ಆಫೀಸ್ನಲ್ಲಿ ಲೆಟರ್ ಡೆಲಿವರಿ ಸರ್. ಓಹೋ, ಹಾಗಾದ್ರೆ ಆಫೀಸಲ್ಲಿ ನಾನು ಯಾರ ಹತ್ರ ಮಾತಾಡೋದು? ಮೊದಲು ನಿಮ್ಗೇನ್ ಬೇಕು? ನನಗೆ ನೀವು ಬೇಕು, ನಿಮ್ಮನೆ ಅಡ್ರೆಸ್ ಬೇಕು. ನಾನ್ಸೆನ್ಸ್. ನನ್ನ ಅಡ್ರೆಸ್ ನಿಮ್ಗೆ ಯಾಕೆ ಸರ್? ನಾನು ಮನೆಗೆ ಬಂದು ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ. ನನಗೂ ನಿಮಗೂ ಏನ್ ಪರ್ಸನಲ್? ಗೆಟ್ ಔಟ್, ಗೆಟ್ ಔಟ್. ಮೇಡಮ್, ನಿಮ್ಗೆ ಎಷ್ಟು ಜನ ಮಕ್ಕಳು? ನನಗೆ ವಿನ್ಸೆಂಟ್. ಅಪ್ಪ ವಿನ್ಸೆಂಟ್, ಅಮ್ಮ ಕರಿತಾ ಇದ್ದಾರೆ. ಒಳ ಕಳ್ಸು. ಬೇಡಿ ಮೇಡಮ್, ನಾನೇ ಹೋಗ್ತೀನಿ. ಸರ್, ಇಲ್ಲಿ ಬನ್ನಿ ಸರ್. ಸರ್, ನಿಮ್ ಹತ್ರ ಸ್ವಲ್ಪ ಜೋರಾಗಿ ಮಾತಾಡ್ಬಿಟ್ಟೆ. ನೋನು ಪರವಾಗಿಲ್ಲ. ಇದಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ನಮ್ ಕೆಲಸ ನಡೆಯುತ್ತಾ? ನನಗೆ ಕೋಪನೇ ಬರೋದಿಲ್ಲ. ಯಾಕೆಂದ್ರೆ ನಾನೊಬ್ಬ ಇನ್ಶೂರೆನ್ಸ್ ಏಜೆಂಟ್. ಮೇಡಮ್, ಒಂದು ಪಾಲಿಸಿ ತಗೋತೀರಾ? ಬೇಡಿ, ನಿಮ್ ಮೂಡ್ ಚೆನ್ನಾಗಿರ್ಬೇಕಾದ್ರೆ ನಾನೇ ಬಂದು ನೋಡ್ತೀನಿ. ಫೋನ್. ಹೋಗ್ರಿ 1 2 3 4 5 6 7 8 20 21 22 23 24 25 26 27. ನನ್ನಿಂದ ಯಾಕೆ ಬರ್ತೀಯ? ನಿನ್ನಿಂದ ನಾನು ಔಟ್ ಆಗ್ತೀನಿ. ನನಗೆ ಜಾಗ ಇಲ್ಲ. ನಿನ್ ಜಾಗ ಬೇಕಾ? ಇಲ್ಲಿ ಬಾ, ತೋರ್ತೀನಿ. ಒಳಗಡೆ ಕೂತ್ಕೋ. ನಿನ್ನ ಯಾರು ಕಂಡಿದ್ದಕ್ಕಾಗಲ್ಲ. ಹಾಯ್, ಇನ್ಮೇಲೆ ಬೇಬಿನ ಯಾರು ಕಂಡಿದ್ದಕ್ಕಾಗಲ್ಲ. ನಂತ 100. ಬೇಬಿನ ಕಂಡಿದ್ದಕ್ಕೆ ಆಗಲ್ಲ. ಹೌದು, ಬೇಬಿಯಲ್ಲಿ ನನ್ ಗೊತ್ತಿಲ್ಲ, ನೀನೇ ಹೇಳು. ಹೇಳಿದ್ರೆ ಒಂದು ಗುರ್ತಿಂತೀಯಾ? ಅನಿಲ್, ಬೇಬಿಯಲ್ಲಿ ಹೇಳು. ಇದ್ದ ಒಂದ್ ಗೊತ್ತು, ಬಾ ಹೇಳ್ತೀನಿ. ಇದು ಬೇಬಿನ ಬೀರಲ್ಲಿ ಕುಡಿಸಿ ಬೀಗಾಕ್ಬಿಟ್ಟೆ. ಅಯ್ಯಯ್ಯೋ, ಮಗುಗೆ ಉಸಿರಾಡ್ತಾ ಇಲ್ಲ. ಬೀಗದ ಕೈಲ ಬೀಗದ ಕೈನ ಜೋಬಾಗಿಡಿದೆ. ಬೀಗದ ಕೈ ಜೋಬಾಗಿಡಾಗಿದೆ. ಈಗ ಕಾಣ್ತಲ್ಲ. ಬೀಗದ ಕೈ ಇಲ್ವಾ? ಬೀರೊಳಗ್ ಕುಡಿಸಿ ಬೀಗ ಹಾಕಿ ಬೀಗದ ಕೈ ಕಳಿಸ್ಬಿಟ್ಟಿಯಾ? ನಾನೇನ್ ಮಾಡ್ಲಿ? ನಂಗೇನ್ ಗೊತ್ತಿಲ್ಲ. ಅಯ್ಯೋ, ಬೀಗದ ಕೈ ಇಲ್ಲ. ನಂಗೇನ್ ಗೊತ್ತಿಲ್ಲ. ಅಯ್ಯೋ, ಏನಮ್ಮ, ಏನಾಯ್ತು? ಅನಿಲು ಬೇಬಿನ ಬೀರೊಳಗೆ ಇಟ್ಬಿಟ್ಟು ಬೀಗ ಹಾಕಿ ಬೀಗದ ಕೈ ಕಳಿಸ್ಬಿಟ್ಟ. ಅಯ್ಯೋ, ಮಗುಗೆ ಏನಾಯ್ತು ಏನೋ? ಬೇಬಿ, ಅಯ್ಯೋ ಬೇಬಿ, ಅಯ್ಯೋ ಮಗುಗೆ ಏನಾಯ್ತೇನೋ? ಎಲ್ಲಿಗ ಅಭಿಮುಡಿಗ? ಯಾಕೆ ಮಾಡ್ದೆ? ಅಯ್ಯೋ ದೇವ್ರೆ, ಕಾಪಾಡು. ಅಯ್ಯೋ ಬೇಬಿ, ಎದುರ್ಕೋಬೇಡಮ್ಮ, ಎದುರ್ಕೋಬೇಡ. ಅಮ್ಮ, ಬೀಗದ ಕೈ ಸಿಕ್ಬಿಟ್ಟು. ಕಮಲ, ಓಡ್ಬಾ. ಬೇಬಿ, ಎದುರ್ಕೋಬೇಡಮ್ಮ. ಬೇಬಿ, ಏನಾಯ್ತಮ್ಮ? ನಾವು ಕಣ್ಣ ಮುಚ್ಚಾಳ ಆಡ್ತಾ ಇದೀವಿ. ಅಷ್ಟು ಮುಖ್ಯಮ್ಮ.
ರಾಮಚಂದ್ರ, ಸಾಕಪ್ಪ ಸಾಕು, ಈ ಕೆಲಸನೇ ಸಾಕು. ವಾರ ವಾರ ಈ ಗೌರಿ ಮನೋಹರಿ ಹತ್ರ ಕಥೆ ಕೇಳೋದು ಅಂದ್ರೆ ದೊಡ್ಡ ತಲೆನೋವು. ಹೋದ್ಸಲ ಕಿವಿನೇ ಕಿವಿಡಾಗಿ ಹೋಯ್ತು. ಈ ಸಲ ಇನ್ನೇನೇನ್ ಕಾದಿದೆಯೋ ಸಾರ್? ಕೂತ್ಕೊಳ್ಳಿ. ಏನು ಸಾರ್, ಕಥೆನೇ ಬಂದಿಲ್ಲ, ಪ್ರಶ್ನೆ ಕಾಯ್ತಾ ಇದೆ. ಎಲ್ಲ ಬರ್ದಿದ್ದೀನಿ ಸರ್, ಆದ್ರೆ ಒಂದು ಚಿಕ್ಕ ಸಮಸ್ಯೆ. ಏನ್ ಸಮಸ್ಯೆ ಇದ್ರು ನಾನ್ ನೋಡ್ಕೋತೀನಿ ಸರ್. ಕತೆ ಮುಂಚೆ ಕೊಟ್ಬಿಡಿಪ್ಪ. ಕೊಡ್ತೀನಿ. ಇದು ಮೊದಲನೇ ಪುಟ. ನನ್ನ ಮಗ ಗಾಳಿಪಟ ಮಾಡಾಡ್ತಿದ್ದ. ಇದು ಎರಡನೇ ಪುಟ. ನನ್ನ ಕೊನೆ ಮಗಳು ಹೋಗ್ಬಿಟ್ಲು. ಮೂರನೇ ಪುಟ. ಸ್ವಲ್ಪ ಹಿಡ್ಕೊಳ್ಳಿ. ಇದು ಮೂರನೇ ಪುಟ. ಎಲ್ಲ ಕುರ್ಚು ಸರಿ ಹೋಗುತ್ತೆ. ನಾಲ್ಕನೇ ಪುಟ. ನೀವೇ ಇನ್ನೊಂದು ಕಾಪಿ ಬರೆದು ಆಫೀಸಿಗೆ ತಂದ್ಕೊಟ್ಬಿಡಿ ಸರ್ ಪ್ಲೀಸ್. ಬೇಕಾದ್ರೆ ಇನ್ನೊಂದು ದಿವಸ ತಗೊಳ್ಳಿ. ಓಕೆ ಸರ್. ಬರ್ತಾಬೇಡಿ, ನಾಳೆ ಖಂಡಿತ ತಗೊಂಬನ್ನಿ. ಏನೋ ಪ್ಲೀಸ್ ಬರ್ತೀನಿ, ಮರೀದೆ ಕಳಿಸಿ, ಗಾಳಿ ಕಳಿಸ್ಬಿಡ್ಬೇಡಿ. ಹಲೋ, ಮಿಸ್ಟರ್ ಕುಮಾರ್ ಇದ್ದಾರಾ? ನಮ್ಮ ಮ್ಯಾನೇಜರ್ ಮಾತಾಡ್ಬೇಕಂತೆ. ಸ್ಪೀಕನ್ ಸರ್. ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ನಿಮ್ಮ ಮೂಡ್ ಹೇಗಿದೆ ಇವತ್ತು? ಜಸ್ಟ್ ಅ ಮಿನಿಟ್. ಒಂದು ಪಾಲಿಸಿ ತಗೋತೀರಾ ಮೇಡಮ್? ಹಲೋ, ನಾನು ಸ್ವಲ್ಪ ಬಿಸಿ ಆಗಿದ್ದೀನಿ. ಪರವಾಗಿಲ್ಲ, ನಾನು ಚೇರ್ನಲ್ಲಿ ಫ್ರೀಯಾಗಿ ಕೂತಿರ್ತೀನಿ. ಹಲೋ ಡೇವಿಡ್ ನಿಕಲ್ಸನ್, ಗುಡ್ ಮಾರ್ನಿಂಗ್. 2 ಗಂಟೆ ಮೇಲೆ ಬರ್ತಾರೆ. ಹಲೋ ಡೇವಿಡ್ ನಿಕಲ್ಸನ್, ಗುಡ್ ಮಾರ್ನಿಂಗ್. ಜಸ್ಟ್ ಅ ಮಿನಿಟ್. ಸ್ಪೀಕರ್ ಸರ್. ಅಂಗಡಿನ ಅರ್ಧ ಬಿಟ್ರಾ? ಅಯ್ಯೋ ಮರ್ತೆ ಬಿಟ್ಟೆ. ಮೇಡಮ್ ಒಂದು ನಿಮಿಷ ಇರಿ ಸರ್. ಮೇಡಮ್ ಒಂದು ನಿಮಿಷ ಮೇಡಮ್. ಸ್ವಲ್ಪ ಇರಿ. ಹಲೋ, ನಾನೇ ವಿಶ್ವನಾಥ್. ಅಲ್ಲಿ ಗೌರಿ ಮನೋಹರ್ ಇದ್ದಾರಾ? ಗೌರಿ ಮನೋಹರ್ ಇದ್ದಾರಾ? ನೀವ್ಯಾರು? ನಾನು ಅವ್ರ ಅಕ್ಕನ ಮಗಳು ಶ್ಯಾಮ್ಲಾ ಅಂತ. ಅವ್ರ ಅಜ್ಜಿಗೆ ತುಂಬಾ ಸೀರಿಯಸ್ ಆಗಿ ವಿಕ್ಟೋರಿಯಾ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಅವರಲ್ಲಿಗೆ ಬಂದ್ರೆ ಅರ್ಜೆಂಟ್ ಆಗಿ ಬರಕ್ ಹೇಳಿ ಸರ್, ಮರಿಬೇಡಿ ಸರ್. ಮರಿತೀನ ಅಮ್ಮ, ಅಜ್ಜಿ ಸೀರಿಯಸ್ ಅಂದ್ರೆ ಮೊಮ್ಮಗ ಹೋಗ್ಲೇಬೇಕಲ್ಲ. ಮೊಮ್ಮಗನ? ಹಾಗಾದ್ರೆ ಗೌರಿ ಮನೋಹರಿ ಅನ್ನೋರು ಹೆಂಗ್ಸಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾರು ಮಾತಾಡೋದು? ಸವಾಲ್ ಹಾಕಿದಿನಲ್ಲ ಆ ಉಮಾ. ವಿಶ್ವನಾಥ್ ಅವರೇ, ನೋಡಿದಿರಾ? ನಿಮ್ ಬಾಯಿಂದಾನೆ ನಿಜ ಬರೋ ಹಾಗೆ ಮಾಡಿದೆ. ನಿಮ್ಮೊಬ್ಬರಿಗೆ ಬುದ್ಧಿ ಇದೆ ಅಂತ ತಿಳ್ಕೊಳ್ಬೇಡಿ, ಓದುಗರಿಗೂ ಸ್ವಲ್ಪ ಇದೆ. ಇದು ವಿಶ್ವನಾಥ್ ಅಲ್ಲ, ರಾಂಗ್ ನಂಬರ್. ಸರ್, ಇದು ಯಾರ ಹತ್ರನೂ ಹೇಳ್ಬೇಡಿ. ನನ್ನ ಫೇವ್ರೆಟ್ ರೈಟರ್ ಗೌರಿ ಮನೋಹರಿ ಗಂಡ್ಸಂತೆ. ಸರ್, ಈಗ ನಾ ಒಳ್ಳೆ ಮೂಡ್ನಲ್ಲಿದ್ದೀನಿ. ಒಂದು ಫಾರ್ಮ್ ಕೊಡಿ ಸರ್. ಅಲ್ಲೇ ಇರೋದು ಮೇಡಮ್, ಒಬ್ಬ ಇನ್ಶೂರೆನ್ಸ್ ಏಜೆಂಟ್ ಇನ್ ಸಕ್ಸಸ್. ಮೊದಲು ಗೆಟ್ ಔಟ್, ಆಮೇಲೆ ಪ್ಯಾಂಪ್ಲೆಟ್. ಮೇಡಮ್, ನಿಜವಾಗ್ಲೂ ನಿಮ್ ಲೈಫಿಗೆ ನಾನೇ ಆಶ್ರಯ ಕೊಡೋಣ. ಈ ಇನ್ಶೂರೆನ್ಸ್ ಪಾಲಿಸಿ ಮೂಲಕ ಇದನ್ನ ಓದ್ ನೋಡಿ, ಮಿಕ್ಕ ವಿಷಯ ನಾನು ಆಮೇಲೆ ಬಂದೆ. ನಮಸ್ಕಾರ ಮೇಡಮ್. ಮಧುಸೂದನ, ಬಾರಪ್ಪ, ಇದನ್ನ ಹಚ್ಕೊಂಡು ನಿನಗೆ ದೇವ್ರು ಒಳ್ಳೇದ್ ಮಾಡಿ ಬೇಡ್ಕೊ. ದೇವ್ರೆ, ನನಗೆ ಬೇಗ ಮದುವೆ ಆಗ್ಲಿ, ಒಂದಲ್ಲ 2. ಕುಂಕುಮನ ಹಚ್ಕೊಳ್ಳೋ. ನೀನ್ ಹಚ್ಕೊಳ್ಳೋದಿಲ್ಲ, ನಂಗೆ ಯಾಕ? ಅಯ್ಯೋ ಪಾಪ ಮಿಡದೆ, ಅಪ್ಪ ನಂಗೆ ನೀರ್ ಕೊಟ್ಟು ನನ್ನಿಂತ ಮಾತಾಡ್ತಿದ್ದೀನೋ. ಕೆಳಗಡೆ ಮನೆ ಮಕ್ಳು ಕೂಡ ಅಪ್ಪನ ನುಂಗಿದಾರ. ಆದ್ರೂ ಉಮ್ಮಕ್ಕ ಬೊಟ್ಟು ಗಿಟ್ಟೆಲ್ಲ ಹಚ್ಕೋತಾಳಲ್ಲ, ನೀನ್ ಹೇಳು. ಹಿಡಿದು ಬಿಟ್ಟಲ್ಲ ಪಾಯಿಂಟು. ಎಷ್ಟಾದ್ರೂ ಕ್ರಿಮಿನಲ್ ಮಗ ಅಲ್ವೇ? ಹಾಗಲ್ವೋ ಅಮ್ಮ, ಅವಳ ಆಫೀಸು ಅಲ್ಲಿ ಇಲ್ಲಿ ಸುತ್ತಾಳೆ. ಬರೀ ಹಣೆಯಲ್ಲಿ ಹೋಗೋದು ಚೆನ್ನಾಗಿರೋದಿಲ್ಲ. ಹಾಗಾದ್ರೆ ನಾಳೆಯಿಂದ ನೀನು ಹೊರಗಡೆ ಹೋಗು, ಬೊಟ್ಟು ಗಿಟ್ಟು ಎಲ್ಲ ಹಚ್ಕೋ. ಯಾರು ಬೇಡ ಅಂದ್ರು? ನನ್ನ ಅಂತರಂಗದಲ್ಲಿ ಹುದುಗಿರೋ ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಇವರುಗಳಿಗೆ ಇಲ್ಲ. ಬನ್ನಿ, ಧೈರ್ಯವಾಗಿ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ಸೇರಿದೆ, ಕೂತ್ಕೊಳ್ಳಿ. ಏನು ವಿಷಯ? ನನ್ನ ಹೆಸರು ಉಮಾ. ಉಮಾ ಅಂದ್ರೆ
ಅಲ್ಲಿಗೂ ಗೊತ್ತಾಗ್ಲಿಲ್ಲ ಅಂದ್ರೆ ಸವಾಲ್ ಹಾಕಿದ್ನಲ್ಲ ಆ ಉಮಾ. ಓ ನೀವೇನಾ? ಅಂತೂ ನನ್ ಜಯಿಸ್ಬಿಟ್ರಿ, ಪರವಾಗಿಲ್ಲ. ಹೆಂಗಸತ್ರ ಸೋತ್ರೆ ನಂಗೇನು ಬೇಜಾರಿಲ್ಲ, ಇನ್ನೂ ಹೆಮ್ಮೆನೆ. ಏನು ವಿಷಯ? ಸರ್, ದಯವಿಟ್ಟು ಗೌರಿ ಮನೋಹರಿ ಅವರ ಒಬ್ಬ ಸಾಮಾನ್ಯ ಅಭಿಮಾನಿ ಅಂತ ನಾನು ತಿಳ್ಕೋಬೇಡಿ. ನನ್ನ ಕೆಲವು ಪ್ರಾಬ್ಲಮ್ಸ್ ಬಗ್ಗೆ ಅವ್ರ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಡಿಸ್ಕಸ್ ಮಾಡಬೇಕು. ಅದು ಸರಿ, ನಿಮ್ಗಿನ್ನೂ ಮದುವೆ ಆಗಿಲ್ಲ ತಾನೆ? ಹೌ ಡಸ್ ಇಟ್ ಮ್ಯಾಟರ್ ಸರ್? ಇಟ್ ಮ್ಯಾಟರ್ಸ್ ಮಚ್. ಸ್ವಲ್ಪ ಇರಿ, ಫೋನ್ ಮಾಡಿ ಅವ್ರು ಏನ್ ಹೇಳ್ತಾರೋ ಕೇಳ್ಕೊಂಡ್ಬರ್ತೀನಿ. ಸರ್, ಫೋನ್ ಇಲ್ಲೇ ಇದೆಯಲ್ಲ? ನಿಮ್ಮೆದುರಿಗೆ ಫೋನ್ ಮಾಡಿದ್ರೆ ನೀವು ನಂಬರ್ ತಿಳ್ಕೊಂಡ್ಬಿಡ್ತೀರಿ. ಫೋನಲ್ಲಿ ನಂಗೆ ಗಸ್ಕಟ್ಟೋರಲ್ವೇ ನೀವು? ಮೇಡಮ್, ನೀವು ತುಂಬಾ ಅದೃಷ್ಟವಂತರು. ಅವ್ರು ನಿಮ್ಮನ್ನ ನೋಡಕ್ ಒಪ್ಕೊಂಡ್ಬಿಟ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಾಯಂಕಾಲ 5 ಗಂಟೆಗೆ ಗೋಕುಲ ಹೋಟೆಲ್ನಲ್ಲಿ ನಿಮಗೋಸ್ಕರ ಕಾದಿರ್ತಾರೆ. ಸರಿ ಸರ್. ಸರ್, ಅವ್ರನ್ನ ಹೇಗೆ ಸರ್ ಕಂಡುಹಿಡಿಯೋದು? ಅವ್ರು ಸಾಯ್ತೀನಿ ಅಂತ ಅನ್ನೋದು ಮುಖದಲ್ಲೇ ಬರ್ದಿರುತ್ತೆ. ಅವರನ್ನು ನೋಡಿದ್ರೆ ಗೊತ್ತಾಗತ್ತೆ. ಅದೇ ಒಂದ್ ಕಳೆ. ಆ ಸರಸ್ವತಿ ಕಟಾಕ್ಷ ಮುಖದಲ್ಲಿ ಹಾಗೆ ತಾಂಡವಾಡ್ತಿರುತ್ತೆ. ಈಗ ನನ್ನನ್ನೇ ತಗೊಳ್ಳಿ, ಅದು ಹೊರಟೋದ್ಲಾ? ಇಡ್ಲಿ ವಡೆ ದೋಸೆ ಪೂರಿ ಪೊಂಗಲ್ ಉಪ್ಮಾ. ಒಬ್ರು ಬರಬೇಕು, ಆಮೇಲೆ ಆರ್ಡರ್ ಮಾಡ್ತೀನಿ. ಸರಿಮ್ಮ. ಹಲೋ ಮೇಡಮ್, ನಮಸ್ಕಾರ. ಈ ತಲೆ ತಿನ್ನೋಗಿರಾಗಿ ಬಂದ್ಬಿಡ್ತಲ್ಲ. ಏನ್ ಮೇಡಮ್, ಹೋಟೆಲ್ ಟಿಫನ್ ಮಾಡಿ ಬಂದ್ರ? ಇಲ್ಲ, ತಟ್ಟೆ ತೊಳಿಯೋಕ್ ಬಂದೆ. ಪರವಾಗಿಲ್ಲ, ನೀವು ಜೋಕ್ ಮಾಡ್ತೀರಾ. ನಾನು ಇಲ್ಲಿ ಕೂತ್ಕೋಬೋದಾ? ಅಷ್ಟು ಡಿಸೆನ್ಸ್ ಇದೆಯಾ? ಸ್ವಲ್ಪ ಇದೆ ಅಷ್ಟೇ. ಆದ್ರೆ ಒಂದು, ಒಬ್ರಿಗೋಸ್ಕರ ಕಾಯ್ತಾ ಇದ್ದೀನಿ. ಅವ್ರು ಬಂದ ತಕ್ಷಣ ಜಾಗ ಖಾಲಿ ಮಾಡ್ಬೇಕು. ಓಕೆ ಮೇಡಮ್. ಮಿಸ್ಟರ್ ಶಿವರಾಮ್, ಒಂದು ಕೆಲಸ ಮಾಡಿ ಸರ್. ನಿಮ್ಮ ಇನ್ಶೂರೆನ್ಸ್ ಯಾವಾಗ ಪ್ರಾರಂಭ ಮಾಡಿದ್ರು ಅನ್ನೋದ್ರಿಂದ ಶುರು ಮಾಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಇನ್ಶೂರೆನ್ಸ್ ಅಂದ್ರೆ ಅಬ್ಬಾ, ಇನ್ಶೂರೆನ್ಸ್ ಅಂದ್ರೆ ಇಷ್ಟೆಲ್ಲ ವಿಷಯ ಇದೆಯಾ ಸರ್? ಹೌದು ಮೇಡಮ್. ಒಂದು ಪಾಲಿಸಿ ತಗೊಳ್ಳಿ ಮೇಡಮ್. ಸುಮ್ಮನೆ ರೀ ಸರ್, ನೀವು ನಿಮ್ಮ ಪಾಲಿಸಿನೋ. ಈ ರೈಟ್ರು ಬೇರೆ ಇನ್ನೂ ಬರ್ಲಿಲ್ಲ. ಇವರೆಲ್ಲ ಯಾವ ಸಿಮೆ ರೈಟರ್ ಮೇಡಮ್? ಒಂದು ಹೆಣ್ಣು ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೇ ಇರೋರು. ಚಚೆ, ಇವರೆಲ್ಲ ಅದೇನು ಬರೆದು ಗುಡ್ಡೆ ಹಾಕ್ತಾರೋ. ಸರ್, ಅವರ ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ಅದೇ ನನ್ನ ಕಷ್ಟ. ಅವರು ನನ್ನ ಒಬ್ಬ ಸಾಮಾನ್ಯ ಅಭಿಮಾನಿ ಅಂತ ತಿಳ್ಕೊಂಡು ಬಿಟ್ಟಿದ್ದಾರೆ. ನನ್ನ ದುರಾದೃಷ್ಟ. ಮೇಡಮ್, ನನ್ನ ಮಾತು ಕೇಳಿ. ತಾನಾಗಿ ಬೀಳ್ದಿರೋ ಹಣ್ಣನ್ನ ಕಲ್ಲು ಹೊಡೆದು ಬೀಳಿಸ್ಬೇಕು. ಹಾಗಂದ್ರೆ ವಯಲೆನ್ಸ್. ನಾನು ಹೇಳ್ದಾಗ ನೀವು ಅವನಿಗೊಂದು ಕಾಗದ ಬರೀರಿ, ಅವ್ನು ಖಂಡಿತ ನಿಮ್ಮನ್ನು ಹುಡ್ಕೊಂಡು ಓಡೋಡ್ ಬರ್ತಾನೆ. ಏನ್ ಸರ್ ಬರೆಯೋದು? ಲೇ ಬುದ್ಧಿ ಇಲ್ದಿರೋ ಕತೆಗಾರಾನೆ, ನೀನೇನ್ ದೊಡ್ಡ ಗರುಗಂಬ ಅಂತ ತಿಳ್ಕೊಂಡಿದೀಯಾ? ನಿನಗೋಸ್ಕರ ನಾನು ಕಾಯ್ತಾ ಇದ್ನಲ್ಲ, ನನ್ನ ಬುದ್ಧಿಗೆ ಬಾಟಾದಲ್ಲಿ ಹೊಡ್ಕೋಬೇಕು. ಇದುವರೆಗೂ ನಾನು ನಿನ್ ಮೇಲೆ ಇಟ್ಟಿದ್ದ ಅಭಿಮಾನ ಮರ್ಯಾದೆ ಎಲ್ಲ ಇವತ್ತಿನಿಂದ ಗೋವಿಂದ. ಲೆಟ್ ಅಸ್ ಪಾರ್ಟ್ ಆಸ್ ಎನಿಮೀಸ್. ಅಪ್ಪ, ಯಾರೋ ಉಮಾ ಅಂತೆ. ಉಮಾ? ಇದು ಪತ್ರಿಕೆ ಆಫೀಸ್ ಹೋಗ್ಬಿಟ್ಟು ರಿಟರ್ನ್ ಬಂದಿದೆಪ್ಪ. ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಓದು. ನನ್ನ ಪ್ರೀತಿ ಪಾತ್ರರಾದ ಗೌರಿ ಮನೋಹರಿ ಅವರಿಗೆ. ಏನು? ಪ್ರೀತಿ ಪಾತ್ರರಾದ ಹಾಗಂತ ಬರ್ತಿದ್ದಾಳ? ಓದು ಓದು. ನಿಮಗಾಗಿ ಕಾದು ಕಾದು ಮೋಸ ಹೋದ ನಿಮ್ಮ ರಸಿಕೆ ಅಲ್ಲ ಅಲ್ಲ ಅಭಿಮಾನಿ, ಅದು ತಪ್ಪು. ಭಕ್ತೆಯಾದ ಉಮಾನ ಒಂದು ಬೇಡಿಕೆ. ನಿಮ್ಮ ದರ್ಶನ ಭಾಗ್ಯ ನನಗೆ ಸಿಗೋದಾದರೆ ಕೋಟಿ ವರ್ಷಗಳಾದರೂ ಕಾಯುತ್ತೇನೆ. ಶಬರಿಯ ಭಕ್ತಿಗೆ ನನ್ನ ಭಕ್ತಿ ಏನು ಕಮ್ಮಿ ಇಲ್ಲ. ಇಂತಿ ನಿಮ್ಮ ಅಭಿಮಾನಿ ಉಮಾ. ಹಲೋ ಹಲೋ. ಗುಡ್ ಆಫ್ಟರ್ನೂನ್, ಡೇವಿಡ್ ನಿಕಲ್ಸನ್ ಸರ್. ಭಕ್ತ ಶಬರಿ ಇದ್ದಾರಾ? ಭಕ್ತ ಶಬರಿನಾ?
ಯಾರು ಸರ್ ನೀವು? ನಾನು ಗೌರಿ ಮನೋಹರಿ. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ದೇವಡಿ. ನಾ ಸರ್ ಉಮಾ ಸರ್, ಭಕ್ತ ಶಬರಿ ಸರ್. ನಾ ಒಂದು ಕಾಗದ ಬರ್ದಿದ್ದೆ, ಬಂತ ಸರ್? ಓದ್ರ ಸರ್? ಓದ್ದೆ ಸರ್, ನನ್ನ ಹತ್ರನೇ ಇದೆ ಸರ್. ಶ್ರೀರಾಮಚಂದ್ರನಿಗೆ ಶಬರಿ ಹೇಗೋ ಹಾಗೆ ನೀವು ನನ್ನ ರಸಿಕರು ಅಲ್ಲ, ಅಭಿಮಾನಿ. ಭಕ್ತೆ. ಬರ್ದಿದ್ದೀರಾ? ಏನ್ ಸರ್ ನೀವು? ನಿಮ್ಗೋಸ್ಕರ ರೆಸ್ಟೋರೆಂಟ್ ಅಲ್ಲಿ ಎಷ್ಟೊತ್ತು ಕಾದಿದ್ದೆ ಗೊತ್ತಾ? ಯಾಕೆ ಸರ್ ನೀವು ಬರ್ಲಿಲ್ಲ? ಹೋಗಿ ಸರ್, ನಿಮ್ ಮೇಲೆ ನನಗ್ ಕೋಪ. ನನಗೂ ನಿನ್ ಮೇಲೆ ಕೋಪ. ಯಾಕೆ? ಮತ್ತೆ ನೀವು ನನ್ ಬರೋಕ್ ಹೇಳ್ಬಿಟ್ಟು ಯಾರೋ ಒಬ್ಬ ಜೆಂಟಲ್ಮನ್ ಹತ್ರ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದೆ. ನನಗೂ ಕಾದು ಸಾಕಾಯ್ತು. ಕೊನೆಗೂ ನಿಮ್ ಡಿಸ್ಕಷನ್ ಮುಗಿರೇ ಇಲ್ಲ. ಅಯ್ಯಯ್ಯೋ, ಅದು ಜೆಂಟ್ಲ್ಮೆನ್ ಅಲ್ಲ ಸರ್, ಅದೊಂದು ವಿಚಿತ್ರ ಪ್ರಾಣಿ. ಎಮ್ಮೆ ಮೇಲೆ ಮಳೆ ಬಿಟ್ಟಾಗೆ ಅದಕ್ಕೂ ಏನೂ ಆಗಲ್ಲ ಸರ್. ಪಾಪ ಏನೋ ಹುಟ್ಟುಬಿಟ್ಟಿದೆ, ಹೊಟ್ಟೆ ಪಾಡಿಗೆ ಹಿಂದಿಂದೆ ಸುತ್ತುತ್ತೆ. ಆದ್ರೆ ಅದೊಂದು ಒಳ್ಳೆ ಕ್ಯಾರೆಕ್ಟರ್ ಸರ್. ಆ ಕ್ಯಾರೆಕ್ಟರ್ ಇಟ್ಕೊಂಡು ನೀವೊಂದು ಕಥೆನೇ ಬರಿಬಹುದು ಸರ್. ವಿವರವಾಗಿ ಹೇಳಿ ಬರೀತೀನಿ. ಯಾವಾಗ ಸರ್ ಹೇಳೋದು? ಒಂದ್ ಕೆಲಸ ಮಾಡೋಣ, ನಾಳೆ ನಿಮ್ಮ ಆಫೀಸ್ ಬರ್ತಾ ಇರೋ ಬಸ್ ಸ್ಟಾಪ್ ನಲ್ಲಿ ಕಾಯ್ತಾ ಇರ್ತೀನಿ. ಎಷ್ಟೊತ್ತಿಗೆ ಸರ್? 5 ಗಂಟೆಗ? ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ಮನ್ನ ಹೇಗ್ ಸರ್ ಕಂಡಿಡಿಯೋದು? ಒಬ್ಬ ನಿಜವಾದ ಭಕ್ತ ಶಬರಿಗೆ ರಾಮನ್ ಕಂಡಿಡಿಯೋದಕ್ಕ ಕಷ್ಟ. ಕಂಡಿಡ್ತೀನಿ ಸರ್, ಖಂಡಿತ ಕಂಡಿಡ್ತೀನಿ. ಸರಿ ಸರ್, 5 ಗಂಟೆಗೆ ನಾಳೆ ಮರಿಬೇಡಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಉಮಾ, ಇನ್ಮೇಲೆ ನಿನ್ ಪರ್ಸನಲ್ ಫೋನ್ ಮಾತಾಡ್ಬೇಕಾದ್ರೆ ನನ್ನ ರೂಮ್ ಕುತ್ಕೊಂಡು ಮಾತಾಡು. ಅಲ್ಲಿ ತನಕ ನಾನು ಇಲ್ಲಿ ಆಫೀಸ್ ಅಟೆಂಡ್ ಮಾಡ್ತೀನಿ. ಸಾರಿ ಸರ್. ಆಫೀಸ್ ಕೆಲಸ ಸ್ವಲ್ಪ ಮಾಡಮ್ಮ. ನನ್ನ ಮನೆ ನಂಬರ್ ಕನೆಕ್ಟ್ ಮಾಡ್ಕೊಡು. ಹಲೋ ಮೇಡಮ್. ನಾನ್ಸೆನ್ಸ್. ಇವತ್ತು ಸತ್ಯವಾಗ್ಲೂ ನಾನು ಇನ್ಶೂರೆನ್ಸ್ ಪಾಲಿಸಿ ಬಗ್ಗೆ ಮಾತೇ ಆಡಲ್ಲ. ಅದ್ ಹೇಗ್ ಸರ್? ಶಿವಪೂಜೆಯಲ್ಲಿ ಕರಡಿ ಬಂದ ಹಾಗೆ ನಾನ್ ಹೋಗೋ ಜಾಗಕ್ಕೆಲ್ಲ ಒಳ್ಳೆ ನಂದಿ ತರ ಬರ್ತಿರಲ್ಲ. ಕೋಪಿಸ್ಕೋಬೇಡಿ ಮೇಡಮ್, ಅವತ್ತು ಅಷ್ಟು ಬೈದು ಅವ್ರ ಕಾಗದ ಬರ್ತಿದ್ವಲ್ಲ, ಅದು ಗೌರಿ ಮನೋಹರಿ ಕಡೆಯಿಂದ ಏನಾದ್ರು ರಿಯಾಕ್ಷನ್ ಬಂತ ಅಂತ ತಿಳ್ಕೊಂಡು ಹೋಗೋಣ ಅಂತ ಬಂದೆ. ನಿಮಗೆ ಯಾಕೆ ಸರ್ ಅದ್ರಲ್ಲಿ ಇಷ್ಟೊಂದು ಆಸಕ್ತಿ? ಅದೇ ನಮ್ಮೊಳಗಿರೋ ಬಂದ. ಶ್ರೀರಾಮಚಂದ್ರನ್ಗೆ ಸೀತೆ ಇರೋ ಜಾಗ ಹುಡ್ಕೊಡೋದಕ್ಕೆ ಒಬ್ಬ ಹನುಮಂತನ ಅವಶ್ಯಕತೆ ಬರ್ಲಿಲ್ವೇ? ಅಂದ್ರೆ ನೀವು ಹನುಮಂತ ಆಗ್ತೀನಂತ್ರ? ನಿಮ್ಮ ಕರಡಿ ನಂದಿಗಿಂತ ಹನುಮಂತ ಎಷ್ಟೋ ಉತ್ತಮ ಅಂತ ನನಗನ್ಸುತ್ತೆ. ಪರವಾಗಿಲ್ವೇ, ನಿಮಗೂ ಹಾಸ್ಯ ಮಾಡಕ್ ಬರುತ್ತೆ. ಅಯ್ಯೋ, ಗೌರಿ ಮನೋಹರಿ ನನಗೋಸ್ಕರ ಬಸ್ ಸ್ಟಾಪ್ ನಲ್ಲಿ ಕಾಯ್ತಾ ಇರ್ತಾರೆ. ಮೇಡಮ್, ಗೌರಿ ಮನೋಹರಿನ ಮೇಡಮ್, ನಾನು ನಿಮ್ ಜೊತೆ ಬಂದವ್ರು ನೋಡ್ಬೋದಾ? ನೀವು ನನ್ ಜೊತೆ ಬಂದ್ರೆ ಈ ಸಲಾನು ಅವ್ರು ನನ್ನ ಹತ್ರ ಮಾತಾಡ್ದೇನೆ ಹೊರಟೋಗ್ತಾರೆ. ಮೇಡಮ್, ಜೊತೆ ಬರೋದಿಲ್ಲ, ಹಿಂದೆ ಬರ್ಬೋದಾ? ಕನಿಷ್ಠ 10 ಅಡಿ ಆದ್ರೂ ಇರ್ಬೇಕು. ಓಕೆ ಓಕೆ. 1 2 3 4 5 6 7 8. ಬನ್ನಿ ಸರ್, ಇಲ್ಲಿ ಬನ್ನಿ ಸರ್. ಹತ್ತಡಿ. ಅಯ್ಯೋ, ಇಲ್ಲಿ ಬನ್ನಿ ಸರ್. ಬನ್ನಿ ಬನ್ನಿ. ಅದರಲ್ಲಿ ಗೌರಿ ಮನೋಹರಿ ಯಾರಾಗಿರ್ಬೋದು? ಮೇಡಮ್, ನನ್ನ ಸ್ನೇಹಿತ ಕುಣಿಗಲ್ ನಾಗಭೂಷಣ್ ಅಂತ ಕನ್ನಡದಲ್ಲಿ ಒಬ್ಬ ರೈಟರ್ ಇದ್ದಾನೆ. ಅವ್ನು ಶರ್ಟೇ ಹಾಕೋದಿಲ್ಲ. ಗೌರಿ ಮನೋಹರಿನೂ ಹಾಗೆ ಇರ್ಬೋದು ಅಂತ ನನ್ಗೆ ಅನ್ನಿಸ್ತಾ ಇದೆ. ನೋಡಿ, ಅವ್ನ ಮುಖದಲ್ಲಿರೋ ಕಳೆ ನೋಡಿ. ಪಾಪ, ಕತೆ ಮೂಲ ಹಲ್ಲು ಸಿಕ್ಕಾಕೊಂಡ್ಬಿಟ್ಟಿದೆ ಅಂತ ಕಾಣಿಸುತ್ತೆ. ತೆಗೆಯೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಸಿಕ್ಬಿಟ್ಟು ಅಂತ ಕಾಣಿಸುತ್ತೆ. ವೆರಿ ಗುಡ್, ವೆರಿ ಗುಡ್. ಚಿತಿ, ನೀವು ನಿಮ್ ರಸಿಕತೆನೋ. ಸರಿ, ನಿಮ್ಗೆ ಹಿಡಿತಿಲ್ಲ ಅಂದ್ರೆ ಬಿಟ್ಬಿಡಿ. ಮೇಡಮ್, ಕತೆಗಾರ ಅನ್ನೋದು ಬೋರ್ಡ್ ತಲೆಯಲ್ಲಿ ಎದ್ದು ಕಾಣಿಸ್ತಾ ಇದೆ. ಇವರಿರ್ಬೋದಾ? ನೋಡಿ ನೋಡಿ ನೋಡಿ, ಕಾಗ್ದಾನೇ ಬೇಕಾಗಿಲ್ಲ ಅಂತ ಗಾಳಿದಲ್ಲೇ ಕತೆ ಬರೀತಾ ಇದ್ದಾರೆ. ದೊಡ್ಡ ರೈಟರು. ಸರ್, ಗೌರಿ ಮನೋಹರಿ ಅವರಿಗೆ 35 ವರ್ಷದ ಮೇಲೆ ಆಗಿರಕ್ಕೆ ಸಾಧ್ಯವೇ ಇಲ್ಲ. ಸರಿ ಮೇಡಮ್, ಗೌರಿ ಮನೋಹರಿ ಅನುಕೂಲಸ್ಥ ತಾನೆ? ಹೌದು. ಆ ಭಿಕ್ಷುಕ ಆಗಿರೋದಕ್ಕೆ ಸಾಧ್ಯವಿಲ್ಲ. ಕೋಪಿಸ್ಕೋಬೇಡಿ. ಮೇಡಮ್, ಕಂಡಿಡ್ದು ಬಿಟ್ಟೆ. ಎಲ್ಲಿ? ಅಲ್ಲಿ ನೋಡಿ, ಇಂಗ್ಲಿಷ್ ಪೇಪರ್ನ ಓದಿ ಕನ್ನಡದಲ್ಲಿ ಕಾಪಿ ಮಾಡಕ್ ನೋಡ್ತಾ ಇದ್ದಾರೆ. ಗ್ರೇಟ್ ಪ್ಲಾಟ್ಫಾರ್ಮ್ ಗೌರಿ ಮನೋಹರಿ. ಹೌದು ಸರ್, ನನಗೂ ಅದೇ ಅನುಮಾನ. ಹೋಗಿ ಮೇಡಮ್, ಧೈರ್ಯವಾಗಿ ಹೋಗಿ ವಿಚಾರಿಸಿ. ನೀವೇ ಗೌರಿ ಮನೋಹರಿ ಅಂತ ಹಠ ಆಡಿರಿ. ನಾನಲ್ಲ ಅಂದ್ರೂ ಬಿಡಬೇಡಿ. ಹೋಗಿ. ವಿಶ್ ಯು ಆಲ್ ದಿ ಬೆಸ್ಟ್. ಜಯ ನಮ್ದೆ. ಹೋಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೋಗಿ. ನಮಸ್ಕಾರ ಸರ್, ನನ್ನ ಹೆಸರು ಉಮಾ ಸರ್. ఏమండి మీకేం కావాలి? సార్, నీవే తానే గౌరీ మనోహరి? కాదండి, నేను గూడూరు వెంకటనారాయణ స్వామి నాయుడు. ನೀವು ತೆಲುಗು ಮಾತಾಡಿದ್ರೆ ನನಗ್ ಗೊತ್ತಾಗಲ್ವಾ? ನೀವೇ ಗೌರಿ ಮನೋಹರಿ.
ఏమిటిది? నా దగ్గర చాలా డబ్బు ఉందని మీకు తెలిసిపోయిందా? దేవుడా, ఈ ఊళ్ళో మగవాడికి ప్రొటెక్షన్ లేదా? అబ్బాయి పోలీసు రక్షించు. ಉಮಾನಾ, ನಾನು ಗೌರಿ ಮನೋಹರಿ. ಹೋಗಿ ಸರ್, ನಿಮ್ಮ ಹತ್ರ ನಾನು ಮಾತಾಡಲ್ಲ. ಬಸ್ ಸ್ಟಾಪ್ ನಲ್ಲಿ ನನ್ನ ಕಾಯಿಸ್ಬಿಟ್ಟು ನೀವು ಮಾತ್ರ ಬರ್ಲೇ ಇಲ್ಲ. ಎಷ್ಟು ಅಸಹ್ಯ ಆಗೋಯ್ತಂತ ನಿಮಗೇನ್ ಗೊತ್ತು? ಏಮಂಡಿ, ಮನಕ್ಕೆ ತೆಲೀದ? ಆ ಆಂಧ್ರವಾಡು ಪೊಲೀಸ್ ಅಂತ ಕೂಗ್ತಿದ್ನಲ್ಲ. ಏನ್ ಮೇಡಮ್, ಗೌರಿ ಮನೋಹರಿ ಅಂದ್ರೆ ಶರ್ಟ್ ಇಲ್ದೆ ಹುಚ್ಚನ್ ತರ ಇರೋನು, ಭಿಕ್ಷುಕನ್ ತರ ಇರೋನ್ ತರ ಯೋಚನೆ ಮಾಡ್ತಿದ್ದೀರಾ? ಸರ್, ನಾನ್ ಹಾಗೆ ಯೋಚಿಸ್ಲಿಲ್ಲ. ಆ ತಲೆ ತಿನ್ನೋ ಗಿರಾಕಿ ಶಿವರಾಮ್ ಇಲ್ಲ? ತಲೆ ತಿನ್ನೋ ಗಿರಾಕಿನ? ಒಳ್ಳೆ ಟೈಟಲ್ ಮೇಡಮ್. ಮೇಡಮ್, ನನ್ನ ಮಾತು ಕೇಳಿ, ಆ ಶಿವರಾಮ್ ಸವಾಸ ಬಿಟ್ಬಿಡಿ. ಅವ್ನು ನನಗೂ ಚೆನ್ನಾಗಿ ಗೊತ್ತು. ತಲೆ ತಿನ್ನೋ ಗಿರಾಕಿ ಸಖತ್ತಾಗಿ ತಲೆ ತಿಂತಾನೆ. ಒಳ್ಳೆ ಗರಗಸ ನನ್ನ ಮಗ. ಈ ಧ್ವನಿ ಎಲ್ಲೋ ಕೇಳಿದಾಗಿದೆಯೇ? ಅದು ನಾನೇ ಮಾತಾಡ್ತಿದ್ದೀನಿ, ಹೇಳಿ. ನೀನಿಗೆ ಈಗ ಹೇಳ್ಕೊಡ್ತೀರಾ? ನಾನು ತುಂಬಾ ದಿವಸದಿಂದ ಟೆಲಿಫೋನ್ ಆಪರೇಟರ್ ಸರ್. ಮಾತಾಡ್ತಾ ಇರೋದು ಗೌರಿ ಮನೋಹರಿ ಅಲ್ಲ, ಮಿಸ್ಟರ್ ಶಿವರಾಮ್. ಯು ಆರ್ ಎ ಬಿಗ್ ಫ್ರಾಡ್. ಪರವಾಗಿಲ್ಲ ಮೇಡಮ್, ನಮ್ಮ ಅಪ್ಪ ಅಮ್ಮ ನನ್ಗಿಟ್ಟ ಹೆಸರು ಶಿವರಾಮು. ಆದ್ರೆ ನಾನು ಕತೆಗೋಸ್ಕರ ಇಟ್ಕೊಂಡಿದ್ದ ಹೆಸರು ಗೌರಿ ಮನೋಹರಿ. ಆದ್ರೆ ನೀವು ನನಗೆ ಕೊಟ್ಟಿರೋ ಹೆಸರು. ನೀವೇನಾ ಗೌರಿ ಮನೋಹರಿ ಅನ್ನೋ ಹೆಸರಿನಲ್ಲಿ ಕತೆ ಬರೆಯೋದು? ನಂಬಿಕೆ ಇಲ್ಲ ಅಂದ್ರೆ ಮನೆಗೆ ಬನ್ನಿ. ಕರ್ನಾಟಕ ಸರ್ಕಾರ ನಡೆಸ್ತಾ ಇರೋ ಕಥಾ ಸ್ಪರ್ಧೆಗೆ ನಾನೊಂದು ಕತೆ ಬರೀತಾ ಇದ್ದೆ. ಅದು ನಿಮ್ಮ ಮುಂದೆನೆ ಬರೆದು ಮುಗಿಸ್ತೀನಿ. ಕಥಾ ಸ್ಪರ್ಧೆಯಲ್ಲಿ ನೀವು ಸ್ಪರ್ಧಿಸ್ತಿದ್ದೀರಾ? ಖಂಡಿತ ನೀವೇ ಸರ್ ಗೆಲ್ತೀರಾ. ಬರೀ ಬಾಯಲ್ಲಿ ಹೇಳಿದ್ರೆ ಹಾಗೆ, ದೇವಸ್ಥಾನಕ್ಕೆ ಹೋಗಿ ದೇವರ ಹತ್ರ ಕೇಳ್ಕೊಳ್ಳೋದು. ಅನುಕೂಲ ಇದ್ದು ಇಷ್ಟ ಇದ್ರೆ ನನ್ನ ಹೆಸರಲ್ಲೊಂದು ಅರ್ಚನೆ ಮಾಡಿಸ್ಬೋದು. ನಿಮಗೆ ದೇವರಲ್ಲಿ ನಂಬಿಕೆ ಇದೆಯಾ? ಗುರು ರಾಘವೇಂದ್ರ, ಕಷ್ಟಪಡೋ ಎಲ್ರಿಗೂ ದೇವರಲ್ಲಿ ನಂಬಿಕೆ ಇರಲೇಬೇಕು. ಆಮೇಲೆ ಪರ್ಸನಲ್ ಆಗಿ ಒಂದು ಮಾತು ಕೇಳ್ತೀನಿ. ಏನು? ನಿಮ್ಮ ಕಥೆಗಳಲ್ಲೆಲ್ಲ ದುಃಖನೇ ಇರುತ್ತೆ. ನಿಮ್ಮ ನಿಜ ಜೀವನದಲ್ಲಿ ಸಂತೋಷವಾಗುತ್ತಾನೆ ಇದ್ದೀರಾ? ಬೇರೆ ಎಲ್ಲ ವಿಡಿಯೋಗಳಿಗಿಂತ ನಾನು ಸಂತೋಷವಾಗೇ ಇದ್ದೀನಿ. ವಿಡೋಯರಾ? ನಿಮಗೆ ಹೆಂಡತಿಲ್ವಾ? ಐ ಆಮ್ ಸಾರಿ ಸರ್. ನೀವು ಎರಡನೇ ಮದುವೆ ಮಾಡ್ಕೊಳ್ಳಿಲ್ವಾ? ಮಾಡ್ಕೋಬೋದಾಗಿತ್ತು, ಆದ್ರೆ ಮಕ್ಕಳು ಮರಿದಾರಾ? ಮಕ್ಕಳ? ಹೌದು. ಇಲ್ಲ, ಇಲ್ವೇ? ಇಲ್ವೇ? ಏನ್ ಸರ್ ಅದು ಒಂದೇ ಶಬ್ದ? ಸ್ವಾಮಿ, ಸ್ವಾಮಿ, ಏನಮ್ಮ? ದಯವಿಟ್ಟು ಒಂದು ಅರ್ಚನೆ ಮಾಡಿ. ಕದಾ ಮುಚ್ಚೋ ಟೈಮ್ ಬರ್ತಿದ್ದೀರಲ್ಲ. ಕೊಡಿ. ಹೆಸರು? ಗೌರಿ ಮನೋಹರಿ. ಗೌರಿ ಮನೋಹರಿ ನಾಮಧೇಯಸ್ಯ ಸಹ ಕುಟುಂಬಸ್ಯ. ನಕ್ಷತ್ರ? ನಕ್ಷತ್ರ? ನಕ್ಷತ್ರ ಗೊತ್ತಿಲ್ವಾ? ಅದು ನಕ್ಷತ್ರ ಜ್ಯೇಷ್ಠ ನಕ್ಷತ್ರ. ಓಂ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ಸ್ವಾಹ, ತುಳಸೇ ಸ್ವಾಹ, ಸದಂದೇವಾಯ ನಮಃ, ಓಂ ಅಚ್ಯುತಾಯ ನಮಃ, ಮಾಧವಾಯ ನಮಃ, ನಾನು ತಮಾಷೆಗೆ ಹೇಳಿದ್ರೆ ಈಕೆ ನಿಜವಾಗ್ಲೂ ಬಂದು ನನ್ನ ಹೆಸರಿನಲ್ಲಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ತಾ ಇದ್ದಾಳೆ. ಲೇ ಲೇ, ಹೊರಬೇಕನ್ನೋ ಜಾಕ್ ಪಾಟ ನೀನು. ಇವರೆಷ್ಟು ದೊಡ್ಡ ಕಥೆಗಾರರು ಅಂತ ತಿಳಿದೆ ಆವತ್ತು ಏನೆಲ್ಲಾ ಬೈದು ಬಿಟ್ಟೆ. ಒಂದು ವೇಳೆ ನನ್ನ ತಪ್ಪಾಗಿ ತಿಳಿದಿದ್ದಾರೋ ಏನೋ. ಏ ಮಂಕೆ, ಅಷ್ಟು ಯಾಕೆ ಆತರ ಬೀಳ್ತೀಯಾ? 6ನೇ ತಿಂಗಳಲ್ಲಿ ಹುಟ್ಟಿದೊಳಗೆ ಹುಚ್ಚಿ. ಟೂತ್ ಪೇಸ್ಟ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದೀಯಾ? ಬ್ಲಡಿ ಫೋಲ್. ಹಲ್ ಕಿರಿಬೇಡ, ದೇವಸ್ಥಾನದಲ್ಲಿ ಮರ್ಯಾದೆ ಕಾಪಾಡ್ಕೊ. ಇವರು ಬರೆಯೋದಿಕ್ಕೂ ಇವರ ಮುಖಕ್ಕೂ ಸಂಬಂಧವೇ ಇಲ್ವೇ? ಏಯ್, ಜಾಗ್ರತೆ. ಅವ್ರ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಹಲ್ಲು ಉದುರಿಸಿ ಬಿಡ್ತೀನಿ. ಪರವಾಗಿಲ್ಲ, ನೋಡೋದಕ್ಕೆ ಗುಂಡು ಗುಂಡಾಗಿ ಚೆನ್ನಾಗೇ ಇದ್ದಾಳೆ. ಯಾಕೆ ನಗ್ತಾ ಇದ್ದಾಳೆ? ಗುಂಡಿ ಏನಾದ್ರೂ ಸರಿಯಾಗಿ ಹಾಕಿಲ್ವಾ? ತಲೆ ಕೂದಲೇನಾದ್ರೂ ಸರಿಯಾಗಿ ಬಾಚಿದನೋ ಇಲ್ವೋ? ಬಾಚಿದ್ದೀನಿ.
ಮುಟ್ಟಾಳ ತೆಗಿಯೋ ತೆಗಿಯೋ ಕೈನ. 6 ಮಕ್ಕಳಿಗೆ ತಂದೆಯಾಗಿ ನಿನ್ನ ಮುಖಕ್ಕೆ ಅಲಂಕಾರ ಬೇರೆ ಕೇಡು. ಗಂಭೀರವಾಗಿ ನಿಂತ್ಕೋ. ಹೌದು, ಇಷ್ಟು ದಿವಸದಿಂದ ಅದೇನೋ ಮಾತಾಡ್ಬೇಕು ಅಂತ ಹೇಳಿ ಕಷ್ಟಪಟ್ಟು ನಾನ್ ಯಾರು ಅಂತ ಕಂಡಿಡಿದೆಯೇ, ಅದೇನು ಅಂತ ಕೇಳಿದ್ರೆ, ಪ್ರಾಬ್ಲಮ್ ಹೇಳಿದ್ರೆ 5 ಮಕ್ಕಳಿರೋದು ಗೊತ್ತಾಗ್ಬಿಡುತ್ತಲ್ಲ. ನಾನೇನು ಹೇಳಲ್ಲ. ಏ ಕಳ್ಳಿ, ಇದು ಅಯೋಗ್ಯತನ ಅಲ್ವಾ? ಕೆನ್ನೆಗೆ ಹಾಕೋ. ಲೇ, ಅವಳು ನಿನಗೆ ಒಳ್ಳೇದಾಗಲಿ ಅಂತ ದೇವರಿಗೆ ಅರ್ಚನೆ ಮಾಡಿಸ್ತಾ ಇದ್ದಾಳೆ. ನೀನು ಬೆಂಗಳೂರು ಕರ್ಗ ನೋಡಕ್ ಬಂದವನ ಹಾಗೆ ಅವಳನ್ನೇ ನೋಡ್ಬೇಡವೋ? ಹಾಕೋ ಕೆನ್ನೆಗೆ. ಹಾ, ಅದು ಮರ್ಯಾದೆ. ಹೌದು, ಏನೋ ಪರ್ಸನಲ್ ಪ್ರಾಬ್ಲಮ್ಮು ನನ್ನ ಹತ್ರ ಮಾತಾಡ್ಬೇಕು ಅಂದ್ರಲ್ಲ? ಪ್ರಾಬ್ಲಮ್ ಅದು ಗೌರಿ ಮನೋಹರಿ ಯಾರು ಅಂತ ತಿಳ್ಕೋಬೇಕು, ನೋಡ್ಬೇಕು, ಮಾತಾಡ್ಬೇಕು, ಅಷ್ಟೇ ಪ್ರಾಬ್ಲಮ್. ಒಂದು ಪಾಲಿಸಿ ತಗೋತೀರಾ? ಅನಿಲ್, ಬೇಬಿ, ಯಾರು ಕಾಣಿಸ್ತಲ್ವಲ್ಲ? ಎಲ್ಲಿ ಹೊರಟೋದ್ರು? ಕಾಮಾಶಿಮ್ಮ, ಕಾಮಾಶಿಮ್ಮ, ನನ್ ಮಕ್ಕಳು ನೋಡಿದ್ರ? ನೋಡ್ದೆ. 1 ವಾರದಿಂದ ಓವರ್ ಟೈಮು ಅದು ಇದು ಅಂತ ಹೇಳಿ ಹೊತ್ತು ಸರಿಯಾಗಿ ನಿನ್ ಮನೆಗೆ ಬರ್ತಾ ಇಲ್ಲ. ನಿನ್ ಚಿಕ್ಕ ಮಗು ಹೊಟ್ಟೆ ಶೂ ಅಂತ ಅಳ್ತಾ ಇತ್ತು. ಹಸಿವು ಅಂತ ನನ್ ಮಕ್ಕಳು 1 ದಿವಸ ನಳೋದಿಲ್ವ? ಆಳದೇನೆ ನಾನ್ ಕರೆದು ಅನ್ನ ಹಾಕ್ತಾ ಇದ್ನ ನೋಡು. ನಿನ್ ದೊಡ್ಡ ಮಗ ನಿನ್ ಹುಡ್ಕೊಂಡು ಬಸ್ ಸ್ಟ್ಯಾಂಡ್ ಹೋಗಿದ್ದಾನೆ. ಯಾಕಮ್ಮ ಇಷ್ಟೊತ್ತು? ನಾವೆಲ್ಲ ಕಾಯ್ತಾ ಇರ್ತೀವಿ ಅಂತ ಗೊತ್ತಿಲ್ಲ? ಹೋಗಮ್ಮ ನಿನ್ ಮಕ್ಕ. ಅಮ್ಮ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಸ್ವಲ್ಪ ಕೆಳಗೆ ಬನ್ನಿ. ನನ್ನ ಹೆಸರು ಉಮಾ ಅಲ್ಲ, ನನ್ನ ಹೆಸರು ಜ್ಯೋತಿ. ಏನ್ ಹೇಳ್ದೆ? ನಿನ್ನ ಹೆಸರು ಜ್ಯೋತಿನಾ? ಇಷ್ಟು ದಿವಸ ಉಮಾ ಅಂತ ಯಾಕೆ ಹೇಳ್ದೆ? ಅದೊಂದು ಗೋಳಿನ ಕತೆ. ಇಲ್ಲಿ ನೋಡಿ, ಇದೇ ನಾನು, ಇದು ನಮ್ಮ ಅಕ್ಕ, ಇವಳೇ ಉಮಾ, ಇವ್ರು ನಮ್ಮ ಭಾವ. ಇಬ್ರು ಒಂದೇ ತರ ಇದ್ದಿರಲ್ಲ, ಅವಳಿ ಜೋಳಿನ? ಇಲ್ಲ, ನನಗೂ ಅವಳಿಗೂ 7-8 ವರ್ಷ ಹೆಚ್ಚು ಕಡಿಮೆ ಇದೆ. ಇಲ್ಲಿರೋ 5 ಮಕ್ಕಳು ಅವಳದೇ. ಆ ಮಕ್ಕಳ ಜೊತೆ ನಮ್ಮ ಅಕ್ಕ ನನ್ನನ್ನು ರಾಜಕುಮಾರಿ ಹಾಗೆ ಸಾಕಿದ್ಲು. ಆಗ ನಾವು ಮೈಸೂರಿನಲ್ಲಿದ್ವಿ. ಒಂದಿನ ಆ ಮಕ್ಕಳು ಮೈಸೂರಿನಲ್ಲಿ ಬಿಟ್ಟು ನನ್ ಮದುವೆ ನಿಶ್ಚಯ ಮಾಡೋದಕ್ಕೆ ನಾನು ಅಕ್ಕ ಭಾವ ಸೇರಿ ಕಾರಲ್ಲಿ ಮಂಗಳೂರಿಗೆ ಹೊರಟಿವಿ. ಮೈಸೂರಿನಿಂದ 60 ಕಿಲೋಮೀಟರ್ ವರೆಗೆ ಒಂದೇ ಕಲ್ಪನೆ. ನನ್ನ ಮದುವೆ ಹೇಗೆಲ್ಲ ನಡೆಸಬೇಕು ಅಂತ ನಮ್ಮ ಅಕ್ಕ ಮಾತಾಡ್ತಾನೇ ಬಂದ್ರು. ಬೀದಿಗೆಲ್ಲ ಚಪ್ರ ಹಾಕ್ಸಿ, ಊರ್ ಜನನೆಲ್ಲ ಕರೆದು ಮದುವೆ ನಡೆಸಿ, 1000 ಜನಗಳಿಗೆ ಮದುವೆ ಊಟ ಹಾಕ್ಸಿ, ಕೈ ತೊಳೆಯೋಕೆ ನೀರ್ ಸಾಲದೆ ಬಂದ್ರೆ ಕಾವೇರಿ ನದಿನೇ ಗುತ್ತಿಗೆಗೆ ತಗೊಳ್ಳೋಣ ಅಂತ ತಮಾಷೆ ಕೂಡ ಮಾಡಿದ್ರು ನಮ್ಮಕ್ಕ. ಖರ್ಚಿನ ವಿಷಯವಾಗಿ ಯೋಚನೆ ಮಾಡ್ಬೇಡಮ್ಮ, ನಮ್ ಜ್ಯೋತಿಗೆ ಆ ಹುಡುಗ ಹಿಡಿಸ್ಬೇಕಷ್ಟೇ, ಉಳಿದಿದ್ದೆಲ್ಲ ನಾನ್ ನೋಡ್ಕೊಳ್ತೀನಿ ಅಂದ್ರು ನಮ್ ಭಾವ. ಸಾಕ್ಷಾತ್ ಪಾರ್ವತಿ ಪರಮೇಶ್ವರರನ್ನ ನಮ್ಮಕ್ಕ ಭಾವನವರ ರೂಪದಲ್ಲಿ ಕಂಡೆ. ಮದುವೆ ಆದ್ಮೇಲೆ ಇವರನ್ನ ಬಿಟ್ಟು ನಾನು ಹೇಗ್ ಬೇರೆಯಾಗಿರಬಲ್ಲೆ? ಆ ವಿಪತ್ತು ನನ್ ಬಾಳಿಗೆ ಒಂದು ಅಪಾಯಕರವಾದ ರಸ್ತೆ ಆಯ್ತು. ಮದುವೆ ಆದ್ಮೇಲೆ ಯಾರನ್ನ ಬಿಟ್ಟು ಬೇರೆ ಇರಬಾರದು ಅಂತ ನಾನು ನೆನ್ಸಿದ್ರು. ಅವ್ರೇ ನನ್ನನ್ನು ಬಿಟ್ಟು ಹೋಗ್ಬಿಟ್ರು. ನಮ್ಮ ಅಕ್ಕ ಭಾವ ಆದರ್ಶ ದಂಪತಿಗಳಾಗಿ ಆದ್ರಿಂದ ಸಾವನಲ್ಲಿ ಕೂಡ ನಮ್ಮ ಭಾವ ನನ್ನ ಅಕ್ಕನ ಜೊತೆ ಒಂದಾದ್ರು. ಅಂದ ಅವರು ಮೃತರಾದರು. ಆದ್ರೆ ಜ್ಯೋತಿಯಾದ ನಾನು
ಆರಿ ಹೋದೆ. ಮುಖ ಮುಚ್ಕೊಂಡು ಆಡ್ತಾ ಇರೋ ಆ ಮಕ್ಕಳ ಹತ್ರ ನಾನ್ ಯಾವ ಮುಖ ಇಟ್ಕೊಂಡು ಹೇಳ್ಬಲ್ಲೆ? ಗುರು, ಸುನೀಲ್, ಅಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ರು. 2 ಜಡೆ ಲಂಗ ದಾವಣಿ ಹಾಕಿದ್ ನಿಮ್ ಚಿಕ್ಕಮ್ಮ ಕೂಡ ಸತ್ತು ಹೋದ್ಳು. ಅಯ್ಯೋ ಪಾಪ, ನೀನ್ ಸೀರೆ ಉಟ್ಕೊಂಡಿದ್ರಿಂದ ನಿನ್ನೆ ಅಮ್ಮ ಅಂತ ತಿಳ್ಕೊಂಡ್ರೇನು? ಆಮೇಲೆ ಏನಾಯ್ತಮ್ಮ? ಜ್ಯೋತಿ ಉಮಾ ಆಗ್ಬಿಟ್ಟೆ. ಗರ್ಭವತಿ ಆಗ್ದೇನೆ 5 ಮಕ್ಕಳಿಗೆ ತಾಯಿ ಆಗ್ಬಿಟ್ಟೆ. ಆವತ್ತಿನಿಂದ ಇವತ್ತಿನವರೆಗೂ ನಾನು ಸ್ವಂತ ಮಕ್ಕಳಾಗಿ ನೋಡ್ಕೊಳ್ತಾ ಇದ್ದೀನಿ. ಏನೇ ಆದ್ರೂ ನಾನು ಹೆಣ್ತಾನೆ. ಕೆಲವು ದಿನಗಳಿಂದ ನನ್ನ ಮನಸ್ಸಿನಲ್ಲಿರೋ ಭಾವನೆಗಳನ್ನ ತಡೆ ಹಿಡಿಯೋಕ್ ಸಾಧ್ಯವಾಗ್ತಾ ಇಲ್ಲ. ಅದಕ್ಕೆ ಪರಿಹಾರ ಹುಡುಕೊಳ್ಳೋಕೆ ಅವನ್ನ ಹುಡುಕೊಂಡು ಹೋದೆ. ಆದ್ರೆ ಅವ್ರ ಮನಸ್ಸಿಗೆ ನಾನೇ ಸೋತೆ. ಅಷ್ಟೇ ತಾನೇ ಹುಚ್ಚಿ, ನಡೆದಿದ್ದನ್ನ ಅವ್ರ ಹತ್ರ ಹೇಳಿ ಮದುವೆ ಮಾಡ್ಕೋಬಾರ್ದು? ಅವರು ನನ್ನ ಮಾತು ಸ್ವೀಕರಿಸಿ ಎಲ್ಲಿ ಈ ಮಕ್ಕಳನ್ನ ದೂರ ಮಾಡಿ ಬಿಡ್ತಾರೋ ಅಂತ ಭಯವಾಗ್ತಾ ಇದೆ. ಏನ್ ಮಾಡಬೇಕು ಅಂತ ಏನು ತೋರಿಸ್ತಾ ಇಲ್ಲ. ಅಮ್ಮ, ನೀವೇ ಒಂದು ದಾರಿ ತೋರಿಸ್ಬೇಡಿಮ್ಮ, ನೀವೇ ಒಂದು ದಾರಿ ತೋರಿಸ್. ನೋಡು, ಮೊದಲಿಂದ ತೋರಿಸ್ಕೊ. ಅವರು ಅಂತೆಲ್ಲ ಅವ್ರು ಯಾರು ಅದನ್ನ ಮೊದಲು ಹೇಳು. ಅವರಮ್ಮ ಕತೆ ಎಲ್ಲ ಬರೀತಾರಲ್ಲ, ಆ ಗೌರಿ ಮನೋಹರಿ. ಓಹೋ, ಗೌರಿ ಮನೋಹರಿನಾ? ನೋಡು, ನೀನೇನು ಯೋಚನೆ ಮಾಡೋದ್ ಬೇಡಮ್ಮ. ನಿಮ್ಮಿಬ್ಬರಿಗೂ ನಾನ್ ನಿಂತು ಮದುವೆ ಮಾಡಿಸ್ತೀನಿ. ಶ್ರೀನಿವಾಸಾಚಾರ್ ಮೊಮ್ಮಗ, ಪ್ರಚಂಡ ಪ್ರತಿವಾದಿ ಅನಂತಾಚಾರ್ ಮಗ, ದಿವಂಗತ ಕ್ರಿಮಿನಲ್ ಲಾಯರ್ ಟೈಗರ್ ತಾತಾಚಾರಿ ಹೆಂಡ್ತಿನೇ ನಾನು ಇಲ್ಲ. ಏನು ಅಂತ ತಿಳ್ಕೊಂಡಿದ್ದೆ ನನ್ನ? ಬರ್ಲಿ ಅವರು. ಅಪ್ಪ, ಇವತ್ತು ನನ್ನ ಸ್ಕೂಲ್ನಲ್ಲಿ ಅಂಬೇಡ್ಕರ್ ಹುಟ್ಟಿದ ಹಬ್ಬ ಅಂತ ಅನಾಥ ಮಕ್ಕಳಿಗೆಲ್ಲ ಊಟ ಆಗಿದ್ರಪ್ಪ, ಜಿಲೇಬಿ ಕೂಡ ಕೊಟ್ರಪ್ಪ. ಅವನು ನಾನು ಅನಾಥ ಅಂತ ಸುಳ್ಳು ಹೇಳಿ ಜಿಲೇಬಿ ಇಸ್ಕೊಂಡು ತಿನ್ಬಿಟ್ನಪ್ಪ. ನಿಜ ಏನೋ? ಬಾರೋ ಇಲ್ಲಿ, ಬಾರೋ ಇಲ್ಲಿ. ಯಾಕೋ ಸುಳ್ಳು ಹೇಳಿದೆ? ಇಲ್ಲ, ಅದೇ ಜಿಲೇಬಿ ಕೊಡಲ್ಲ. ಒಂದು ಜಿಲೇಬಿ ಆಸೆಗೋಸ್ಕರ ಅಪ್ಪನೇ ಸಾಯಿಸ್ಬಿಟ್ಯಾ? ತಿನ್ಮೇಲೆ ನಿಜ ಹೇಳ್ಬಿಟ್ಟೆ. ಅಪ್ಪ ಇಲ್ಲ ಅಂತ ಸುಳ್ಳು ಹೇಳಿದಕ್ಕೆ ತಾನೇ ನಿಂಗೆ ಜಿಲೇಬಿ ಕೊಟ್ರು. ಇನ್ಮೇಲೆ ಸುಳ್ಳು ಹೇಳ್ತೀಯ? ಹಿಡಿ ಕೈನ. ಅಯೋಗ್ಯ ಪಾಪ, ಆ ಹುಡುಗ ಜಿಲೇಬಿ ಆಸೆಗೋಸ್ಕರ ಸುಳ್ಳು ಹೇಳಿದ್ರೆ ಅವನ್ ಹೊಡಿತಿದ್ಯಾ? ನೀನೆಂತ ದೊಡ್ಡ ತಪ್ಪು ಮಾಡಿದ್ಯಾ ಗೊತ್ತಾ ಮಗನೇ? 6 ಮಕ್ಕಳ ತಂದೆಯಾಗಿ ಉಮ್ಮನ ಹತ್ರ ನನಗೆ ಮಕ್ಕಳಿಲ್ಲ ಅಂತ ಸುಳ್ಳು ಹೇಳಿದ್ಯಲ್ಲ, ಅದಕ್ಕೆ ಮೊದಲು ನಿನ್ ಹಿಡ್ಕೊಂಡು ಓದಿಬೇಕು. ನಿನಗೆ ನಾಚಿಕೆ ಆಗೋದಿಲ್ಲನ? ಈ ಮುಖಕ್ಕೆ ಒಂದು ಡುಯೆಟ್ ಬೇರೆ ಕೇಳು. ಮೊದಲು ನೀನ್ ಸರಿಯಾಗಿದ್ದು, ಆಮೇಲೆ ನಿನ್ ಮಕ್ಕಳನ್ನ ತಿದ್ದು. ಉಮ್ಮಾಗ್ ಫೋನ್ ಮಾಡಿ ತಪ್ಪು ಒಪ್ಕೊಡು. ಉಮಾ, ತಕ್ಷಣ ನಾನು ನಿನ್ನ ಹತ್ರ ಮಾತಾಡ್ಬೇಕು. ಅಯ್ಯೋ ಉಮಾ, ಉಮಾ, ಸಾರಿ, BTS ಬ್ರೇಕ್ ಡೌನ್ ಆಗೋಯ್ತು. ಇಲ್ಲ, ಬಸ್ ಬ್ರೇಕ್ ಡೌನ್ ಆಗೋಯ್ತು. ನಾನು ಆಗ್ಲೇ ಬ್ರೇಕ್ ಡೌನ್ ಆಗಿದ್ದೀನಿ. ಉಮಾ, ಅದು ಬಂದು ಯಾರೋ ಬರ್ತಾ ಇದ್ದಾರೆ, ಅಲ್ಲಿ ಹೋಗಿ ಮಾತಾಡೋಣ. ಉಮಾ, ಅದು ಬಂದು ಇಲ್ಬೇಡ. ಉಮಾ, ಎಲ್ಲಿ ಹೋದ್ರು ಯಾರಾದ್ರೂ ಬಂದೇ ಬರ್ತಾರಲ್ಲ, ಏನ್ ಮಾಡೋದು? ಉಮಾ, ನಮಸ್ಕಾರ ಮಾಡು. ಏನೋ ಮಾತಾಡ್ಬೇಕು ಅಂದ್ರೆ? ಮಾಡ್ತಾನೆ, ಮಾತಾಡೋಣ. ವಿಘ್ನೇಶ್ವರ, ನಾನು ಹೇಳೋವರೆಗೂ ಮೇಲೆ ಹೇಳ್ಬೇಡ. ನಮಸ್ಕಾರ ಮಾಡ್ತಾನೆ ಇರು, ಆಗ ಯಾರಿಗೂ ಅನುಮಾನ ಬರಲ್ಲ. ಉಮಾ, ದೇವರ ಸನ್ನಿಧಿನಲ್ಲಿ ಸತ್ಯ ಹೇಳ್ತಾ ಇದ್ದೀನಿ. ನಾನು ಬಿಡೋರು ಮಾತ್ರ ಅಲ್ಲ, ನನಗೆ
ಮಕ್ಕಳು ಇದ್ದಾರೆ. ಮಕ್ಕಳ? ಎಷ್ಟು ಜನ? ನಾನು ಉಟ್ಪೈಸ್ ಹೊಡಿತೀನಿ, ನೀನೇ ಲೆಕ್ಕ ಹಾಕು. ಪದ್ಮ, ರಾಮು, ಇಂದ್ರ, ಶೇಖರ್, ಹರಿ, ಲಕ್ಷ್ಮಿ. ಅಪ್ಪ, ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು. ಉಮಾ, 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 ಉಮಾ. ಸ್ವಾಮಿಗಳೇ, 6 ಹಾಕಿದ್ರಿ, 102 ಬಾಕಿ. ಯಾಕೆ? 108ಕ್ಕೆ. 3, 9, 6, 4, 10, 6, 5, 11, 6, 2, 8, 6, 3, 9, 6, 4, 10, 6. ಸಾಧ್ಯವಾ? ನಿನ್ನಿಂದ ಅಮ್ಮ, ನೀನ್ ಮನಸ್ಸು ಮಾಡಿದ್ರೆ ನಿನ್ನಿಂದ ಖಂಡಿತ ಸಾಧ್ಯ. ಉಮಾ, ನನಗೋಸ್ಕರ ಒಬ್ಬ ಹೆಂಡತಿ ಬೇಕು ಅಂತ ನಾನು ನಿನ್ ಕೇಳ್ತಾ ಇಲ್ಲ. ನನ್ನ ಮಕ್ಕಳಿಗೆ ತಾಯಿ ಬೇಕು. ಪ್ಲೀಸ್ ಉಮಾ. ಬಂದೆ ಸರ್. ಉಮಾ, ಆದ್ರೆ ಈಗ ನೀನ್ ನನಗೆ ಬೇಕು. ನಾನೊಬ್ಬ ಅಸಾಧಾರಣ ಮನುಷ್ಯ ಅಂತ ತಿಳ್ಕೊಂಡಿದ್ದೆ, ಆದ್ರೆ ನೀನ್ ನನ್ನ ಮನಸ್ಸನ್ನು ಕಳಕ್ಬಿಟ್ಟೆ. ಈಗ ನಾನೊಬ್ಬ ಹುಚ್ಚನಾಗಿದ್ದೀನಿ. ದಯವಿಟ್ಟು ನನ್ನ ಕೈ ಬಿಡ್ಬೇಡ ಉಮಾ. ನನ್ ಮರ್ತ್ಬಿಟ್ಟಿಯ ಉಮಾ. ಆದ್ರೆ ನನಗೆ ಮಾತ್ರ ನೀನ್ ಮರೆಯೋಕೆ ಸಾಧ್ಯ ಆಗ್ತಾ ಇಲ್ಲ. ನೀನ್ ನನ್ನ ಇಷ್ಟಪಡ್ತೀವಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ನೀನೇ ನನ್ನ ಕನಸಿನ ಜೀವನ ಸಂಗಾತಿ ಅಂತ ನಾನು ತೀರ್ಮಾನ ಮಾಡಿದ್ದೆ. ಗುಡ್ ಬೈ. ಗುಡ್ ಈವ್ನಿಂಗ್. ಉಮಾ, ಇವತ್ತು ನಾನು ಮಾತಾಡ್ತೀನಿ. ಈ ಅಡ್ರೆಸ್ನಲ್ಲಿ ಕಾಮಾಶ್ಯಮ್ ಅಂತ ನನ್ನ ಗಾಡಿನಿದ್ದಾರೆ. ಅವ್ರ ಹತ್ರ ಬಂದು ಸಂಪ್ರದಾಯವಾದ ಹೆಣ್ಣಿಗೇಳಿ. ಇಷ್ಟು ದಿನ ನಾ ಯೋಚನೆ ಮಾಡಿದ್ದು ನಿಮ್ಮ ಪಾಸ್ಟ್ ಅಲ್ಲ, ನಿಮ್ಮ ಜೀವನದಲ್ಲಿ ನನ್ನ ಪ್ರೆಸೆನ್ಸ್. ಅದರಿಂದ ನಿಮಗೆ ಸಿಗೋ ಪ್ರೆಸೆನ್ಸ್ ಮಿಕ್ಕ ವಿಷಯ ನಾಳೆ ಗೊತ್ತಾಗುತ್ತೆ. ಓ, ಬನ್ನಿ 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 ಬನ್ನಿ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ಉಮಾ, ಉಮಾ, ಅವ್ರು ಬಂದಿದ್ದಾರೆ, ಬೇಗ ಬಾಮ್ಮ. ಗಂಡು ನೋಡಿದ್ರೆ ಲಕ್ಷಣವಾಗಿ ಕಾಣ್ತೀರಾ. ಉಮಾ ನಿಮ್ ಬಗ್ಗೆ ಎಲ್ಲ ಹೇಳಿದಾಳೆ. ನಿಮ್ಮ ನೋಡಿದ್ರೆ ಆರು ಕಾಣಿಸೋದಿಲ್ಲ. ನನಗಂತೂ ತುಂಬಾ ಹಿಡಿಸ್ಬಿಟ್ಟಿದೆ. ನಮ್ಮ ಉಮ್ಮನ್ ಕರೀಲ? ನಾನು ಆಗ್ಲೇ ಅವಳು ನೋಡಿದ್ದೀನಲ್ಲ. ಅಯ್ಯೋ, ಹಾಗಂದ್ರೆ ಆಗುತ್ತೆ? ಮೊದ್ಲಿಂದ ಬಂದ್ ಸಂಪ್ರದಾಯ ನಾವು ಬಿಟ್ಕೊಡಕ್ಕಾಗುತ್ತೆ? ಉಮಾ, ಉಮಾ, ಅವ್ರು ಬಂದು ಬೇಗ ಬಾಮ್ಮ, ಬಾ. ನೋಡಿ, ನೀವು ಬರ್ತೀರಾ ಅಂತ ಕೇಸರಿ ಬಾತು ಬಜ್ಜಿ ಎಲ್ಲ ಮಾಡಿಸಿದ್ದೀನಿ. 10 ರೂಪಾಯಿ ಖರ್ಚಾಗಿದೆ. ನೀವೇನು ಕೊಡ್ಬೇಡಿ. ಇವಳು ನೋಡಿದಿರ್ತಾನೆ, ಅನುಮಾನ ಏನಿಲ್ವಲ್ಲ? ಸರಿ, ನೀನ್ ಒಳಗೋಗಮ್ಮ. ಒಂದು ಕಂಡೀಷನ್, ನೀವು ಕೇಸರಿ ಬಾತ್ ತಿಂದ್ರೆ ಹೆಣ್ಣು ಒಪ್ಪಿಗೆ ಅಂತ ಇಟ್ಕೊಳ್ಳೋಣವಾ? ಏನು ತುಂಬಾ ಹಿಡಿಸ್ಬಿಟ್ಟಿದ್ಯೋ? ಅವಸರವಾಗಿ ತಗೊಂತ ಇದ್ದೀರಲ್ಲ. ಒಂದು ನಿಮಿಷ. ಕೇಸರಿ ಬಾತ್ ಮಾಮೂಲಾಗಿ ಸಿಹಿಯಾಗೇ ಇರುತ್ತೆ, ಆದ್ರೆ ನಾನೊಂದು ವಿಷಯ ಹೇಳ್ತೀನಿ. ಅದನ್ನ ಕೇಳಿದ ಮೇಲೆ ಬೇವಿನಕಾಯಿಗಂತೂ ಕಹಿ ಆದರೂ ಆಗಬಹುದು. ಉಮ್ಮನ ಮದುವೆ ಮಾಡ್ಕೊಳ್ಳೋದಕ್ಕೆ ಒಂದು ರಿಕ್ವೆಸ್ಟ್. ನಿಮ್ಮ 6 ಮಕ್ಕಳನ್ನು ಅವಳ ಮಕ್ಕಳಾಗೇ ನೋಡ್ಕೊಂತಾಳೆ. ಅದಕ್ಕೆ ನಾನು ಗ್ಯಾರಂಟಿ. ಅವಳ 5 ಮಕ್ಕಳಿಗೂ ನೀವು ತಂದೆ ಆಗಿರೋದಕ್ಕೆ ಒಪ್ತೀರಾ? ಯಾಕೆ ನಿಂತ್ಬಿಟ್ರಿ? ಫ್ರೆಶ್ ಆಗಿ ಹುಡುಗಿ ಸಿಗುತ್ತೆ ಅಂತ ಆಸೆಯಿಂದ ಬಂದ್ರಿ. 5 ಜನ ರೆಡಿಮೇಡ್ ಮಕ್ಕಳಿಗೆ ತಂದೆ ಆಗ್ಬೇಕಲ್ಲ ಅಂತ ಕಣ್ ಬಿಡ್ತಾ ಇದ್ರಲ್ಲ. ನೀವೆಂತ ಕವಿಗಳು ಸರ್? ನೀವು ಬರೆದಿರೋ ವಿಧವಾ ವಿವಾಹದ ಬಗ್ಗೆ ನಾನು ಓದಿ ಕಣ್ಣೀರು ಹಾಕಿದೆ. ನಿಮಗಾಗಿ ಕಣ್ಣೀರು ಹಾಕ್ತಾ ಇರೋ ಅವಳಿಗೋಸ್ಕರ ಅದು ತಿನ್ನಿ. ನೀವ್ಯಾಕೆ ತಿಂತೀರಾ? 5 ಸೋಟ್ ತುಪ್ಪ ಹಾಕಿ ಮಾಡಿದ್ದೀನಿ, ಮೊಗ್ಚಿಟ್ಟಾಗುತ್ತೆ. ಉಮಾ, ಈ ಸಾರಿಗೆ ನಮ್ಮನೆ ಕೇಸರಿ ಬಾತ್ ತಿನ್ನೋ ಅದೃಷ್ಟವಿಲ್ಲಮ್ಮ. ತಗೊಂಡೋಗಮ್ಮ. ಉಮಾ, ಇವತ್ತಿಂದ ನನಗೆ 11 ಜನ ಮಕ್ಕಳು. ಸ್ಮೈಲ್ ಪ್ಲೀಸ್. ಹೇಳ್ಬಿಡ್ತಿತ್ತು ಜೋಡಿ. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸು? ರಿಜಿಸ್ಟ್ರಾರ್ ಆಫೀಸಲ್ಲಿ ಸೈನ್ ಹಾಕಿದೆ ಅಷ್ಟೇ, ಅದಕ್ಕೆ ಯಾಕಪ್ಪ ಥ್ಯಾಂಕ್ಸು? ಪ್ರಪಂಚ ಈ ಮದುವೆ ಒಪ್ಕೊಳ್ಳಿಲ್ವಲ್ಲ, ನೀವು ಒಪ್ಕೊಂಡ್ರಿ ಸರ್. ಯಾಕೊಪ್ಪಲ್ಲ? 5 ಜನ ಗಂಡಂದರಿಗೆ ಹೆಂಡತಿ ಆಗಿದ್ದ
ಪಾಂಚಾಲಿ ಕಥೆನೇ ಮಹಾಭಾರತ ಅಂದ ಮೇಲೆ 5 ಮಕ್ಕಳ ತಾಯಿನ ಮದುವೆ ಮಾಡ್ಕೊಂಡು ಅವಳಿಗೂ ಒಂದು ಬಾಳು ಕೊಟ್ಟಿದ್ದೀರಲ್ಲ, ಇದು ಅಶ್ಲೀಲ ಅಲ್ಲಪ್ಪ, ಇದು ಮಹಾಭಾರತನೇ. ಹೌದು, ಎಲ್ಲಿ ಹನಿಮೂನು? ನಮ್ಮನೇಲೆ ಮನೆ ದೊಡ್ಡದು, ಬಾಡಿಗೆ ಕಮ್ಮಿ. ಇವ್ರ 6 ಮಕ್ಕಳು, ಇವಳು 5 ಮಕ್ಕಳು ನಮ್ಮನೇಲೆ ಇರ್ತಾರೆ. ನೀವೇನು ಯೋಚನೆ ಮಾಡ್ಬೇಡಿ. ವೆರಿ ಗುಡ್, ವೆರಿ ಗುಡ್, ಒಳ್ಳೆ ಐಡಿಯಾ. ಏನ್ ಯೋಚನೆ ಮಾಡ್ತಾ ಇದೀಯಾ? ಮದುವೆನೂ ಆಗೋಯ್ತು. ಈ ವಿಷಯ ಮಕ್ಕಳಿಗೆ ತಿಳಿಸೋದಕ್ಕೆ ನನಗೆ ಭಯವಾಗ್ತಾ ಇದೀರಿ. ಯಾಕೆ ಭಯ ಪಡಬೇಕು? ನಾನ್ ನೋಡಿ ಹಾಗಿದ್ದೀನಿ, ಧೈರ್ಯವಾಗಿ ಹೇಳ್ಬಿಡು ಅಷ್ಟೇ. 5 ತರ ಕೂಗಿದ್ರೆ ನಿನಗೆ 5 ತರ, ನನಗೆ 6 ತರ ಕೂಗ್ತಾರೆ. ರಾಯರ ಮೇಲೆ ಭಾರ ಹಾಕಿ ಈ ವಿಷಯ ಮಕ್ಕಳ ಹತ್ರ ಹೇಳ್ಬಿಡೋಣ. ಪದ್ಮ, ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಲ್ಲ. ಚಿಕ್ಕ ಮಕ್ಕಳ ಹತ್ರ ಮಾತಾಡೋ ವಿಷಯ ಅಲ್ಲ. ಏನಪ್ಪ? ನೀನು ಚಿಕ್ಕ ಮಗುನೇ, ಆದ್ರೆ ಏನ್ ಮಾಡ್ಲಿ, ನನ್ನ ಪರಿಸ್ಥಿತಿ ಆಗಿದೆ. ನಾಳೆ ನೀನು ಈ ವಿಷಯ ನಾನು ನಿನ್ನ ಹತ್ರ ಹೇಳಿಲ್ಲ ಅಂತ ಬೇಜಾರು ಮಾಡ್ಕೋಬಾರ್ದು. ಏನಮ್ಮ, ಈ ಮನೇಲಿ ಆದಷ್ಟು ಬೇಗ ಒಂದು ಮದುವೆ ಆದ್ರೆ ಹೇಗಿರುತ್ತೆ? ಯಾಕಮ್ಮ ಸುಮ್ಮನಾಗ್ಬಿಟ್ಟೆ? ನನ್ಗೆ ಇವಾಗ್ಲೇ ಯಾಕಪ್ಪ ಮದ್ವೆ? ಅದಲ್ಲಮ್ಮ. ಚಿ, ಹೋಗಪ್ಪ, ನನಗೆ ನಾಚಿಕೆ ಆಗುತ್ತೆ. ನನಗೆ ನಾಚಿಕೆ ಇಲ್ವೇ? ಗುರು, ಏನಮ್ಮ? ನಾನು ಮದುವೆ ಮಾಡ್ಕೊಂಡೆ. ಅಮ್ಮ, ಏನಮ್ಮ? ನಾನು ಏನಾದ್ರೂ ಹೇಳಿದ್ನಾ? ಇಲ್ವಲ್ಲ. ಹಾಗಾದ್ರೆ ಏನೂ ಇಲ್ಲ. ಕಾಫಿ ತಗೋಪ್ಪ. ಅಪ್ಪ ಹರೀಶ್, ನಾನು ಮದುವೆ ಮಾಡ್ಕೊಂಡ್ಬಿಟ್ಟೆ. ಮದುವೆ ಬೇಕಾ? ಮದುವೆ ಏನಪ್ಪ? ಏನಿಲ್ಲಪ್ಪ, ನಿನಗೆ ಕಳ್ಸೋದು ಮಾತ್ರ ಗೊತ್ತಿರೋದು, ಜೋಡ್ಸೋದು ಗೊತ್ತಿಲ್ವೇ? ಅಮ್ಮ ಬೇಬಿ, ಯಾರ ಹತ್ರನೂ ಹೇಳ, ಚಾಕ್ಲೇಟ್ ಕೊಡ್ತೀನಿ. ನಿನಗೆ ಒಬ್ರು ಹೊಸ ಅಪ್ಪ ಬರ್ತಾರೆ. ಒಂದೇ ಅಪ್ಪನಾ? ತುಂಬಾ ಅಪ್ಪ ಬಂದ್ರೆ ತುಂಬಾ ಚಾಕ್ಲೇಟ್ ಕೊಡ್ತೀಯಾ? ವಿಷಯ ತಿಳಿಸಿದ್ಯಾ? ನೀವು? ಇಲ್ಲ, ನನಗೂ ಭಯವಾಗುತ್ತೆ. ಮತ್ತೇನ್ ಮಾಡೋದು? ನಾಳೆ ಹೇಗೂ ಸೈನ್ಯ ಜೊತೆ ಮನೆಗೆ ಬರ್ತಾ ಇದ್ದೀನಲ್ಲ, ಮಕ್ಕಳು ಒಬ್ಬನೊಬ್ಬನು ನೇರವಾಗಿ ನೋಡಿದ್ಮೇಲೆ ಎಲ್ಲ ಸರಿಯಾಗುತ್ತೆ ಅಂತ ನಾನು ತಿಳ್ಕೋತೀನಿ. ರೀ, ಪರವಾಗಿಲ್ವಾ? ಯಾರೇ ಕೂಗಲಿ, ಊರೇ ಹೋರಾಡಲಿ. ಏನಮ್ಮ ಒಂಥರ ಇದಲ್ಲ, ಏನಾಯ್ತು? ಅದಾಮೇಲೆ ಹೇಳ್ತೀನಿ. ಬೇಬಿ, ಅಮ್ಮಂಗೆ ಸೀರೆ ಚೆನ್ನಾಗಿದ್ಯಾ? ನೀವ್ ಒಟ್ಟ ನೋಡ್ದಿರೋ ಹೂ ಕೂಡ ಚೆನ್ನಾಗಿದೆ. ಅದಿರ್ಲಿ, ಯಾರೋ ನೆಂಟ್ರು ಬರ್ತಾರ ಅಂದ್ಯಲ್ಲ, ಅವ್ರು ಯಾರು? ಅದು ಮೊದಲೇನು? ಮನೆ ತುಂಬಾ ಚೆನ್ನಾಗಿದೆ. ಯಾರ್ದಪ್ಪ? ಹೇಳ್ತೀನಿ ಇರು, ಹೇಳ್ತೀನಿ. ಮನೇನೆ ಬಂದ್ಬಿಡ್ತು, ಈಗ್ಲಾದ್ರೂ ಹೇಳಪ್ಪ. ಇದೇ ನನ್ನ ಮಕ್ಕಳ ಸೈನ್ಯ. ನಿಮ್ಮ ಮಕ್ಕಳ ಸೈನ್ಯಕ್ಕೆ ನನ್ನ ಸುಸ್ವಾಗತ. ಅಪ್ಪ, ಇವರೇ ನಮ್ಮ ಮನೆ ಯಜಮಾನೆ. ಹೌದಪ್ಪ, ಹೌದು. ಬೇಗ ಹೋಗಿ ಬೀಗದ ಕೈ ತಗೊಂಡ್ ಬರಪ್ಪ. ಬೀಗದ ಕೈ ಯಾಕೆ? ಇದೆಯಲ್ಲ. ಅಮ್ಮ, ಯಾರೋ ಮುಖ್ಯವಾದ ಅತಿಥಿಗಳು ಬರ್ತಾರೆ ಅಂತ ಹೇಳಿದ್ಯಲ್ಲ,
ಇಬ್ರೇನಾ? ಹೌದು. ಇವ್ರಿಗೆ ನಾನು ವೆಲ್ಕಮ್ ಅಂತ ಬರ್ದಿದ್ದು. ಹೌದಮ್ಮ. ಯಾರು ಇವರೆಲ್ಲ ಪೋಸ್ ಕೊಡ್ತಾ ಇದಾರ? ಅದ್ ಸರಿ, ಅಪ್ಪ ಯಾಕ ಹಿಂದ್ಗಡೆನೆ ಹೋಗ್ತಿದ್ದಾರೆ? ಬಾಡಿಗೆ ಕಡಿಮೆ ಮಾಡ್ಕೊಡಿ ಅಂತ ಕೇಳಕ್ಕೋ ಏನು? ಇರ್ಬೋದು. ಮಕ್ಕಳ ಹತ್ರ ವಿಷಯ ತಿಳಿಸಿದ್ರಾ? ಇಲ್ಲ. ಯಾಕೆ? ಭಯವಾಗತ್ತೆ. ನೀನ್ ತಿಳಿಸಿದ್ಯಾ? ಇಲ್ಲ. ಯಾಕೆ? ನನಗೂ ಭಯವಾಗ್ತಾ ಇದೆ. ಯಾರೋ ಮುಖ್ಯವಾದ ಅತಿಥಿಗಳು ಬರ್ತಾರೆ ಅಂದ್ರು. ಇವ್ರಿಗೇನ ಹಬ್ಬದೋಟ? ನೋಡಿದ್ರೆ ಸಮಾರೋಹ ಅಂತ ಉಣ್ಣ ಬಂದ್ರು ಕಾಣುತ್ತೆ. ಇವ್ ಸಂಸಾರನ ಡಬ್ಬಾಕಾರನ ತುಂಬ್ಕೊಂಡ್ ಬಂದಿದ್ದಾರೆ. ಬಡರು ಅಂತ ಕಾಣಿಸುತ್ತೆ. ಈಗ ನಾನ್ ಹೇಳೋದು ಉಮಾ, ಈಗ ನಾನ್ ಹೇಳೋದು ಮಕ್ಕಳ ಹತ್ರ ವಿಷಯನ ಪಠಾರ ಅಂತ ತಿಳಿಸ್ಬಿಡ್ಬೇಡ. ಹೌದೌದು, ಮಕ್ಕಳು ಹೆದರ್ಕೊಂಡ್ ಬಿಡ್ತಾರೆ. ಆಗಲ್ಲ, ಮಕ್ಕಳ ಮುಖ ನೋಡಿ ನಾವೇ ಹೆದರ್ಕೊಂಡ್ಬಿಡ್ತೀವಿ. ಅದಕ್ಕೋಸ್ಕರ ಒಂದ್ ಕೆಲಸ ಮಾಡೋಣ, ನನ್ನ ಮಕ್ಕಳನ್ನ ನೀನ್ ನೋಡ್ಕೊ, ನಿನ್ನ ಮಕ್ಕಳನ್ನ ನಾನ್ ನೋಡ್ಕೋತೀನಿ. ರಾಘವೇಂದ್ರ ರಾಘವೇಂದ್ರ ಕಾಪಾಡಪ್ಪ. ಯಜಮಾನಿ ಏನಂತಾರೆ? ಅದೇಪ್ಪ ಮನೆ ಯಜಮಾನಿ ಬಾಡ್ಗೆ ಕಡಿಮೆ ಮಾಡ್ಕೊಡ್ಲಾ? ಮನೆ ಯಜಮಾನಿ ಮಾಡಿ ಮಾಡ್ತಾಳ. ಓ ನಿನ್ನ ಹೆಸರೇನು? ನಿನ್ನ ಹೆಸರೇನಪ್ಪ? ಓ, ರಾಜ್ಕುಮಾರ್ ಅವರು. ವೆರಿ ಗುಡ್, ನಮಸ್ಕಾರ. ನಿನ್ನ ಹೆಸರೇನ್ ಮರಿ? ನನ್ನ ಹೆಸರು ತಿಳ್ಕೊಂಡು ನೀವೇನ್ ಮಾಡ್ತೀಯಾ? ನಾನೇನ್ ಮಾಡಲ್ಲ. ನಿನ್ನ ಹೆಸರು? ಕಮಲಾ. ಕಮಲಾ, ವೆರಿ ಗುಡ್. ಅರೆ ಬಾಯಲ್ಲಿ ಬೆಲ್ಲಿಟ್ಕೋಬಾರ್ದು ಚಿನ್ನ. ಬಾಯಿಂದ ಬೆಲ್ ತೆಗಿಬೇಡಿ. ಯಾಕೆ? ಒಂದು ದೊಡ್ಡ ಪ್ರಳಯನ ಆಗ್ಬಿಡ್ತೆ. ಓ ಸರಿ. ಉಮಾ, ನಿನ್ನ ಹೆಸರೇನಮ್ಮ? ಪದ್ಮ. ನಿನ್ನ ನಿನ್ನ ಹೆಸರು? ಇಂದ್ರ. ನಿನ್ನ ಹೆಣ್ಮಗು ಬಟ್ಟಿಲ್ದೆ ಇರಬಾರ್ದು. ಅಯ್ಯೋ ಅಯ್ಯಯ್ಯೋ, ಉಮಾ 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 ಉಮಾ, ಅವ್ಳಿಗೇನ್ ಬೇಕಾದ್ರೂ ಮಾಡು, ಆದ್ರೆ ಬಟ್ಟೆ ಮಾತ್ರ ಸೋಕಿಸ್ಬೇಡ. ಯಾಕೆ? ಆಗ್ಲೇ ದೊಡ್ಡ ಭೂಕಂಪ ಆಗೋಗ್ಬಿಡುತ್ತೆ. ನಿನ್ ಕಡೆ ಬೆಲ್ಲ ಹಾಗೋ ಅದೇ ರೀತಿ ನನ್ ಕಡೆದು ನಿರ್ವಾಣ ನಾಯಕಿ. ಸುಮ್ನೆ ರೀ, ಮಗು ತಾನೆ. ಉಮಾ, ಮಕ್ಕಳ ಪರಿಚಯದ ಕಾರ್ಯಕ್ರಮ ಮುಗೀತು. ಬಾಕಿ ವಿಷಯನ ಮೆತ್ತಗೆ ಶುರು ಮಾಡೋಣ. ಹಲೋ ಫ್ರೆಂಡ್ಸ್, ನನ್ನ ಹೆಸರು ರಾಮ್ ಅಂತ. ನಾನು ನಿಮ್ಮಮ್ಮನ ಫ್ರೆಂಡು. ಇವರೆಲ್ಲ ನನ್ನ ಮಕ್ಕಳು. ನಾವು ಇನ್ಮೇಲೆ ಇಲ್ಲೇ ಇರ್ತೀವಿ. ಎಷ್ಟು ದಿನ ಇರ್ತೀರಾ? ಜಾಸ್ತಿ ಏನಿಲ್ಲ, ಸುಮಾರು 40-50 ವರ್ಷ. ಅದುವರೆಗೂ ಇಲ್ಲಿ ನಿಮಗೆ ಎಲ್ಲಾ ಸೌಕರ್ಯ ಸ್ವತಂತ್ರ ಇದೆ. ನೀವು ಯಾವುದಕ್ಕೂ ಸಂಕೋಚ ಪಡಬೇಕಾಗಿಲ್ಲ. ನಾವ್ಯಾಕೆ ಹೆದರ್ಕೋಬೇಕು? ಹೌದು, ನೀವಿಬ್ರು ಫ್ರೆಂಡ್ಸ್ ಅಂತ ಅಪ್ಪ ಹೇಳಿದ್ರು. ಹೇಗ್ ಫ್ರೆಂಡ್ಸು? ಸಾರ್, 40-50 ವರ್ಷ ಇಲ್ಲೇ ಇರ್ತೀನಿ ಅಂತೀರಲ್ಲ, ಯಾಕಿರ್ಬೇಕು? ನಾನಿರೋ ಜಾತಿಗೆ ಇಷ್ಟಕ್ಕೆಲ್ಲ ಭಯ ಪಟ್ರೆ ಆಗುತ್ತಾ? ಇವತ್ತಲ್ಲ ನಾಳೆ ಗೊತ್ತಾಗೇ ಆಗುತ್ತೆ. ಉಪ್ಪು ತಿಂದ ಮೇಲೆ ನೀರ್ ಕುಡಿಲೇಬೇಕು. ಮಕ್ಕಳ, ನನ್ನ ಹೆಸರೇ ಕಾಮಾಕ್ಷಮ್ಮ, ಈ ಮನೆ ಯಜಮಾನಿ. ಇವಳ ಹೆಸರು ಉಮಾ. ನಿಮಗೆ ಇವ್ರ ಪರಿಚಯ ಇಲ್ಲ ಅಂತ ಕಾಣುತ್ತೆ. ಇವರೇ ಗೌರಿ ಮನೋಹರಿ. ಪಾಪ ಇಬ್ರು ಮದುವೆ ಮಾಡ್ಕೊಂಡ್ಬಿಟ್ರು. ಇದು ನಡೆದ ವಿಷಯ. ಇದಕ್ಕೆಲ್ಲ ಯಾಕೆ ಆಶ್ಚರ್ಯ ಪಡ್ಬೇಕು? ಬನ್ನಿ, ಇಷ್ಟಕ್ಕೆಲ್ಲ ಹೆದರ್ಕೊಂಡ್ರೆ ಆಗುತ್ತೆ. ಬನ್ನಿ ಬನ್ನಿ. ಅಯ್ಯೋ ಬನ್ನಿ ಅಂದ್ರೆ ನೋಡಿ, ಇನ್ನು ಮೇಲೆ ಇವರೆಲ್ಲ ಅಣ್ಣ ತಂಗಿಯಾಗಿರ್ತಾರೆ. ಇದಕ್ಕೆ ನಾನ್ ಗ್ಯಾರಂಟಿ. ನೋಡಿ ಮಕ್ಕಳ, ಮದುವೆ ಆಗಿ 2 ದಿನ ಆಗ್ಲಿಲ್ಲ, ಆಗ್ಲೇ ಬಾಗಿಲು ಸಂದಿಲಿ ಬಚ್ಚಿಟ್ಕೊಳ್ಳೋದು. ಈ ಜೋಡಿ ಒಳ್ಳೆ ಸೀತಾರಾಮರ ಜೋಡಿ ಇದ್ದಾಗಿಲ್ಲ. ಇನ್ನು ಮೇಲೆ ಇವರೇನೆ ನಿಮಗೆ ಹೊಸ ಅಪ್ಪ ಅಮ್ಮ.
ಯಾರೋ ಅವ್ರಿಗೂ ಮದ್ವೆ ಆಗೋಯ್ತು. ಮಕ್ಕಳೇ ಇಲ್ದಿರ ನಂಗ ಮದ್ವೆನೇ ಆಗಿಲ್ಲ. ಅಳ್ಬೇಡ ಕಣ, ಬರೋ ಮುಹೂರ್ತದಲ್ಲಿ ಒಂದು ಒಳ್ಳೆ ಹುಡುಗಿ ನೋಡಿ ನಿನ್ ಮದುವೆ ಮಾಡ್ತೀನಿ. ಅಳ್ಬೇಡ 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 ಅಳ್ಬೇಡ. ಆ ಪ್ರಾಣಿಗಳ ಜೊತೆ ಕುತ್ಕೊಂಡು ನಾವು ಊಟ ಮಾಡೋದಾ? ಅವ್ರ ತಟ್ಟೆ ಎಲ್ಲ ತೆಗೆದು ಆಚೆ ಇಡಿ. ಏನ್ರಿ ಮಕ್ಕಳೆಲ್ಲ ಈಗ ಸುಮ್ಮನೆ ಇದ್ದಾರೆ, ಎಲ್ರು ಒಳ್ಳೆಯವರಾಗಿ ಕೂತಿದ್ದಾರೆ. ಮಕ್ಕಳು ಬೇಗ ಊಟ ಬಡಿಸ್ಬಿಡು, ಇದ್ರೆ ದೃಷ್ಟಿ ಆಗೋಗ್ಬಿಡುತ್ತೆ. ಆಮೇಲೆ ನಾವಿಬ್ರು ಊಟ ಮಾಡ್ಬೇಕು. ತುಂಬಾ ಚೆನ್ನಾಗಿದೆ. ಚೆನ್ನಾಗಿರುತ್ತೆ. ಸುಮ್ಮನೆ ಕೂತ್ಕೊಳ್ರು, ಮೊದ್ಲು ಊಟ ಬಡಿಸ್ಲಿ. ಅವ್ರ ಮುಂಚೆ ಊಟ ಮಾಡ್ತಾರ ಇಲ್ಲ ನಾವ್ ಮಾಡ್ತೀವ ಅಂತ ನೋಡೇ ಬಿಡೋಣ. ಅವ್ರ ತಟ್ಟೆಗಳನ್ನ ವಾಪಸ್ ಕೊಡಿ. ಹಾ ಏ ಹರೀಶ್, ಕೊಡ ವಾಪಸ್. ಈ ಮನೆ ಮಕ್ಕಳೆಲ್ಲ ಎದ್ದು ಈ ಕಡೆ ಬಂದು ಒಂದಾ ಕೂತ್ರೇನೆ ಊಟ ಹಾಕೋದು. ಯಾರು ಸ್ನಾನ ಮಾಡಿಲ್ಲ, ಗಬ್ಬು ವಾಸನೆ. ಗ್ಲಾಸ್ ನಿಮ್ಮಣ್ಣನೇ ಹಲ್ಲುಜಿಲ್ಲ. ಏನಂದ? ನೀನೇನ್ ಮೂರ್ಛೆ ರೋಗ ಏನು? ಹಲ್ಲು ಧರಿಸ್ಬಿಡ್ತೇನೆ ನೋಡು. ತೆಗಿಯೋ, ತೆಗಿಲ್ಲ. ಮರ್ಯಾದೆ ತೆಗಿಯೋ. ತೆಗಿಯಲ್ಲ ಕಣ. ತೆಗಿಲ್ವಾ? ಶ್ಯಾಮ Shama shika ma shama de shika shikal. Da shama sho. Shama, shama tasha. Kishma, shama. Kushima shika tasha ba shama. Okay. ನಿನ್ ಜುಟ್ಟು ಕಿತ್ತಾಕ್ಬಿಡ್ತೀನಿ. ಯಾಕಪ್ಪ? ನನಗೆ ಪಡವಲ್ ಕಪಲ್ಯ ಅಂದ್ರೆ ಇಡ್ಸಲ್ಲ. If you don't like it, tell her. You can't throw it like this. Mannerless puss. ನೀನೇನ್ ಕನ್ನಡ ಮೇಡಿಮಾ? ಮುಚ್ಚಮ್ಮ, ಇವಳೇನು ಇಂಗ್ಲೆಂಡ್ ಇಂದ ಹೇಳಿ ಬಂದವಳು ಮಾತಾಡ್ತಾಳಂತೆ. ನೀನ ಅವಳ ನನ್ ಕೇಳಕ್ಕೆ ಸುಮ್ಮನೆ ಓದಿದ್ದೀನಿ. ನಿಂಗೆ ಹಪ್ಪಳ ತಂದ್ಕೊಡ್ಬೇಕ? ಯಾರು ಚೆಲ್ಲಿದ್ದು? ಏನೂ ಇಲ್ಲ, ಕೈದಾರಿ ಬಿದ್ದೋಯ್ತು. ಏನಂದ್ರೆ ರಾಮುಗೆ ಪಡವಲ್ಕಾಯಿ ಅಂದ್ರೆ ಇಡ್ಸೋಲ್ವಾ? ಅವನು ಪಡವಲ್ಕಾಯಿ ಅಂದ್ರೆ ಪಂಚಪ್ರಾಣ. ಏನ ಆಗಿಡಿಸ್ತಿದ್ದು, ಈಗ ಇಡ್ಸಲ್ಲ. ಅಯ್ಯೋ ಅಯ್ಯೋ, ಏನಾಯ್ತಮ್ಮ? ಏನಾಯ್ತು? ಏನಾಯ್ತು? ಮಗುಗೆ ಉಸಿರು ಇಟ್ಕೊಂಡಿದೆ. ಏನಾಯ್ತಮ್ಮ ಬೇಬಿ? ಏನಾಯ್ತಮ್ಮ? ಒಂದು ಬಿಟ್ಲು. ಯಾರು ತಿಳಿಯರೆ ನನ್ನ ಭುಜ ಬಲದ. ನಮ್ಮ ಎನಿಮೀಸು ನಮ್ ರೂಮ್ ಅಲ್ಲ ಮಲ್ತಾರೇನ್ರೋ? ನಮ್ಮ ರೂಮ್ ನಲ್ಲಿ ಅವ್ರು ಯಾಕೆ ಮಾಡ್ಕೋಬೇಕು? ಆ ಗಂಡಸ ಜೊತೆ ನಾ ಮಾಡ್ದಲ್ಲ ಶೇಮ್. ಒಂದ್ ಗುಡ್ಡ ಇದೆಯಾ, ಅವಾಗ ಜಾಗ ಕೊಡ್ದಾಗ ಕೈಗೆ ಅಗಲ್ಸ್ಕೊಂಡು ರೂಮ್ ತುಂಬ ನಾಶ ಮಾಡ್ಬಿಡೋಣ. ಅಮ್ಮ ಬಂದ್ರೆ ಎಬ್ಬಿಸ್ಬಿಡ್ತಾರೋ? ಮತ್ತೆ ಅಮ್ಮ ಬಂದ್ರೆ ಹೇಳೋದೇ ಬೇಡ, ನಿದ್ದೆ ಮಾಡ್ತಾರೆ, ಯಾಕೆ ಮಾಡೋಣ? ಬಂದ್ರು
ಓ ಉಮಾ, ಹಾಲು ತಗೊಳ್ಳಿ. ಉಮಾ, ಹೂ ತಗೋ. ನೀನೇ ಮುಡ್ಕೊ, ನನಗೆ ಮುಡ್ಸಕ್ ಬರಲ್ಲ. ಹಾ ಉಮಾ, ಪ್ರತಿ ತಿಂಗಳು ಹಾಲ್ಗೂ ಹೂಗು ಎಷ್ಟು ಖರ್ಚಾಗತ್ತೆ? ಐ ಆಮ್ ಸಾರಿ ಉಮಾ, ಇದು ನಿನಗೂ ಫಸ್ಟ್ ನೈಟ್ ಅಲ್ಲ, ನನಗೂ ಫಸ್ಟ್ ನೈಟ್ ಅಲ್ಲ, ನಮ್ಮಿಬ್ಬರಿಗೂ ಫಸ್ಟ್ ನೈಟು, ಹೊಸದು. ಉಮಾ, ಸತ್ಯವಾಗ್ಲೂ ಹೇಳ್ತೀನಿ, ನೀನ್ ನೋಡಿದ್ರೆ 5 ಮಕ್ಕಳ ತಾಯಿ ಅಂತ ಯಾರೂ ಹೇಳಕ್ಕಾಗಲ್ಲ. ನೀವು ಮಾತ್ರ ಏನು 6 ತಿಂಗಳ ಮಗು ಇದಂತ ಕೂಡ ಹೇಳೋಕ್ಕಾಗಲ್ಲ. ಆದ್ರೆ 6 ಮಕ್ಕಳಿದ್ದಾರೆ. 6 ಮಕ್ಕಳ? ಮತ್ತೆ 11 ಜನ ನಮ್ಮ ಮಕ್ಕಳು. ಇನ್ನೂ 16 ಮಕ್ಕಳು ಹುಟ್ಟಿದ್ರೆ ಕುಚೇಲ್ ಅಂತಾರ ನಮ್ಮ ಹೆಸರು ಚರಿತ್ರೆಯಲ್ಲಿ ಬರುತ್ತಲ್ಲ. ಚರಿತ್ರೆಯಲ್ಲಿ ಬರುತ್ತೆ, ದರಿದ್ರನು ತರುತ್ತೆ. ನಮ್ಗೆ ಜಾಗ ಕೊಡ್ಬಾರ್ದು ಅಂತ ರೂಮ್ ಮಲ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ, ಮಲ್ಕೊಳ್ಳಿ. ಹೆಬ್ಬರಿಸು. ಹೇಗೆ ಎಬ್ಬಿಸೋದು? ಉಮಾ, ನನಗ್ ಬಹಳ ದಿವಸದಿಂದ ಒಂದು ಆಸೆ. ಏನದು? ಯಾರು ಇಲ್ದೇ ಇರೋ ರೂಮು, ಖಾಲಿ ಮಂಚ, ನಾವಿಬ್ರೇ ಬೇರೆ ಇದ್ದೀವಿ. ಪಗಡೆ ಆಟ ಆಡೋಣವಾ? ಮಕ್ಕಳ ಗತಿ ಏನಾಯ್ತು? ದೇವರೇ ಕಾಪಾಡಬೇಕು. ನೀವು ನಿಮ್ಮ ಮಕ್ಕಳ ಜೊತೆಗೆ ಮಲ್ಕೊಳ್ಳಿ. ಉಮಾ, ನಾನು ನನ್ನ ಮಕ್ಕಳ ಜೊತೆಗೆ ಹೋಗಿ ಮಲ್ಕೊಳ್ತೀನಿ. ಉಮಾ, ಅದು ಮೊದಲು ಮಕ್ಕಳೆಲ್ಲ ಒಂದಾಗ್ಬೇಕು. ಸರಿ ಉಮಾ. ನನ್ನ ಜೊತೆ ಮಲ್ಕೊಳಕ್ ಇಷ್ಟಪಡೋರಲ್ಲ ಬನ್ನಿ. 1 2 3 4 5 6ನೇದಲ್ಲಿ. ಏನಂದ್ರೆ? ಏನಾಯ್ತು? ಅಲ್ಲಿ ನೋಡಿ. ಲಕ್ಷ್ಮಿ, ಪಾಪ ಮಲಗಿದೆ. ನೋಡಿದ್ರಾ, ಮೊದಲನೇ ಅಧ್ಯಾಯ ಮುಗೀತು. ಗುಡ್ ನೈಟ್. ಗುಡ್ ಮಾರ್ನಿಂಗ್. ಲೆಟ್ ಅಟ್ ಲೀಸ್ಟ್ ದಿಸ್ ಮಾರ್ನಿಂಗ್ ಬಿ ಗುಡ್. ಯಾಕೆ ಇಷ್ಟೊಂದು ಬೇಜಾರು? ಉಮಾ, ಹೆಂಡತಿ ಇಲ್ದೆ ಎಷ್ಟೋ ದಿವಸಗಳ ಕಾಲ ಕಳೆದೆ, ಆಗ ಬೇಜಾರಾಗ್ಲಿಲ್ಲ. ಈಗ ಹೆಂಡತಿ ಇದ್ದು ಇಲ್ದೆ ಒಂದೊಂದು ಕ್ಷಣ ಕಳೆಯೋದಿದೆಯೇ? ಆ ಶಿವ ರುದ್ರತಾಂಡವ ಯಾಕೆ ಆಡ್ದ ಅಂತ ಈಗ ನನಗೆ ಅರ್ಥ ಆಗ್ತಾ ಇದೆ. ಏನ್ ರಾಯರು, ಬೆಳಗ್ಗೆನೆ ಏನೇನೋ ಮಾತಾಡಕ್ ಶುರು ಮಾಡಿದ್ದೀರಾ? ನಿನಗ್ ಬೆಳಗಾಯ್ತು, ನನ್ಗಿನ್ನೂ ರಾತ್ರಿನೇ ಕಳೆದಿಲ್ಲ. ಕಾಫಿ. ಉಮಾ, ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ಅಂತಿದ್ದೆ, ಕಾಫಿ ಕೊಡ್ತಿದ್ದೆಲ್ಲ. ನನಗೆ ಕಾಫಿ ಬೇಡ, ನೀನ್ ಬೇಕು. ಬಿಡ್ಬಿಡಿ. 11 ಜನ ಮಕ್ಕಳನ್ನ ಇಟ್ಕೊಂಡು. 11 ಅಲ್ಲ, 12. ನಾನು ಮಗುತಾನೆ. ಹೋಗಿ, ನಾನು ಆಗ್ಲೇ ಸ್ನಾನ ಮಾಡಾಯ್ತು. ಆ ದೇವ್ರೇ ಹೇಳಿದ್ರು ನಾನು ಬಿಡೋದಿಲ್ಲ. ದೇವರಲ್ಲ, ನಿಮ್ಮ ಕುಮಾರ ಕಂಠೀರವ. ಶೇಖರ್, ಬಾರಾಜ, ತಗೋ ಕುಡಿ, ತಗೋ ಕಾಫಿ. ಇಲ್ಲಿ ಬಂದ್ಯೋ? ಮಾಮೂಲ ಮಾವಟಿಂಗ್ ಕೊಡ್ತಾ ಇದ್ದೆ, ಮರ್ಬಿಟ್ಯಾ? ಓಕೆ.
ಯಾವನವನು ಬೇಗ ಬರೋ ಅರ್ಧದಲ್ಲಿ ನಿಮ್ಮ ಅಮ್ಮ ಹೇಳ್ಕೊಂಡು ಬಂದ್ಬಿಟ್ರು. ಯಾರೋ ಹೊರಗ್ ಬರ್ತಾ ಇದಾರೆ, ಎಲ್ಲ ರೆಡಿ ಆಗ್ರು. ಅಮ್ಮ ಹೋಗಿದ್ದಾಳೆ, ಏನಂತ್ಯ? ಆಫೀಸ್ ಟೈಮ್ ಆಯ್ತು, ಬೇಗ ಹೊರಡಿ. ಆಗೋಯ್ತು ಅಮ್ಮ, ಬಂದ್ಬಿಟ್ಟೆ. ಉಮಾ, 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 ಬೇಗ ಬಾ. ಏನಂದ್ರೆ? ಅಯ್ಯೋ, ಏನಿದು ಇಷ್ಟೊಂದಿರುವೆ? ನಾನೇ ತಾನೇ ಇಸ್ತ್ರಿ ಮಾಡಿ ಇಟ್ಟೋಗಿದ್ದು. ಹೇಗ್ ಬಂತು? ಯಾರ್ ಮಾಡಿ? ಬಂದ್ರ ಹೊರಗೆ? ಯಾಕ್ರೆ ಹೀಗ್ ಮಾಡಿದ್ರಿ? ಅಮ್ಮ ಮಕ್ಕಳು ಹೊಡಿಬೇಡ, ಅವ್ರನ್ನ ಹೊಡಿತಿದ್ಯಾ? ಇದೆಲ್ಲ ನಾವು ಅನ್ಕೊಂಡಿದ್ದಾನೆ. ಆ ಮಕ್ಕಳು ನಗನಗ್ತಾ ಇರ್ಬೇಕು ಅಂತಂದ್ರೆ ಸ್ವಲ್ಪ ದಿವಸ ನಾವು ಒಳ್ಳೆ ಬೇಕು. ಬುದ್ಧಿ ಬಂದ್ಮೇಲೆ ಅವ್ರಿಗೆ ತಿಳುವಳಿಕೆ ಬರುತ್ತೆ. ಉಮಾ, ಮಕ್ಕಳ ಮನಸ್ಸನ್ನ ಪ್ರೀತಿ ವಿಶ್ವಾಸದಿಂದ ಗೆಲ್ಬೇಕು, ಹೊಡೆದು ಬಡ್ದು ಅವ್ರ ಮನಸ್ಸನ್ನು ನೋಯಿಸಬಾರ್ದು. ಹೌದು ಉಮಾ. ನೋಡಿ ಮಕ್ಕಳ, ಇನ್ಮೇಲೆ ನಿಮ್ಗೇನಾದ್ರೂ ನನ್ನ ಮೇಲೆ ಇಂಥ ಒಳ್ಳೆ ಕೆಲಸ ಮಾಡ್ಬೇಕು ಅನ್ಸಿದ್ರೆ ನಿಮ್ಮ ಅಮ್ಮ ಇಲ್ದಿರ್ಬೇಕಾದ್ರೆ ಮಾಡಿ. ನೋಡಿದ್ರ ಹೊಡೆದ್ಬಿಟ್ಲು. ಇರುವೆ ಹಿಡಿದಾಗಾದ್ರೆ ಆ ಬ್ರಹ್ಮನ್ ಎಷ್ಟಿನ ಕಚ್ಚಿದಂತ ಅಮ್ಮನ್ ಗೊತ್ತಾ? ಗೊತ್ತಾ? ಅಪ್ಪನ ಶರ್ಟ್ನಲ್ಲಿ ಇರುವೆ ಹಾಕಿದ್ದಾರೆ ಕಣ. ಅಯ್ಯಮ್ಮ ಸೀರಳಿ ಚೋಳ ಕಣ, ಬೇಡ ಕಣ, ಅದಕ್ಕೆ ಬೇರೆ ಐಡಿಯಾ ಇದೆ. There was a struggle between both of them and they came. ಏನಮ್ಮ ಇಲ್ಲಿ ಬಂದ್ಬಿಟ್ಟೆ? ರೂಮ್ ಎಲ್ಲ ಜನ ಇದ್ದಾರೆ. ನಾನ್ ಹೊಲ್ದು ಕೊಡ್ಲಾ? ಬೇಡ, ನಾನೇ ಹೊಲ್ಕೊಂತೀನಿ. ಹಸುವಾಗುತ್ತಪ್ಪ, ನೀರ್ ಬೇಕು. ನೀರು ನೀರು.
ಬಂದ್ಲಾ ಅವ್ರ ಹತ್ರ ಐಸ್ ಕೇಳೋಣ ಎಲ್ಲಿ ಹತ್ರ ಐಸ್ ಕೇಳಕ್ಕೆ ನಾಚಿಕೆ ಆಗಲ್ಲ ಐಸ್ ಯಾಕೆ ನಾಚಿಕೆ ಐಸು ತುಂಬಾ ಚೆನ್ನಾಗಿದೆ ನಿನ್ ಹೊಟ್ಟೆಯಲ್ಲಿ ಹುಳ ಬರ್ತೆ ಐಸ್ ಬೇಕಾ ತಗೋ ಐಸ್ ಕೊಡ ಅವ್ರಿಗೆ ನಿಮಗೆ ಐಸ್ ಕೊಡು ನನಗೆ ಐಸ್ ಕೊಟ್ಬಿಡು ತಗೊಂಬರ್ರಿ ಅಮ್ಮ ಅಯ್ಯಯ್ಯೋ ಅಯ್ಯೋ ಲಕ್ಷ್ಮಿ ಐಸ್ ಬೇಕಾ ಹಲೋ ಹಲೋ ಮಿಸ್ಟರ್ ಒಂದ್ 15 ರೂಪಾಯಿ ಕೊಡು. ಯಾಕಪ್ಪ? ಅದ್ ನಿಂಗೆ ಹೇಳ್ಬೇಕಾಗಿದೆ ಅವಶ್ಯಕತೆ ಇಲ್ಲ, ಅಮ್ಮಂಗೆ ಹೇಳಿದ್ದೇನೆ. ಇನ್ಮೇಲೆ ನೀನಂತ ಫೈನಾನ್ಸ್ ಮಿನಿಸ್ಟ್ರು. 15 ರೂಪಾಯಿ ಕೊಡ್ತೀನಿ. ಒಬ್ಬ ತಂದೆ ಅದನ್ನ ಯಾಕೆ ಅಂತ ತಿಳ್ಕೊಬಹುದಾ? ಅದನ್ನ ನಿನ್ ಹೆಂಡತಿ ಹತ್ರ ಕೇಳು. ಎಷ್ಟ್ ದಿನ ಈ ಕ್ಯಾಶರ್ ಕಮ್ ಫಾದರ್ ಕೆಲಸ ಅಂತ ನೋಡೇ ಬಿಡೋಣ. ಕ್ವಿಕ್ ಕ್ವಿಕ್ ಹೊಡ್ದೇನೋ ಅವ್ರಮ್ಮ ಆಫೀಸ್ಗೆ ಹೋಗಿ ದುಡಿತಾಳೆ, ಅದಕ್ಕೆ ಅಷ್ಟೊಂದು ಒಬ್ಬು ಆಫೀಸ್ಗೆ ಹೋಗ ಮಾಡ್ಬಿಟ್ರೆ ಹೇಗೆ? ನಾಳೆ ನೋಡು. ಏನಿದು ಕಿಸ್ಮಿ, ಇದ್ರ ಅರ್ಥ ಏನು? ಮುತ್ತು ಕೊಡು. ಏನು? ಮೇಡಮ್. ಏನಮ್ಮ, ಏನ್ ಬೇಕು? ಏನೂ ಇಲ್ಲ. ಇದೇನು ಬೆನ್ನೆಲ್ಲ ಪೌಡರ್ ಆಗಿದೆ? ನಾನು ಪೌಡರ್ ಹಾಕೊಳ್ಳಿಲ್ವಲ್ಲ. ಸುಳ್ಳ ಇರ್ಬೇಕು, ನಾನು ಒರೆಸ್ತೀನಿ. ಹೌದಮ್ಮ, ರಸ್ತೆಯಲ್ಲಿ ಹೋಗೋರು ನೋಡಿದ್ರೆ ನಗ್ತಾರೆ. ಥ್ಯಾಂಕ್ ಯು. ಅವ್ರನ್ನ ಏನೇನು ಹೇಳ್ತಿದ್ದಾರೆ ಕಣೋ, ಅವ್ರಿಗೋಗಿ ಹೇಳ್ಬಿಡು. ಏನಾಗಲ್ಲ, ಸುಮ್ಮನೆ. ಅಯ್ಯೋ, ನನಗೆ ಭಯ ಆಗುತ್ತೆ ಕಣೋ. ಹೋಗಿ ಹೇಳು. ಭಯ ಅಲ್ಲ, ಮನೆಗೆ ಬಂದ ನೋಡ್ತೀನಿ. Kiss me. Stupid. ಮುಟ್ಬೇಕಾ? Nonsense. ಮೆಲ್ಲಗೆ ಮೆಲ್ಲಗೆ. ಕೋಪನ ಹೊಡಿಬೇಡ ಮರಿ, ಹೊಡಿಬೇಡ, ಹೊಡಿಬೇಡ. ಏನಪ್ಪ ಇದು? ಅಯ್ಯೋ, ಯಾರು ಅನ್ಸಿದ್ದು? ತಪ್ಪಾಯ್ತಮ್ಮ. ನಾನೇನಮ್ಮ, ನನಗ್ ಗೊತ್ತಿಲ್ದೆ ಅನ್ಸಕ್ ಹೇಳ್ಬಿಟ್ಟೆಮ್ಮ. ಇನ್ಮೇಲೆ ಮಾಡಲ್ಲಮ್ಮ, ಇನ್ಮೇಲೆ ಮಾಡಲ್ಲಮ್ಮ. ನನ್ನ ಕ್ಷಮಿಸ್ಬಿಡಮ್ಮ, ನನ್ನ ಕ್ಷಮಿಸ್ಬಿಡಮ್ಮ. ಅಳ್ಬೇಡ ಮರಿ, ಅಳ್ಬೇಡ. ನಾನಿನ್ ಆಫೀಸ್ ಬಿಟ್ಟು ಬರ್ತೀನಮ್ಮ. ಇಲ್ಲಪ್ಪ, ನಾನು ಆಫೀಸ್ಗೆ ಹೋಗೋದಿಲ್ಲ. ಯಾಕಮ್ಮ? ಇವತ್ತು ನನಗೆ ಹೊಸ ಮಗ ಹುಟ್ಟಿದ್ದಾನೆ, ಅದಕ್ಕೆ ಆಫೀಸ್ಗೆ ಕಸ ತೊಟ್ಟಿಯಲ್ಲಿರೋ ಕೋಳಿ ಬೇಡ ಕಣೋ. ಕೋಳಿ ಯಜಮಾನೆ ನೋಡ್ಬಿಡ್ತಾನೆ. ಸುಮ್ಮನೆ ಕಸ ತೊಟ್ಟಿಯಾಗ ಎಲ್ಲಾರ್ಗು ಹಾಗೇನೆ ಅದ್ರಲ್ಲಿರೋ ಕೋಳಿನ ಎಲ್ಲಾರ್ಗು ಸೇರ್ತೆ. ಕೋಳಿ ಯಜಮಾನೆ ಬರ್ತಾ ಇದ್ದಾನೆ, ಬೇಕ್ ಬೇಕ್. ಇವತ್ತು ಚಿಕನ್ ಬಿರಿಯಾನಿ. ಕೋಳಿ ಸಾಯಿಸ್ತೀಯಾ? ನೀನ್ ಚರ್ಮ ಸುದ್ದು ಬಿರಿಯಾನಿ ಮಾಡ್ಬಿಡ್ತೀನಿ. ಕೋಳಿ ಬಿರಿಯಾನಿ ಚೆನ್ನಾಗಿರುತ್ತೆ, ನಾನು ಬಿರಿಯಾನಿ ಚೆನ್ನಾಗಿರಲ್ಲ. ನಿನಗೆ ಕೋಳಿ ಬಿರಿಯಾನಿ, ನನಗೆ ನಿನ್ ಬಿರಿಯಾನಿ ಚಂದ. ಹರಿ ಶೇಖರ್, ನಮ್ಮಣ್ಣ ಅನಿಲು ಕೋಳಿನ ಕೊಂದ್ಬಿಟ್ಟ ಅಂತ ಒಬ್ಬ ಹಿಡಿದು ಕಟ್ಟಾಕಿದ್ದಾರೆ ಕಣೋ.
ಹೇಳ್ತಾನೆ ಇದ್ದೆ. ಲೋ ಶೇಖರ್, ಹರಿ ಹರಿ ಶೇಖರ್, ಇಂದ್ರಾಕ ಕರೀತಾ ಇದ್ದಾಳೆ, ಬೇಗ ಬಂದ್ರು. ಏನಕ್ಕ? ಲೋ ಅವಳ ಅಕ್ಕ ಅಂತ ಕರೆದ ಮೇಲೂ ನಾವ್ ಹೋಗ್ದಿದ್ರೆ ಅಪ್ಪು ಕಣೋ, ಅಲ್ಲಿ ಕಟ್ಟಾಕಿರೋ ಅನಿಲ್ ಅವಳ ಅಣ್ಣ ಮಾತ್ರ ಅಲ್ಲ, ನಮ್ ಸಹೋದರ ಕೂಡ. ಬೇಗ ಹೋಗ್ರು. ಇಂದ್ರಾಕನೇ ಹೇಳ್ಬಿಟ್ಲು, ಬಾರೋ ಸೂರ, ನಡೆಯೋ ವೀರ. ನೀವಾ ಏನು ಬೆನ್ನಲ್ಲಿ ಏನೋ ಆಗುತ್ತೆ, ಸ್ವಲ್ಪ ಕರಿತೀಯಾ? ದುಡ್ಡು ತರಕೋಳ ತಂಗಿ, ಅವಳಿಗೆ ಹೇಳು ಕೆರಿತಾಳೆ. ಈಗಲೇ ಕರಿಬೇಕಾ? ಬೇಗ ಬಂದ್ರು. ಯಾರು ಈ ಕಡೆ ಬನ್ನ, ಈ ಕಟ್ಟಾಗಿರೋರು ಒಳಗೆ ಹೊರಬನ್ನಿ. ಯಾರ ನೀವು? ಮನೆಗೆ ಹೋಗಿ ದೊಡ್ಡನ್ನು ಕರ್ಕೊಂಬರ್ರೋ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ. ಏನಾದ್ರೂ ಆದ್ರೆ ಆಮೇಲೆ ನಾವು ಜವಾಬ್ದಾರಲ್ಲ. ಹೋಯ್ಬಿಡ್ತೀನಿ ಗೊತ್ತಾ? ಕಿತ್ತಾಕ್ಬಿಡ್ತೀನಿ. ಏನದು? ಒಬ್ಬರ ಕೈಲಿ ಅರ್ಧ ಬ್ಲೇಡು, ಒಬ್ಬರ ಕೈ ಸ್ಕ್ರೂ ಡ್ರೈವರು. ಯಾವ ಪಾರ್ಟಿ ಸೇರಿದವರು ನೀವು? ಈ ಊರಿಗೆ ದೊಡ್ಡ ಮನುಷ್ಯ ನಾನು, ನನ್ನ ಹತ್ರನೇ ಈ ಆಟನ? ಅಯ್ಯೋ ಅವ್ರ ಬಿಟ್ಬಿಡಿಯ, ಬಿಟ್ಬಿಡಿಯ. ಪಾಪ ನನ್ನ ಕಾಪಾಡಕ್ಕೆ ಬಂದ್ರು. ಕೋಳಿನ ಕೊಂದದು, ನೀ ಗುದ್ರಗಳನ್ನ ಕೊಂದಲ್ಲ. ತುದ್ದು ಸೋಮಾರಿ. ಆ ಕಳ್ಳ ರಸ್ಕಲ್ ಒಂದು ಕೋಳಿಗೋಸ್ಕರ 3 ಜನ ಪಾರ್ಟಿ ಶರ್ಟು ಅವ ಗೌರವ ಕಿತ್ಕೊಂಡ್ಬಿಟ್ಟ. ಅಡ್ಡಿ ಮಗ. ಸರಿ ಕೋಳಿನ ಕೊಡ್ಲಿಲ್ವಾ? ಅವನ್ ಹೆಂಡತಿ ಮುಖ ನೋಡಿ ಬಿಟ್ಟೆ. ಇಲ್ಲಾಂದ್ರೆ ಏನಾಯ್ತು? ಅಕ್ಕ ನೀ ಇಲ್ದಿದ್ರೆ ಆ ರೌಡಿ ನಮ್ಮನ್ನ ಬಿರಿಯಾನಿ ಮಾಡಿರೋನು. ಅದಿರ್ಲಿ, ಏನ್ರು ಅವತಾರೆ ನಿಮ್ದು? ಯೋಚನೆ ಮಾಡ್ಬೇಡಕ್ಕ. ಈಗ ಅವನಂತೀನು ಇದ್ದ ಅವತಾರದಲ್ಲಿ ಇರ್ತಾಳೆ. ಪೂರ್ತಿ ಕಿತ್ಕೊಂಡ್ಬಿಟ್ಟೆ ನಾವೇನ್ ಮಾಡೋದು? ನಾವ್ ಅವನ್ ಗೊತ್ತಿಲ್ದಾಗೆ ಅವನ್ ಹೆಂಡತಿ 3 ರೌಗೆ ತಗೊಂಡು ಕೋಪಿನ ಹಾಕೊಂಡ್ ಬಂದ್ಬಿಟ್ವಿ. 1 2 3 ಇಂದ್ರಾನು ಬಂದಾಯ್ತು. ಹಾಗಾದ್ರೆ ನಿಮಗೆ ಭಯನೇ ಇಲ್ಲ ಅನ್ನು. ಒಬ್ಬನ ಇಟ್ಕೊಂಡು ಮಿಕ್ಕೋನೆಲ್ಲ ನೀನು ಸೇರಿಸ್ಕೋಬಹುದು. ಹೌದು, ನಿಮ್ ಸೈಡ್ ಹೇಗೆ? ನಮ್ ಸೈಡೇ ಬಾಳ ವೀಕು. ಜರ್ಕೋ. ನಿನ್ ಮಕ್ಕಳು ನನ್ನ ಮಕ್ಕಳನ್ನ ಒಪ್ಕೊಂಡ್ಬಿಟ್ರು, ಆದ್ರೆ ನನ್ನಿನ್ನೂ ಒಪ್ಕೊಂಡಿಲ್ವೇ? ಕೋಪ ಬೇಡ ಮರಿ, ಎಲ್ಲ ಸರಿ ಹೋಗುತ್ತೆ. ಸರಿ ಆಗುತ್ತೆ, ಎಲ್ಲ ಸರಿ ಆಗುತ್ತೆ. ಹಾಗಾದ್ರೆ ನಿನ್ ಮಕ್ಕಳು ನನ್ನ ಮಕ್ಕಳು ನಮ್ಮ ಮಕ್ಕಳಾಗ ಆಟ ಆಡೋ ಕಾಲ ಬಹಳ ಹತ್ತಿರದಲ್ಲಿದೆ. ವಾಂತಿ ಮಾಡ್ತಾ ಇದೀಯ? ವಾಂತಿ? ಏನಾಯ್ತು? ನನ್ಗೇನಾಗಿಲ್ಲ. ನೀನ್ ಯಾಕೆ ಈಗ ವಾಂತಿ ಮಾಡ್ತಿದ್ಯಾ? ಅದಕ್ಕೆ. ಓ ಅದಾ? ಅಯ್ಯೋ ಶಿವ ಶಿವ, ಏನೇ ಇದು ಧರ್ಮ ಸಂಕಟ? ಈ 12ನೇ ದಿನ ಮಿಕ್ 11 ಒಪ್ಕೊಳುತ್ತಾ? ಯೋಚನೆ ಮಾಡ್ಬೇಕಾಗಿರೋ ವಿಷಯ. ಹತ್ರ ಬರ್ಬೇಡ, ಹತ್ರ ಬರ್ಬೇಡ. ಕಾಫಿ ತಗೊಮ್ಮ. ಒಳಗ್ ಬರೋಕ್ ಮುಂಚೆ ಬಾಗಿಲು ತಟ್ಟಿ ಒಳಗಡೆ ಬರ್ಬೇಕು. ಸ್ವಲ್ಪ ಕೂಡ ಮ್ಯಾನರ್ಸ್ ಇಲ್ಲ. ಮ್ಯಾನರ್ಸ್? ಆ ಮ್ಯಾನರ್ಸ್ ತಾಯಿಗುಣ. ತಾಯಿ ನೀನು ಆಫ್ಟರ್ ಆಲ್ ನಮ್ಮ ಅಪ್ಪನ ಹೆಂಡತಿ ಅಷ್ಟೇ. ಏನಮ್ಮ ಇದು? ನಿನಗೂ ಇದಕ್ಕೂ ಸಂಬಂಧ ಇಲ್ಲ. ವಯಸ್ಸಿಗೆ ಬಂದಿರೋ ಹುಡುಗಿ ಏನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ತಿದ್ದಿ ಹೇಳೋದಕ್ಕೆ ಸಂಬಂಧ ಇರ್ಲೇಬೇಕಾದ ಅವಶ್ಯಕತೆ ಇಲ್ಲಮ್ಮ. ವಯಸ್ಸಾದವ್ರೆ ತಪ್ಪು ಮಾಡಿರ್ಬೇಕಾದ್ರೆ ವಯಸ್ಸಿಗೆ ಬಂದ ಹುಡುಗಿ ತಪ್ಪು ಮಾಡಿದ್ರೆ ಏನ್ ಪರವಾಗಿಲ್ಲ. ನೀನು ನಾನು ನಾನು ನೀನು ನೀನು ನಾನು ನೀನು ನೀನು. ಏಯ್ ಬಾಬಿನಲ್ಲಿ ನಿಲ್ದು ಸ್ನಾನ ಮಾಡೋಣ. ನನ್ ಶೀತ ಇದೆ, ನೀನೇ ಮಾಡು. ಸರಿ. ಅಪ್ಪ ಅಪ್ಪ. ಏನ್ ಲಕ್ಷ್ಮಿ? ಅಪ್ಪ. ಲಕ್ಷ್ಮಿ ಏನಾಯ್ತು? ಬಾಬಿನಲ್ಲಿ ಇಳಿದು ಸ್ನಾನ ಮಾಡ್ಬೇಕು. ಅಯ್ಯೋ, ಬಾವಿಯಲ್ಲಿ ಇಳಿದು ಸ್ನಾನ ಮಾಡ್ಬಾರ್ದಮ್ಮ. ಏನ್ ತಪ್ಪು? ಏಯ್ ಸುಮ್ಮನಿರೆ. ಅಪ್ಪ. ಅಯ್ಯೋ ಲಕ್ಷ್ಮಿ, ಆಟ ಬಟ್ ಕೇಳ್ತಾ ಇದೆ. ಇಳ್ಕೊಂಡೆ. ಇಳ್ಸೋಣ? ಆರ ಬಕೆಟ್ ಗಟ್ಟಿಯಾಗಿ ಹಿಡ್ಕೋತೀಯಾ? ನಾವೆಲ್ಲ ಇದೀವಲ್ಲ, ಬಂದ್ರು. ಏಯ್ ಬಕೆಟ್ ತಗೊಂಡ್ ಬಾರು. ಲಕ್ಷ್ಮಿ, ಮುಂಚೆ ಎಡಗಾಲಿಟ್ಟು ಒಳ ಕುತ್ಕೋ. ಹಂಗೆ ಹಂಗೆ ಜಾಕೆಟ್ ಹಾಕಿ ಹಿಡ್ಕೊಳ್ಳಿ. ಭದ್ರ. ಏಯ್ ಹಗ್ಗ ಬಿಡ್ಬೇಡಿ, ನೀವ್ ಹೋಗ್ರ. ಇರೋ, ನಾವು ಬರ್ತೀವಿ. ಬೇಗ ಹೋಗು, ಬೇಗ ಹೋಗು. ಜಾಳಿ ಜಾಳಿ ಜಾಳಿ. ಏಯ್ ಬಿಡ.
ಕೊಡುವ ನೀರೆಲ್ಲ ಉಗಿಯೋ ಉಗಿ ಮಧು ಹೊಟ್ಟೆ ಮೇಲೆ ಅಮ್ಕೋ ಉಗಿಯೋ ಉಗಿ ಉಗಿ ಎಲ್ಲ ನಿಮ್ಮಿಂದಾನೆ. ನೋಡಿ ಹೀರೋ ಆಗ ಅವಳು ನುಳ್ಸಿ ಜೀರೋ ಹಾಗೆ ಬಿದ್ಕೊಂಡಿದ್ದಾನೆ. ನೋಡಿದ್ರ ಮಕ್ಕಳ, ಹುಡುಗಾಟ ಆಡಿದ್ರೆ ಎಂತ ಆಪತ್ತು ಅಂತ ಈಗ್ಲಾದ್ರೂ ಗೊತ್ತಾಯ್ತಾ? ಇನ್ಮೇಲೆ ಇಂತ ಆಟ ಆಡ್ಬೇಡ್ರು. ಉಗುಳೋ ಉಗುಳು ಉಗಿ ಉಗಿಯೋ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ. ಅಪ್ಪ, ನಾ ಸಂಜೆ ಬರೋದು ಲೇಟ್ ಆಗುತ್ತೆ. ಇದು ಪರ್ಮಿಷನ್ ಇನ್ಫಾರ್ಮೇಶನ್? ಸ್ಪೆಷಲ್ ಕ್ಲಾಸ್ ಇದೆಯಪ್ಪ. ನಿಮ್ಮಮ್ಮನ್ ಹೇಳಿದ್ಯಮ್ಮ? ಬೇಕಾದ್ರೆ ನೀನೇ ಹೇಳ್ಕೊ. ಹಾಯ್ ಪದ್ಮಾ. ಹಾಯ್ ಅಶೋಕ್. ಏನೋ ಅರ್ಜೆಂಟಾಗಿ ಮಾತಾಡ್ಬೇಕು ಅಂದಿಲ್ಲ? ಇಲ್ಲಿ ಮಾತಾಡೋದು ಬೇಡ, ಅಲ್ಲೋಗೋಣ ನಡಿ. ಪದ್ಮಾ, ನೆನೆ ದಿನ ನಮ್ಮ ಮನೇಲಿ ನನ್ನ ಮದುವೆ ವಿಷಯ ಬಂತು. ಹೌದಾ? ನಮ್ಮಿಬ್ರು ವಿಷಯನ ನಿಮ್ ತಂದೆ ತಾಯಿ ಹತ್ರ ತಿಳಿದಿದ್ಯಾ? ಹೇಳ್ದೆ. ಅವ್ರೇನಂದ್ರು? ನಿಜ ಹೇಳ? ಹೇಳು. ಚಪ್ಲಿ ಹೊಡಿತೀನಿ ಅಂದ್ರು. ಅಶೋಕ್, ಹಾಗಾದ್ರೆ ನಮ್ಮಿಬ್ರು ಲವ್ ಇಲ್ಲಿಗೆ ಕೊನೆನಾ? ಯಾಕೊನೆ ಆಗ್ಬೇಕು? ನೀನ್ ಒಪ್ಕೊಂಡ್ರೆ ಮದುವೆ ಆದ್ಮೇಲೂ ಒಟ್ಟಿಗೆ ಇರ್ಬೋದಲ್ಲ? ಏನಂದೆ? ಆಗದೆ ಇದ್ರೇನಂತೆ, ಅಣ್ಣ ತಂಗಿ ತರ ಇದ್ಬಿಟ್ರೆ ಆಯ್ತು. ಈ ರೀತಿ ಮಾತಾಡಕ್ ನಿನಗ್ ನಾಚಿಕೆ ಆಗಲ್ಲ? ನಾಚಿಕೆ ಯಾಕೆ? ನಾನು ನಿನ್ನ ಬರೀ ಪ್ರೇಮಿಸಿದೆ ಅಷ್ಟೇ. ಒಂದು ಟ್ಯುಟೋರಿಯಲ್ ಕಾಲೇಜಿಗೆ ಓದೋ ಹುಡುಗನಿಗೆ ಲವ್ ಮಾಡೋದಕ್ಕೂ ಯೋಗ್ಯತೆ ಇಲ್ವಾ? ಅಶೋಕ್, ನೀನ್ ಕಾಲಿಗೆ ಬಿದ್ದು ಬೇಡ್ಕೋತೀನಿ, ನನ್ ಕೈ ಬಿಡ್ಬೇಡ. ಈಗ ನೀನು ನನ್ನನ್ ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನ್ ಸತ್ತೇ ಹೋಗ್ತೀನಿ. ನೀನ್ ಮದುವೆ ಮಾಡ್ಕೊಳ್ದೇ ಇದ್ರೆ ನೀನ್ ಸತ್ತೋಗ್ತೀಯ. ನಾನ್ ಮದುವೆ ಮಾಡ್ಕೊಂಡ್ರೆ ನಮ್ ತಂದೆ ನಾನ್ ಸಾಯಿಸ್ಬಿಡ್ತಾರೆ. ಇನ್ವಿಟೇಷನ್ ತಂದು ಕೊಡ್ತೀನಿ, ಪ್ರೆಸೆಂಟೇಷನ್ ತಗೊಂಡು ಮದುವೆಗೆ ಬಂದ್ಬಿಡು. ಗುಡ್ ಬಾಯ್. ಎಕ್ಸ್ಕ್ಯೂಸ್ ಮೀ, ಈಗ ಬರ್ತೀನಿ. ಕಪಿಲ್, ಕಮಾನ್. ಎಲ್ಲಿಗೆ ಯಾಕೆ ಬಂದೆ? ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ನೀನ್ ನನ್ ಜೊತೆಗ್ ಬಾ. ನನಗ್ ಮ್ಯಾಚ್ ಇದೆ, ನಾನ್ ಬಂದ್ರೆ ಮ್ಯಾಚ್ ನ ಸೋತೋಗ್ತೀವಿ. ನೀನ್ ಬರ್ದೆ ಹೋದ್ರೆ ಪದ್ಮ ಅವಳ ಮ್ಯಾಚ್ನ ಕಳ್ಕೊಳ್ತಾಳೆ. ಪದ್ಮಾ ಮೇಲೆ ನಿನ್ಗೆ ಯಾಕೆ ಅಷ್ಟೊಂದು ಅಕ್ರ? ಪದ್ಮ ನನ್ ಮಗಳು. ಆದ್ರೆ ನೀನ್ ನನ್ ತಾಯಿ ಅಲ್ಲ. ಪದ್ಮ ನನ್ಗ ಅಕ್ಕ ತಾನೆ. ಪದ್ಮ ಮದುವೆ ವಿಷಯ ಮಾತಾಡ್ಬೇಕು. ಅಶೋಕ್ ಮನ್ ತೋರ್ಸ್ಬಾಪ. ಸರಿ, ನೀನ್ ನಡಿ, ನಾನ್ ಬರ್ತೀನಿ. ಬನ್ನಿ ಮಿಸಸ್ ಗೌರಿ ಮನೋಹರಿ. ಸರ್, ನಾನೀಗ ಬಂದಿದ್ದು ನಮ್ ಪದ್ಮ ವಿಷಯ ಮಾತಾಡೋಕೆ. ಓ ಅದಾ? ಕೂತ್ಕೊಂಡ್ ಮಾತಾಡ್ಬೋದಲ್ಲ? ಒಂದ್ ನಿಮಿಷ. ಡಬಲ್ ಕುಶನ್ ಹಾಕಿ ದೊಡ್ಡದಾಗಿ ಮಾಡಿದೆ ಸೋಫಾ. ಕೂತ್ಕೊಂಡ್ರೆ ಎತ್ ಹಾಕ್ಬಿಡುತ್ತೆ. ಭಯ ಪಡ್ಬೇಡಿ, ಧೈರ್ಯವಾಗಿ ಕೂತ್ಕೊಳ್ಳಿ. ಅದ ಅವ್ರಿಗೆ ತಿಳಿದೆ. ಏನೇ ಮೊದಲ್ ನಮ್ಮ ಮನೆಗೆ ಬಂದಿದ್ದಾರೆ, ನೀನು ಅವ್ರ ಜೊತೆ ಕೂತ್ಕೊಂಡ್ಬಿಟ್ಟಿಯಲ್ಲ, ಹೋಗಿ ಹಾರ್ಲಿಕ್ಸ್ ತಗೊಂಬ. ಬೇಡ. ಯಾಕೆ? ಹಾರ್ಲಿಕ್ಸ್ ಕುಡ್ದ ಅಭ್ಯಾಸ ಇಲ್ವಾ ಏನ್ರಿ? 11 ಜನ ಮಕ್ಳು, ಬರೋ ಸಂಬಳ ಊಟಕ್ಕೆ ಸಾಲದು. ಪಾಪ. ಹೌದು, ಬೆಳಿಗ್ಗೆ ಏನ್ ಕುಡಿತೀರಿ? ಬರೀ ತಣ್ಣೀರೇನಾ? ನಾನೀಗ ಬಂದಿದ್ದು ನನ್ ದೊಡ್ಡ ಮಗಳು ಪದ್ಮ ಮದುವೆ ವಿಷಯ ಮಾತಾಡೋಕೆ. ಸುತ್ತಿ ಬಳಸಿ ಮಾತಾಡಬೇಡಿ, ನೇರವಾಗಿ ಕೇಳಿ. ನಿಮ್ ಮಗಳು ಮದುವೆ ಮಾಡೋದಕ್ಕೆ ನಾನು ಎಷ್ಟು ಸಹಾಯ ಮಾಡಬೇಕು? ನೀವೇನು ಹೇಳ್ಬೇಡಿ, ನನಗ್ ಗೊತ್ತಿದೆ ನಿಮ್ ಪರಿಸ್ಥಿತಿ. ಪಾಪ, ಬಡತನ, ಮನೆಯಲ್ಲಿ 11 ಜನ ಮಕ್ಕಳು. ನಿಮ್ಮಂಥ ಬಡವರಿಗೆ ಸಹಾಯ ಮಾಡೋದಕ್ಕೆ ತಾನೆ ಭಗವಂತ ನಮ್ಮಂಥ ಲಕ್ಷಾಧಿಪತಿಗಳನ್ನ ಹುಟ್ಟಿಸಿರೋದು. ಲೇ, ಚೆಕ್ ಬುಕ್ ತಗೊಂಬ ಹೋಗು. ನೋಡಿ, ಚೆಕ್ ಅಂದ್ರೆ ಗೊತ್ತು ತಾನೆ? ನಾನು ಬರ್ಕೊಡ್ತೀನಿ, ಅದನ್ನ ಬ್ಯಾಂಕ್ ಕೊಟ್ರೆ ಅವ್ರು ಹಣ ಕೊಡ್ತಾರೆ. ಚೆನ್ನಾಗಿ ಮಾತಾಡ್ತೀರಾ ಸರ್? ಅದು ನಮ್ಮಂಥ ಶ್ರೀಮಂತರಿಗೆ ಬಂದ ಕಲೆ, ಪರದೇಶಿಗಳಿಗೆ ಬರೋಲ್ಲ. ಸರ್, ಅಶೋಕ್ನ ಬಿಟ್ಟು ಇರೋಕ್ಕಾಗಲ್ಲ ಅಂತ ಪದ್ಮ ಹೇಳ್ತಾಳೆ. ಅವರಿಬ್ಬರಿಗೂ ಮದುವೆ ಮಾಡಿಸ್ಬೇಡಿ ಸರ್, ನಿಮ್ ಕಾಲಿಗೆ ಬೀಳ್ತೀನಿ. ಹೀಗೆ ಕಾಲಿಗೆ ಬೀಳೋರು ಹೆಣ್ಮಕ್ಳಿಗೆಲ್ಲ ನನ್ನ ಮಗನ್ ಕಟ್ಕೊಡೋ ಹಾಗಿದ್ರೆ
ಇಷ್ಟೊತ್ತಿಗೆ ನನ್ನ ಮಗನಿಗೆ ಲಕ್ಷಗಟ್ಟಲೆ ಮದುವೆ ಆಗೋಗ್ಬಿಟ್ಟಿರೋದು. ನನ್ನ ಮಗನಿಗೆ 1 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಡ್ಬೇಕಾಗತ್ತೆ. ಕೊಡ್ತೀರಾ? 1 ಲಕ್ಷನಾ? ಅದು ನಿಮ್ಮ ಕೈಲಿ ಕೊಡಕ್ಕಾಗೋಲ್ಲ. ಸರಿ, ಅಶೋಕ್ಗೂ ಪದ್ಮಾಗೂ ಎಷ್ಟು ದಿವಸ ಸ್ನೇಹ? ದಿನಕ್ಕೆ 20 ರೂಪಾಯಿ ಪ್ರಕಾರ ಲೆಕ್ಕ ಹಾಕಿ ಹೇಳಿ. ಕ್ಯಾಶ್ ಆಗೇ ಕೊಟ್ಟು ಬಿಡ್ತೀನಿ. ಅದು ನನ್ನ ಕೈಯಲ್ಲಿ ಸಾಧ್ಯ. ಒಂದು ಹೆಣ್ಣು ಕಣ್ಣೀರ್ ಹಾಕಿದ್ರೆ ನಿಮಗ್ ಒಳ್ಳೇದಾಗಲ್ಲ ಸರ್. ನೀವ್ಯಾರನ್ನ ಹೇಳ್ತಿದ್ದೀರಿ? ನಿಮ್ ಮಗಳ ಪದ್ಮನಾ ಇಲ್ಲ ನೀವಾ? ಯಾಕೆ ಅಂದ್ರೆ ನಮ್ಮವರೆಗೂ ನೀನ್ ಹೆಣ್ಣೆ ಅಲ್ಲ. 5 ಮಕ್ಕಳು ಹೆತ್ತ ಮೇಲೂ ಬೇರೆ ಗಂಡನ್ನು ಹುಡುಕೊಂಡು ಹೋಗ್ತಿಯಲ್ಲ, ನಾಚಿಕೆ ಆಗೋದ್ ಬೇಡ? ಛೀ, ಮುಚ್ಚ ಬಾಯ್. ನಿನ್ನ ಹತ್ರ ದುಡ್ಡಿರ್ಬೋದು, ನನ್ನ ಹತ್ರ ಬಾಳಿದೆ. ತಲೆ ಹೊಡೆದಾಕ್ಬಿಡ್ತೀನಿ. ನಿನ್ ಕಣ್ ಮುಂದೆನೆ ಅಶೋಕ್ ಪದ್ಮಗೂ ನಾವು ಮದ್ವೆ ಮಾಡಿಸ್ತೀವಿ. ಛೀ, ಬರ. ರಾಮು, ರಾಮು ನನ್ ಕೈ ಬಿಡ್. ರಾಮು, ರಾಮು ನಾನ್ ಹೇಳೋದ್ ಕೇಳು. ರಾಮು ನನ್ ಕೈ ಬಿಡ್. ರಾಮು ನೀನ್ ಸುಮ್ಮನೆ. ನನ್ನ ಅಮ್ಮ ಅಂತ ಕರ್ದಿಯಾ? ಹೌದು, ಹೌದಮ್ಮ, ನಾನೇ ಅಮ್ಮ ಅಂತ ಕರೆದಿದ್ದು. ಒಟ್ಟಿಗೆ ನಾವು ಅಣ್ಣ ತಂದಿರ ಎಷ್ಟು ಜನ ಇದೀವಿ ಗೊತ್ತಾ? 10 ಜನ. 10 ಹತ್ರ ಅರ್ಧ ಬೆಂಗಳೂರು ನಮ್ಮಲ್ಲಿದೆ. ಅವನ್ ಚಂದ್ರಲೋಕದಲ್ಲಿ ಎಲ್ಲೇ ಬೇಕಾದ್ರೆ ಮದುವೆ ಮಾಡ್ಲಿ, ನಾವು ನಿಲ್ಲಿಸ್ತೀವಮ್ಮ. ನೀನೇ ಯೋಚನೆ ಮಾಡಮ್ಮ. ರಾಮು, ಹೆರ್ದೆ ಇಂಥ ಮುಟ್ಟಾಳ್ ನನ್ ಮಗನ್ ಹೆತ್ನಲ್ಲ, ಅದ್ಯಾವ್ದೋ ಹಾಳಾದ ಪಿಕ್ಚರ್ ನೋಡಿ ಆ ಸುಂದ್ರಿ ಜೀನತಮ್ಮನ್ ಮದುವೆ ಮಾಡ್ಕೋಬೇಕು ಅಂತನಲ್ಲ. ಕೇಳೋನ್ ಕೇಳ್ದ, ಹೇಮಮಾಲಿನಾದ್ರೂ ಕೇಳಿದ್ನ? ಏನೋ ಹಿಂಗಾರು ಹುಡ್ಗಿ ಹೋಗ್ಲಿ ಅಂತ ಮದುವೆ ಮಾಡ್ಕೋಬೋದಾಗಿತ್ತು. ಸ್ವಲ್ಪ ಜರ್ಗು. ಇದ್ಯಾಕ ಮಾಡ್ತಾ ಇದ್ಯಾ? ಏನಾಯ್ತು? ಅಮ್ಮ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಹೀಗ್ ಬನ್ನಿ. ಏನಾಯ್ತಮ್ಮ? ಅಮ್ಮ, ನಾನೀಗ ಗರ್ಭಿಣಿ. ಅಲ್ಲೇ ನೀನ್ ನನ್ನ ಹತ್ರ ಹೇಳಿಲ್ವಲ್ಲ? ತುಂಬಾ ಸಂತೋಷವಾಯ್ತು. ನೀವು ಸಂತೋಷ ಪಡ್ತಾ ಇದ್ದೀರಮ್ಮ, ಆದ್ರೆ ಅವರಿಗೆ ಸಂತೋಷ ಇಲ್ವೇ? ಈಗಿರೋ ಮಕ್ಕಳೇ ಸಾಕು. ಮಧ್ಯಾಹ್ನ 2 ಗಂಟೆಗೆ ನರ್ಸಿಂಗ್ ಹೋಮ್ಗೆ ಬಾ, ಡಾಕ್ಟರ್ನ ನೋಡಿ ಎಲ್ಲ ಮುಗಿಸ್ಬಿಡೋಣ ಅಂತ ಹೇಳಿದ್ರು. ಅಯ್ಯೋ ದೇವ್ರೇ, ನಿಜ ತಿಳಿಸೋಕೆ ನನಗೆ ಧೈರ್ಯ ಬರ್ಲಿಲ್ಲ. ನೀವೇ ಹೇಳಿಮ್ಮ, ನಂದು ಅಂತ ನನಗೊಂದು ಮಗು ಬೇಡವಾ? ಖಂಡಿತ ಬೇಕು. ಅದೇನಾಗಿದ್ರೂ ಪರವಾಗಿಲ್ಲ, ನಾನ್ ದಬಾಯಿಸ್ತೀನಿ. ನನ್ನ ಕೂಗೆ ನರ್ಸಿಂಗ್ ಹೋಮ್ ಎಲ್ಲ ಗಡಗಡ ಗಡಗಡ ಅಂತ ನಡಗ್ಬಿಡ್ಬೇಕು. ನನಗೆ ಭಯವಾಗ್ತದಮ್ಮ. ನಾನ್ ಕೇಳ್ತೀನಿ, ಸಿಂಗಲ್ ಆಗಿದ್ದೋಳ್ನ ಡಬ್ಬಲ್ ಆಗಿ ಮಾಡಕ್ ಮುಂಚೆ ಈ ಬುದ್ಧಿ ಎಲ್ಲಿಗಯ್ಯ ಹೋಗಿತ್ತು ಅಂತ ನಾನ್ ಕೇಳ್ತೀನಿ. ಬಾ ಹೋಗೋಣ. ಬಾಯ್ಲಿ, ನೀವ್ ಬಾಯ್ಲಿ. ಅಯ್ಯಯ್ಯೋ, ಪದ್ಮಕ್ಕ ನೇಣ್ ಹಾಕೊತಿದ್ದಾಳೆ. ರಾಮು, ಪದ್ಮಕ್ಕ, ಪದ್ಮಕ್ಕ, ಅಯ್ಯಯ್ಯೋ, ಅಪ್ಪ ಅಪ್ಪ ಬೇರೆ ಮನೇಲಿಲ್ಲ, ಇವಾಗ ಹೋಗಿ ನೇಣ್ ಹಾಕೋತಿದ್ದಾಳಲ್ಲ. ಜಾಗ ಬಿಡ್ರು, ಬಿಡ ಜಾಗ. ನೀನ್ ಯಾಕಕ್ಕ ನೇಣ್ ಹಾಕೊಳ್ಳಿಕ್ ಹೋದೆ? ಬ್ರೂಸ್ಲಿ, ಅಶೋಕ್ಗೆ ಇವತ್ ಬೇರೆ ಹುಡುಗಿ ಜೊತೆ ನಿಶ್ಚಿತಾರ್ಥ. ಅಶೋಕ್ಗೆ ಬೇರೆ ಹುಡುಗಿ ಜೊತೆ ನಿಶ್ಚಿತಾರ್ಥನ? ಹೌದು ಕಣೋ. ಅದಕ್ಕೆ ನೀನ್ ಯಾಕಕ್ಕ ನೇಣ್ ಹಾಕೊಳ್ಬೇಕು? ಅಕ್ಕ ಅಳ್ಬೇಡಿಕ್ಕ, ಅಪ್ಪನೂ ಅಮ್ಮನೂ ಬಂದ್ಬಿಡ್ಲಿ, ಅವ್ರ ಹತ್ರ ಹೇಳಿ ಎಲ್ಲ ಸರಿ ಮಾಡೋಣ. ಅಷ್ಟೊತ್ತಿಗೆ ನಿಶ್ಚಿತಾರ್ಥನೆ ಮುಗ್ದೋಗ್ಬಿಡುತ್ತೆ. ನೀನ್ ಅಳ್ಬೇಡಕ್ಕ, ನಾವಿದ್ದೇವೆ. ಅವ್ನಿಗೆ ಮೋಸ ಮಾಡ್ಬಿಡ್ತಾನ? ನಡೀರ ಅವ್ನ ಕೈ ನೋಡೇ ಬಿಡೋಣ. ಉಮಾ, ಏನಿದು ಚಿಕ್ಕ ಮಕ್ಕಳ ತರ? ನಮ್ಮಿಬ್ರ ಮಧ್ಯೆ ತೀರ್ಮಾನ ಆಗ್ಬೇಕಾದಿನ ಕಾಮಾಕ್ಷಮ್ಮವ್ರು ಹೇಳಿದ್ದೆ ತಪ್ಪು. ಈಗ ಆಸ್ಪತ್ರೆ ಬೇರೆ ಬಂದು ಅಳ್ತಾ ಇದೀಯ. ನನಗೆ ಭಯವಾಗ್ತಾ ಇದೆ. ಇದ್ರಲ್ಲೇನ್ ಭಯ ಉಮಾ? ನಾವಿಬ್ರು ಯಾವಾಗ್ಲೂ ಇಲ್ಲಿ ಬರ್ಬೇಕಾಗಿತ್ತು. ಈಗ್ಲೂ ಬರ್ಲಿಲ್ಲ ಅಂದ್ರೆ ಸರ್ಕಾರದವರು ನಮ್ಮ ಮನೆ ಪಕ್ಕದಲ್ಲಿ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಬ್ರಾಂಚ್ ಆಫೀಸ್ ಓಪನ್ ಮಾಡ್ತಾರೆ. ಗರ್ಭ ಕಟ್ಟೋದು ನಿಲ್ಸೋದಕ್ಕಾದ್ರೆ ಪರವಾಗಿಲ್ಲ, ಆದ್ರೆ ಕಟ್ಟಿರೋ ಗರ್ಭನ ಇಳಿಸೋದು ಪಾಪ ಅಲ್ವಾ? ಹಾಗಾದ್ರೆ ದಿನ ಒಂದೊಂದು ಮೊಟ್ಟೆ ತಿಂತಿಯಲ್ಲ, ಅದನ್ನ ನಿಲ್ಸು. ಅದು ಒಂದ್ ರೀತಿ ಪಾಪಾನೆ. ಕೋಳಿಗೊಂದ್ ನ್ಯಾಯ, ಮನುಷ್ಯನಿಗೊಂದ್ ನ್ಯಾಯನಾ? ಈ ಗಂಡಸ್ರೆ ಹೀಗೆ ಮಕ್ಕಳಾಗುತ್ತೆ ಅಂತ ಆವಾಗ್ಲೇ ಗೊತ್ತಾಗ್ಲಿಲ್ವಾ? ಯಾವಾಗ? ಆವಾಗ
ಓ ಆವಾಗ ನೀ ಅಲ್ಲಿದೆಯೋ ಆ ಸಮಯದಲ್ಲಿ ಮಗು ಹುಟ್ಟುತ್ತೆ, ಗ್ಲಾಕ್ಸು ತಗೋಬೇಕು, ಸ್ಕೂಲ್ಗೆ ಸೇರಿಸ್ಬೇಕು, ಇದೆಲ್ಲ ಯೋಚನೆ ಮಾಡಕ್ಕಾಗತ್ತಾ? ಏನಂದ್ರೆ ನಾನು ಹೇಳೋ ಸ್ವಲ್ಪ ಕೇಳಿ, ಮನೆಗೆ ಹೋಗೋಣ, ಇನ್ನೂ ಯೋಚನೆ ಮಾಡಿ, ಬೇಕಾದ್ರೆ ಮುಂದಿನ ವಾರ ಬಂದ್ರಾಯ್ತು. ಒಂದು ತಿಂಗಳಿಂದ ತಲೆ ಕೆಡಿಸ್ಕೊಂಡು ತೀರ್ಮಾನಕ್ಕೆ ಬಂದಿದ್ದೀನಮ್ಮ. ಇದೆಲ್ಲ ಅನ್ಕೊಂಡ್ ಸಮಯದಲ್ಲಿ ಆಗ್ಬಿಡ್ಬೇಕು. ಇದ್ರೆ ಹೊಟ್ಟೆಲ್ ಮಗು ಬೆಳೆದ್ ಬಿಡುತ್ತೆ, ಡಾಕ್ಟರ್ನು ಚಾರ್ಜ್ ಓದ್ ಬಿಡುತ್ತೆ. ಏನ್ ಹೇಳಿದ್ರು ಹಠ ಮಾಡ್ತೀರಲ್ಲ. ನೀನ್ ತಾನೇ ಹಠ ಮಾಡ್ತಿದ್ಯಾ ಉಮಾ? 5 ಮಕ್ಕಳನ್ನ ಹೆತ್ತು ಆಸ್ಪತ್ರೆಗೆ ಬಂದು ಹೋಗಿ ನಿನಗೆ ಬೇಜಾರಾಗಿಲ್ಲ? ಬೇಜಾರ? ನನ್ ಮಗು ಅಂತ ನಾನು ಒಂದು ಹೇಳಲಿಲ್ವೇ? ಉಮಾ ಏನ್ ಹೇಳ್ತಿದೀಯ? ಮೊದಲು ನಿಶ್ಚಿತಾರ್ಥ ಹೇಳಿಸ್ಬೇಕು. ನಿಶ್ಚಿತಾರ್ಥ ನಿಲ್ಲಿಸ್ಬೋದು, ಆದ್ರೆ ಕಾರ್ ನಿಲ್ಸಕ್ಕಾಗಲ್ಲ. ಬ್ರೇಕ್ ಫೇಲ್ಯೂರ್ ಆಗಾಯ್ತು. ಬೆಂಗಳೂರಿನ ಲಕ್ಕಪತಿ ರಾಜಣ್ಣಾದ ನಾನು, ನನ್ನ ಒಬ್ಬನೇ ಮಗನಾದ ಅಶೋಕನನ್ನು, ಮೈಸೂರು ಚೆಲುವಯ್ಯನಾದ ನಾನು ನನ್ನ ಒಬ್ಬಳೇ ಮಗಳಾದ ತ್ರಿಪುರ ಸುಂದರಿಗೆ ನಿಶ್ಚಿತಾರ್ಥ ಮಾಡ್ಕೊಡಕ್ಕೆ ಗುರು ಹಿರಿಯರ ಮುಂದೆ ಒಪ್ಪಿದ್ದೇನೆ. ತಾಂಬಲ ಬಲಾಯಿಸ್ಕೊಳ್ಳಿ. ಗಟ್ಟಿ ಬಾಳ ಗಟ್ಟಿ ಬಾಳ. ಲಕ್ಪತಿ ರಾಜಣ್ಣ, ನಮ್ಮ ಅಕ್ಕನ್ ಬಿಟ್ಟು ಇಲ್ಲಿ ನಿಶ್ಚಿತಾರ್ಥ ನಡೆಸ್ತೀರಾ? ಮೊದಲು ಅದ್ ನಿಲ್ಸಿ. ಎಂಜಿಲಲ್ಲೇ ತಿನ್ನೋ ನನ್ನ ಮಕ್ಕಳ ಹೋಗ್ಲ ಹೊರಗಡೆ. ಏನಂದ? ನಾವೆಂದ್ಲನ ಸರ್, ಇವ್ರ ಸುಪುತ್ರ ತಿನ್ ಬಿಸಾಕಿದ್ ಈ ಅಂದ್ಲಗೆ ಮೊದಲ್ ದಾರಿ ತೋರ್ಸಿ, ಆಮೇಲೆ ನಿಮ್ ಮಗನ್ ಕೊಡಿ. ಯು ರಾಸ್ಕಲ್ಸ್! ಬೇಗ್ರೆ, ಈ ಮಕ್ಕಳೆಲ್ಲ ಯಾರು? ನಾನು ಹೇಳ್ತೀನಿ ಸರ್, ನ್ಯಾಯವಾಗಿ ನಿಮ್ ಜಾಗದಲ್ಲಿ ಬೀಗ್ರಾಗಿ ನಿಲ್ಬೇಕಾದವ್ರ ದೊಡ್ಡ ಮಗ ನಾನು. ಏನಪ್ಪ ಇದೆಲ್ಲ? ನನ್ಗೇನು ಅರ್ಥ ಆಗ್ತಾ ಇಲ್ವೇ? ಸರ್, ನಿಮ್ಮ ಈ ಮಂಗಲ ಕಾರ್ಯ ಸಮಯ ಸರಿಯಾಗಿ ನೇಣು ಹಾಕಲಕ್ ಹೋದ ನಮ್ಮ ಮಕ್ಕಳು ಉದ್ದರು ಸರ್. ನಾವು ಬೀಗ್ರೆ ಏನಿದು? ನೀವು ಬೀಗ್ರು ಅಂತ ಕರಿಬಾರ್ದು ಅಂತಾನೆ ಸರ್ ನಾವಿಷ್ಟು ಓಡ್ ಬಂದಿದ್ದು. ಏನಿದೆಲ್ಲ? ಮಿಸ್ಟರ್ ಬೀಗ್ರೆ, ಏನಿಲ್ಲ, ನನ್ನ ಮಗ ಚಿಕ್ಕ ವಯಸ್ಸು, ಚೆಲ್ಲಾಟ ಆಡೋ ಮನಸ್ಸು, ಪಕ್ಕದ ಮನೆ ಹುಡುಗಿನ ಲವ್ ಮಾಡ್ಬಿಟ್ಟ. ಅದಕ್ಕೆ ಈ ದರಿದ್ರದವ್ರ ಮನೆ ಹುಡುಗಿನ ಸೊಸೆಯಾಗಿ ತಂದ್ಕೊಳಕ್ಕಾಗತ್ತಾ? ಡೋಂಟ್ ವರಿ, ಹಣ ಬಿಸಾಕಿ ಎಲ್ಲ ಸರಿ ಮಾಡ್ಬಿಡ್ತೀನಿ. ನಾವು ತಾಂಬೂಲ ಬದಲಾಯಿಸ್ಕೊಳ್ಳೋಣ. ಸರ್, ಇವ ಮಗ ಧೈರ್ಯ ಅಲ್ದೆ ಯಾಕೆ ಲವ್ ಮಾಡ್ತಾ? ಸರ್, ನಮ್ಮ ಅಕ್ಕ ಹತ್ರ ನಿಮ್ಮ ಮಗಳು ಚೆನ್ನಾಗಿರ್ತಾವ ಸರ್. ಹೇಳಮ್ಮ. ಏನಮ್ಮ, ನೀವಿಬ್ರು ಮನಸಾರೆ ಒಬ್ಬರನ್ನೊಬ್ರು ಪ್ರೀತಿಸಿದ್ರ? ಕಬ್ಬನ್ ಪಾರ್ಕ್ ಅಲ್ಲಿರೋ ಒಂದೊಂದ್ ಮರನು ಒಂದೊಂದ್ ಕತೆ ಹೇಳುತ್ತೆ ಸರ್. ನಾವು ಬರ್ತೀವಿ. ಬೀಗ್ರಂತ ಬೀಗರು. ನಡೀರಿ ನಡೀರಿ. ಬೀಗ್ರೆ ಬೀಗ್ರೆ, ಲಕ್ಪತ್ ರಾಜಣ್ಣ, ಮಕ್ಕಳು ಸುಳ್ಳು ಹೇಳಲ್ಲ. ನಿಮ್ಮ ಮಗನಿಗೆ ನನ್ನ ಮಗಳನ್ನ ಕೊಡೋದಕ್ಕಿಂತ ಪ್ಲಾಟ್ಫಾರ್ಮ್ ನಲ್ಲಿರುವ ಒಬ್ಬ ಭಿಕ್ಷೆಯನ್ನು ಕೊಟ್ಟು ಮದುವೆ ಮಾಡ್ತೀನಿ. ನೀವೆಲ್ಲ ಮಕ್ಕಳಲ್ಲ, ದೇವರು. ನೀವು ದೇವರಿಗೆ ದೇವರು ಸರ್. ಹೋಗ್ಬಹುದಲ್ಲ? ಮೈಸೂರು ಚೆಲುವಯ್ಯನ ಮಗಳಿಲ್ಲ ಅಂದ್ರೆ ಮದ್ದೂರ್ ತಿಮ್ಮಪ್ಪನ ಮಗಳು. ಹೋಗಿ ಹೋಗಿ. ರಾಜಣ್ಣ, ನಿನ್ ಹಣ ಏನು ಮಾಡಕ್ಕಾಗ್ಲಿಲ್ಲ ನೋಡಿದ್ಯಾ? ಈಗ್ಲಾದ್ರೂ ನಿನ್ನ ಮಗನ ಆ ಹುಡುಗಿಗೆ ಕೊಟ್ಟು ಮದುವೆ ಮಾಡಪ್ಪ. ದೊಡ್ಡವ್ರ ಮಾತನ್ನ ಸ್ವಲ್ಪ ಕೇಳಪ್ಪ. ನೀವ ದೊಡ್ಡವರು, ಒಂದ್ ಹೊತ್ತು ಊಟಕ್ಲಾಟ್ರಿ. ರಾಜಣ್ಣ, ಅವರು ನಿಮ್ ಚಿಕ್ಕಪ್ಪ. ದುಡ್ಡಿದ್ರೆ ಮಾತ್ರ ಚಿಕ್ಕಪ್ಪ ದೊಡ್ಡಪ್ಪ, ಇಲ್ದೇ ಇರೋರು ಬರೀ ಭಿಕ್ಷುಕರು. ಇನ್ನೂ ಇಲ್ಲೇ ಇರಬೇಕಾ? ಇರಬಾರ್ದು. ಬನ್ನಿ. ಇರಬಾರ್ದು ಬನ್ನಿ. ಈಗ ಹೇಳಿ, ನನಗೂ ಒಂದು ಮಗು ಬೇಡವಾ? ಉಮಾ, ನಮ್ಗಿಂತ 11 ಜನ ಮಕ್ಕಳಿದ್ದಾರೆ. ನಿಂಗೆ ಇನ್ನೊಂದು ಮಗು ಯಾಕೆ ಬೇಕು? ಆಗ ಹೇಳಿದ ಮಾತನ್ನ ಈಗ್ಲೂ ಹೇಳ್ತಾ ಇದ್ದೀನಿ. ಇದೇನಿದು? ನಮ್ಮ ಮಕ್ಳು ಇಲ್ಲಿ ಬಂದ್ರು. ಏನಪ್ಪ ಇದೆಲ್ಲ? ಹೇಳ್ತೀನಿ. ಪದ್ಮ, ಅಪ್ಪ ಅಮ್ಮನ ಕಾಲಿಗೆ ಬೀಳು. ಯಾರಿಗಪ್ಪ? ಯಾರು ಅಪ್ಪ, ಇವ್ರಿಬ್ಬರಿಗೂ ನಾವು ಮದುವೆ ಮಾಡ್ಬಿಟ್ವಿ. ಅಪ್ಪ ಅಮ್ಮ, ಆಶೀರ್ವಾದ ಮಾಡಿ. ಬೇಗ ಆಶ್ರಯ ಮಾಡ್ತಾ ಬೇಡ.
ಹಾಗಲ್ಲಪ್ಪ, ಮದುವೆ ಅಂದ್ರೆ ಬಂದು ಬಳಗ ನೆಂಟಿಸ್ರು ಎಲ್ಲ ಬಂದು. ಅದಕ್ಕೆಲ್ಲ ಟೈಮ್ ಇಲ್ಲ. ಈಗ ಏನ್ ಮಾಡ್ಬೇಕು ಅಂತ್ಯಾ? ನಮ್ ಕೈಲ ಆಗ್ದಿರೋದನ್ನ ಮಕ್ಕಳು ಮಾಡಿ ತೋರಿಸಿದ್ದಾರೆ. ಆಶೀರ್ವಾದ ಮಾಡಿ ಅಂದ್ರೆ ಆಯ್ತು. 16 ಜನ ಮಕ್ಕಳನ್ನ ಹೆತ್ತು 10 ಜನಕ್ಕೆ ಒಳ್ಳೆಯವರಾಗಿ ಬಾಳಿ. ಆಶೀರ್ವಾದ ಮಾಡೋದ್ ಮಾತ್ರ 16 ಹೇರು ಅಂತ, ಇನ್ನು ಕೆಲವರಿಗೆ 11 ಸಾಕಂತೆ. ಇದ್ಯಾವ ನ್ಯಾಯ ನೀವೇ ಕೇಳಿ ಮಕ್ಕಳ. ಏನಮ್ಮ ಇದು ಮಕ್ಕಳ ಮುಂದೆ? ಇವರ ಮಕ್ಕಳು ಅಲ್ಲ, ಇವರಿಂದ ನಾವೇ ಬೇಕಾದಷ್ಟು ಕಲಿಬೇಕಾಗಿದೆ. ನೋಡಿ ಮಕ್ಕಳ, ನಿಮ್ಗೆಲ್ಲ ಇನ್ನೊಂದು ತಮ್ಮ ಬೇಕೋ ಬೇಡವೋ ನೀವೇ ಹೇಳಿ. ಒಂದ್ ನಿಮಿಷ ಯೋಚನೆ ಮಾಡ್ತೀವಿ. ಬರೋ ಡಿಸ್ಕಸ್ ಮಾಡಿದ್ವಿ. 11 ಅನ್ನೋದು ಅಷ್ಟ್ ಚೆನ್ನಾಗಿಲ್ಲ. ಎಷ್ಟು ಮಕ್ಕಳು ಅಂತ ಯಾರಾದ್ರೂ ಕೇಳಿದ್ರೆ ಕರೆಕ್ಟ್ ಆಗಿ 1 ಡಜನ್ ಅಂತ ಹೇಳ್ಬೋದಲ್ಲ. ಆದ್ರಿಂದ ನಾ ಹೇಳ್ತೀನಿ, ಇನ್ನೊಂದು ಮಗು ಓಕೆ ಅಪ್ರೂವ್. ಅಪ್ಪ ಅಪ್ಪ ಇನ್ನೊಂದು ಪಾಪ ಯಾವ ಬರ್ತೆ? ಈಗ ಫೆಬ್ರವರಿ ಅಲ್ವಾ, ಮುಕ್ಕಾಲ್ ಭಾಗ ಅಕ್ಟೋಬರ್ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗುತ್ತೆ. ಅಕ್ಟೋಬರ ದೀಪಾವಳಿ ರಿಲೀಸು, ಅದು ತುಂಬಾ ಚೆನ್ನಾಗಿರುತ್ತಲ್ಲ. ಅಕ್ಟೋಬರ್ ವರೆಗೂ ವೆಯ್ಟ್ ಮಾಡ್ಬೇಕಾ? ಸುಮ್ಮನೆ ತಿಂಗಳು ಈಗ ಹೊರಕ್ಕೆ. ಅಲ್ಲಿ ನೋಡು, ಈಗಲೇ ಫೆಬ್ರವರಿ. ಏಪ್ರಿಲ್, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಮಗು ಹುಟ್ಟ ಇನ್ನೂ ಇಲ್ಲ, ಹೋಗೋ. ಇನ್ನೂ ಹುಟ್ಟಿಲ್ವಾ? ಇನ್ನು ಹುಟ್ಟಿಲ್ಲ ಕಣ್, ಹೋಗೋ, ನಡಿ ಆಚೆ. ಅಯ್ಯೋ ನಾಳೆ ತಿಂಗಳು ತನ ಆಗಿದೆ. ಹಾರತ್ತಿದೆಯಲ್ಲ ಅಮ್ಮ ಪಾಪ, 10 ತಿಂಗಳು ಎಷ್ಟು ಕಷ್ಟಪಟ್ಟಿರ್ಬೇಕು. ಅಮ್ಮಂಗೆ ಇವಾಗ ಹೇಗಿದೆ? ನೀನೇ ಬಂದು ನೋಡು. ಅಯ್ಯೋ ಅಯ್ಯೋ. ಸಿಸ್ಟರ್, ಮಗು ಯಾವಾಗ ಹುಟ್ಟುತ್ತೆ? ಹುಟ್ಟುತ್ತಮ್ಮ. ಬೇಬಿ ಮೇಲೆ ನನ್ಗೆ ಮನಸ್ಸೈತೆ. ಅವಳಿ ಜವಳಿ ಮಕ್ಕಳು. ಅವಳಿ ಜೋಡಿನ ಯಾಗಿರುತ್ತೆ? ಅಂದ್ರೆ 11, 2 ಮುತ್ತಿನಂಥ ಮಕ್ಕಳಮ್ಮ ಹೆತ್ತವರ ಕಂಗಳಮ್ಮ ದೈವ ತಂದ ಆಸ್ತಿ ಇವರು. ಪ್ರೀತಿಯನ್ನು ತೋಟದಲ್ಲಿ ಮುದ್ದು ಮಾತ ಜನ ಚಲ್ಲಿ ನಗುವಂತ ಹೊಗಳಿಬ್ಬರು. ಅರೆ ಹನುಮಂತ ಜಾಂಬೊಂತ ಮಿತಿ ಇಲ್ಲ ಕಾಟ, ಬಲು ತುಂಟಾಟ ಬರು ಚೆಲ್ಲಾಟ, ತಲೆಗೆ ರೋಲ್ಲ ಪಾಟ. ಮುತ್ತಿನಂತ ಮಕ್ಕಳಮ್ಮ ಹೆತ್ತವರ ಕಂಗಳಮ್ಮ ದೈವ ತಂದ ಆಸೆ ಇವರು. ಪ್ರೀತಿಯನ್ನು ತೋಟದಲ್ಲಿ ಮುದ್ದು ಮಾತ ಜೇನ ಚೆಲ್ಲಿ ನಗುವಂತ ಹೂಗಳಿವರು. ಬಿಟ್ಟಿದ್ದೇನೆ ನನಗೆ 13 ಆಗೋಯ್ತು. ಇನ್ನು ಯಾವಾಗ ಮುಗಿಸ್ತೀಯಾ? ಇದು ಮುಗಿಸ್ಬಿಟ್ಟೆ ಸರ್.